ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲಿಂದ. ಸ್ನೇಹಿತರೆ, KAS ಓಲ್ಡ್ ಕ್ವಶನ್ ಪೇಪರ್ಗಳ ಸರಣಿ ಇದು ಆಗಿದೆ. ಇದರಲ್ಲಿ 2017ರ ಪ್ರಿಲಿಮ್ಸ್ ಫಸ್ಟ್ ಪೇಪರನ್ನು ನಾನು ವಿವರಣೆ ಸಮೇತ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಫಸ್ಟ್ ಕ್ವಶನ್, ಪಟ್ಟಿ 1 ವರ್ಗಾವಣೆ ಬೇಸಾಯದ ಹೆಸರು ಮತ್ತು ಪಟ್ಟಿ 2 ರಾಷ್ಟ್ರವನ್ನು ಹೊಂದಿಸಿ. ಸ್ನೇಹಿತರೆ, ಇದಕ್ಕೆ ಉತ್ತರ ಆಪ್ಷನ್ 1 ಹ್ಯೂಮಾ ಅಥವಾ ಲಡಾಂಗ್. ಇದು ಇಂಡೋನೇಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಬೇಸಾಯದ ಹೆಸರು. ಮಿಲ್ಪಾ ಇದು ಮಧ್ಯ ಅಮೆರಿಕಾ ದೇಶದಲ್ಲಿ ಕಂಡುಬರ್ತಕ್ಕಂಥ ಬೇಸಾಯದ ಹೆಸರು. ರೇ ಇದು ವಿಯೆಟ್ನಾಂ ದೇಶದಲ್ಲಿ ಕಂಡುಬರ್ತಕ್ಕಂಥ ಬೇಸಾಯದ ಹೆಸರು. ರೋಕಾ ಇದು ಬ್ರೆಜಿಲ್ ದೇಶದಲ್ಲಿ ಕಂಡುಬರ್ತಕ್ಕಂಥ ಬೇಸಾಯದ ಹೆಸರಾಗಿದೆ. ಇನ್ನು ಇಂಡೋನೇಷ್ಯಾದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದಾದರೆ, ಇದರ ರಾಜಧಾನಿ ಜಕಾರ್ತಾ. ಇದು ಜಾವಾ ದ್ವೀಪದಲ್ಲಿ ಕಂಡುಬರುತ್ತೆ. ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರತಕ್ಕಂಥ ಮೊದಲ ದೇಶ ಇದಾಗಿದೆ. ಕರೆನ್ಸಿ ಬಂದು ಇಂಡೋನೇಷಿಯನ್ ರೂಪಿಯ. ಆಸಿಯಾನ್ನ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ. ವಿಯೆಟ್ನಾಂ ರಾಜಧಾನಿ ಹನೋಯ್. ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್. ವಿಯೆಟ್ನಾಂ ಇದು ಅತಿ ಹೆಚ್ಚು ಅಕ್ಕಿ ರಫ್ತಿಗೆ ಪ್ರಸಿದ್ಧಿಯನ್ನು ಪಡೆದಿದೆ. ಬ್ರೆಜಿಲ್ನ ರಾಜಧಾನಿ ಬ್ರೆಸಿಲಿಯಾ. ಕರೆನ್ಸಿ ರಿಯಾಲೋ. ಪ್ರೆಸಿಡೆಂಟು ಜೈರ್ ಬೋಲ್ಸ್ನಾರೋ. ಇನ್ನು 2020ರ ಭಾರತದ ಗಣರಾಜ್ಯ ದಿನಾಚರಣೆ ಅತಿಥಿಯಾಗಿ ಇವರು ಬಂದಿದ್ದರು. ನೆಕ್ಸ್ಟ್ ಕ್ವಶನ್, ಪಾರ್ಲಿಮೆಂಟು ಸುಧಾರಣೆಗಳ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಉತ್ತರ ಆಪ್ಷನ್ 4 ಪಾರ್ಲಿಮೆಂಟು ಸುಧಾರಣೆಗಳು ಏನನ್ನು ಹೇಳುತ್ತೆ ಅಂದರೆ, ಇದನ್ನು ಭಾರತೀಯ ಕೌನ್ಸಿಲ್ ಕಾಯ್ದೆ 1909 ಅಂತಲೂ ಕರೀತಾರೆ. ಪ್ರಥಮ ಬಾರಿಗೆ ಭಾರತ ವಿವಿಧ ಶಾಸಕಾಂಗ ಕೌನ್ಸಿಲ್ಗಳಿಗೆ ಭಾರತೀಯರ ಚುನಾವಣೆಗಳನ್ನು ಪರಿಣಾಮಕಾರಿಯಾಗಿ ಶಾಸನಬದ್ಧಗೊಳಿಸಿದಂತಹ ಒಂದು ಸುಧಾರಣೆ ಇದಾಗಿದೆ. ಬ್ರಿಟಿಷರು ಮುಸ್ಲಿಂ ನಾಯಕರಿಗೆ ಇಲ್ಲಿವರೆಗೆ ಪ್ರತ್ಯೇಕ ಚುನಾವಣೆ ಸಮುದಾಯದ ಬೇಡಿಕೆಗೆ ಈ ಕಾಯ್ದೆಯಲ್ಲಿ ಅನುಮೋದಿಸ್ತಾರೆ. ಮತ್ತು ಇದ್ರ ಜೊತೆಗೆ ಕೆಲವೊಂದು ನೋಡೋದಾದರೆ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟು. ಈ ಕಾಯ್ದೆಯ ಲಕ್ಷಣ ಏನಪ್ಪ ಅಂತಂದರೆ, ಕಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟನ್ನು ಸ್ಥಾಪಿಸೋದಕ್ಕೆ ಅವಕಾಶ ಕೊಟ್ಟು, ಮತ್ತು ಬಂಗಾಳದ ಗವರ್ನರನ್ನು ಬಂಗಾಳದ ಗವರ್ನರ್ ಜನರಲನ್ನಾಗಿ ಇದು ಹೆಸರನ್ನು ಚೇಂಜ್ ಮಾಡ್ತು. 1784 ಪಿಟ್ಸ್ ಇಂಡಿಯಾ ಆ್ಯಕ್ಟು ಇದು ದ್ವಿಮುಖ ಸರ್ಕಾರವನ್ನು ಸ್ಥಾಪಿಸ್ತು. ಮತ್ತು 1833ರ ಚಾರ್ಟರ್ ಆ್ಯಕ್ಟು ಬಂಗಾಳದ ಗವರ್ನರ್ ಜನರಲನ್ನು ಭಾರತದ ಬಂಗಾಳದ ಗವರ್ನರ್ ಜನರಲ್ ಅನ್ನಾಗಿ ಮಾಡ್ತು. ಲಾರ್ಡ್ ವಿಲಿಯಂ ಬೆಂಟಿಂಕ್ ಇದೆಲ್ಲ ಇವರು ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದಾರೆ. ಇನ್ನು 1853ರ ಚಾರ್ಟರ್ ಆ್ಯಕ್ಟು, ಈ ಕಾಯ್ದೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಒಂದು ವಿಧಾನವನ್ನು ಪರಿಚಯಿಸಿತು. ನೆಕ್ಸ್ಟು ಭಾರತ ಸರ್ಕಾರ ಕಾಯ್ದೆ 1858. ಇದು ರಾಣಿಯ ಘೋಷಣಾ ಪತ್ರ ಅಂತ ಕರೀತಾರೆ. ಭಾರತದ ಗವರ್ನರ್ ಜನರಲ್ನ ಪದ ತೆಗೆದು ವೈಸ್ರಾಯ್ ಎನ್ನುವಂತಹ ಪದವನ್ನು ಇಲ್ಲಿ ಕೊಡಲಾಗುತ್ತೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಕಲ್ಲಿದ್ದಲು ನಿಕ್ಷೇಪ ಸ್ಥಾನಗಳನ್ನು ಮತ್ತು ಪಟ್ಟಿ 2 ದೇಶಗಳನ್ನು ಹೊಂದಿಸಿ. ಇದಕ್ಕೆ ಉತ್ತರ ಆಪ್ಷನ್ 3 ಸಿಚುವಾನ್ ಇದು ಚೀನಾ ದೇಶದಲ್ಲಿ ಕಂಡುಬರುತ್ತದೆ. ಪೆನ್ಸಿಲ್ವೇನಿಯಾ ಇದು US ಅಲ್ಲಿ ಕಂಡುಬರುತ್ತೆ. ಕಿಜೆಲ್ ಇದು ರಷ್ಯಾ ದೇಶದಲ್ಲಿ ಕಂಡುಬರುತ್ತೆ. ಇಪ್ಸ್ವಿಚ್ ಇದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ತಲ್ಚೇರ್ ಇದು ನಮ್ಮ ಭಾರತದಲ್ಲಿ ಕಂಡುಬರುತ್ತದೆ. ಭಾರತದಲ್ಲಿ ಎಲ್ಲಪ್ಪ ಅಂತಂದರೆ ಒಡಿಶಾದಲ್ಲಿ ಕಂಡುಬರುತ್ತೆ. ಇನ್ನು ಚೀನಾ ಬಗ್ಗೆ ನೋಡೋದಾದರೆ, ಚೀನಾ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಮೊದಲ ದೇಶ ಆಗಿದೆ. ಇನ್ನು ವಿಸ್ತೀರ್ಣದಲ್ಲಿ 3ನೇ ದೊಡ್ಡ ದೇಶ. ರಾಜಧಾನಿ ಬೀಜಿಂಗು. ಅಧ್ಯಕ್ಷ ಬಂದು ಝಿ ಜಿನ್ಪಿಂಗು. ಕರೆನ್ಸಿ ರೆನ್ ಬಿನ್ ಬಿ ಅಥವಾ ಯುವಾನ್ ಅಂತ ಕರೀತಾರೆ. ಇನ್ನು ರಷ್ಯಾ ಅತಿ ದೊಡ್ಡ ದೇಶ ವಿಸ್ತೀರ್ಣದಲ್ಲಿದೆ. 11 ವೇಳಾವಧಿಗಳನ್ನು ಹೊಂದಿದೆ. ರಾಜಧಾನಿ ಬಂದು ಮಾಸ್ಕೋ. ಪ್ರಸ್ತುತ ಅಧ್ಯಕ್ಷರು ವ್ಲಾಡಿಮಿರ್ ಪುಟಿನ್. USA ಬಗ್ಗೆ ನೋಡೋದಾದರೆ, 50 ರಾಜ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ದೇಶ. ಜನಸಂಖ್ಯೆಯಲ್ಲಿ 3ನೇ ಅತಿ ದೊಡ್ಡ ದೇಶ. ವಿಸ್ತೀರ್ಣದಲ್ಲಿ 4ನೇದು. ರಾಜಧಾನಿ ವಾಷಿಂಗ್ಟನ್ DC. ಕರೆನ್ಸಿ ಬಂದು ಡಾಲರು. ಅಧ್ಯಕ್ಷ ಬಂದು ಡೊನಾಲ್ಡ್ ಟ್ರಂಪ್. ಇನ್ನು ಅಂತಾರಾಷ್ಟ್ರೀಯ ಸಂಘಟನೆಗಳ ಕೇಂದ್ರ ಕಚೇರಿಗಳು ಅಮೆರಿಕದಲ್ಲಿ ಯಾವ್ಯಾವ ಇದಪ್ಪ ಅಂದರೆ, ವಿಶ್ವಸಂಸ್ಥೆ ಇದೆ ನ್ಯೂಯಾರ್ಕಲ್ಲಿ. ಯುನಿಸೆಫ್ ಇದೆ ನ್ಯೂಯಾರ್ಕಲ್ಲಿ. ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ UNFPA ನ್ಯೂಯಾರ್ಕಲ್ಲಿದೆ. IMF ವಾಷಿಂಗ್ಟನ್ DCಯಲ್ಲಿದೆ. ವರ್ಲ್ಡ್ ಬ್ಯಾಂಕು ವಾಷಿಂಗ್ಟನ್ DCಯಲ್ಲಿದೆ. ನೆಕ್ಸ್ಟ್ ಕ್ವಶನ್, ಅಂತರ್ ಸರ್ಕಾರೀಯ ತಂಡದ ವಾಯುಗುಣ ಬದಲಾಗುವಿಕೆ ಕುರಿತ 46ನೇ ಅಧಿವೇಶನ IPCC ಸೆಪ್ಟೆಂಬರ್ 2017ರಂದು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ನಡೆಯಲಿದೆ. ಸ್ನೇಹಿತರೆ, ಇದು 2017ರ ಕರೆಂಟ್ ಅಫೇರ್ಸು. ಇದಕ್ಕೆ ಆಗಿನ ಉತ್ತರ ಮಾಂಟ್ರಿಯಾಲ್. ಇದೊಂದು UN ಇಂಟರ್ ಗೌರ್ಮೆಂಟ್ನ ಬಾಡಿ. ಇದು
ಇದು 1988ರಲ್ಲಿ ಸ್ಥಾಪಿಸ್ತಾರೆ. ಕೇಂದ್ರ ಕಚೇರಿ ಬಂದು ಜಿನಿವಾದಲ್ಲಿದೆ, ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ. ಅಧ್ಯಕ್ಷ ಬಂದು ಓಸುಂಗ್ಲಿ ಅಂತ. ಇದರ ಪೇರೆಂಟ್ ಸಂಸ್ಥೆ ಯಾವ್ಯಾವಪ್ಪ ಅಂತಂದರೆ ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಸೇಷನ್ನು, WMO ಅಂತಾರೆ, ಮತ್ತು ಅದ್ರ ಜೊತೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ನೆಕ್ಸ್ಟು ಗೊಡಲ್ಜರ ಎನ್ನುವಂಥ ಪ್ರದೇಶ ಮೆಕ್ಸಿಕೋದಲ್ಲಿ ಬರುತ್ತೆ. ಮ್ಯಾಂಟ್ರಿಯಲ್ ಇದು ಕೆನಡಾ ದೇಶದಲ್ಲಿ ಕಂಡುಬರುತ್ತೆ. 1987ರಲ್ಲಿ ಇಲ್ಲಿ ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ನಡೀತು. ಇದು ಓಝೋನ್ ತೆಳುವಾಗುತ್ತಿದ್ದರ ಬಗ್ಗೆ ನಡೆದ ಸಮಾವೇಶ. ನೆಕ್ಸ್ಟು ನವದೆಹಲಿ, ಇದು ನಮ್ಮ ಭಾರತ ರಾಜಧಾನಿ. ತೋಮರ್ ಎಂಬಾತ ಇದನ್ನು ನಿರ್ಮಿಸ್ತಾನೆ. ಇದರ ಹಳೆಯ ಹೆಸರು ಏನಪ್ಪ ಅಂದರೆ ಇಂದ್ರಪ್ರಸ್ಥ. ಇನ್ನು 69ನೇ ತಿದ್ದುಪಡಿ ಮೂಲಕ 1990ರಲ್ಲಿ ಇದನ್ನು ಭಾರತದ ರಾಜಧಾನಿ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸ್ತಾರೆ. ಕ್ಯೋಟೋ ಪ್ರೋಟೋಕಾಲ್ ಅಂತ ಇದು ಜಪಾನ್ ದೇಶದಲ್ಲಿ ಮಾಡಿದಂಥ ಒಂದು ಸಮಾವೇಶ ಆಗಿದೆ. ಇದು 1992ರಲ್ಲಿ ಹಸಿರು ಮನೆ ಹೊರಸೂಸುವಿಕೆ ತಡೆಗಟ್ಟಲು ನಡೆದಂಥ ಸಮಾವೇಶ. ಇದಕ್ಕೆ 1997ರಲ್ಲಿ ಸಹಿ ಮಾಡ್ತಾರೆ. ಮತ್ತು ಇದು ಅಸ್ತಿತ್ವಕ್ಕೆ ಬಂದಿದ್ದು 2005ರಲ್ಲಿ. ನೆಕ್ಸ್ಟ್ ಕ್ವಶನ್, 2017ರ G20 ಶೃಂಗಸಭೆಯಲ್ಲಿ 20 ರಾಷ್ಟ್ರಗಳ ಗುಂಪಿನ 12ನೇ G20 ಸಭೆ 2017 ಜುಲೈನಲ್ಲಿ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದನ್ನು ನಾವು ಈ ವರ್ಷಕ್ಕೆ ತಗೊಳೋದಾದರೆ ಈ ವರ್ಷದಲ್ಲಿ 2020ರಲ್ಲಿ G20 ಶೃಂಗಸಭೆ ಇದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೀತು ಇತ್ತೀಚೆಗೆ. ಅಧ್ಯಕ್ಷ ಯಾರಪ್ಪ ಅಂತಂದರೆ ಕಿಂಗ್ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಅಂತ. ಇನ್ನು 2019ರಲ್ಲಿ ಜಪಾನ್ನ ಒಸಾಕಾದಲ್ಲಿ ನಡೀತು. 2018ರಲ್ಲಿ ಅರ್ಜೆಂಟೈನಾದ ಬ್ಯೂನಸ್ ಐರಿಸಲ್ಲಿ ನಡೀತು. ಇನ್ನು 2021ರಲ್ಲಿ ಇಟಲಿಯಲ್ಲಿ ನಡೆಯುತ್ತೆ. 2022ರಲ್ಲಿ ವಿಶೇಷ ಏನಪ್ಪ ಅಂದರೆ ನಮ್ಮ ಭಾರತದಲ್ಲಿ ನಡೆಯುತ್ತೆ. ಇನ್ನು ಈ ಗ್ರೂಪಲ್ಲಿ 19 ದೇಶ ಇದ್ದಾವೆ. ಯುರೋಪಿಯನ್ ಯೂನಿಯನ್ ಕೂಡ ಇದೆ. ಇದು ಸ್ಥಾಪನೆ ಆಗಿದ್ದು 1999. ಕೇಂದ್ರ ಕಚೇರಿ ಬಂದು ಜಿನಿವಾದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಇದಕ್ಕೆ ಆನ್ಸರ್ ಬಂದು 3. ಆನ್ಸರ್ 3, A, B ಮತ್ತು C ಮಾತ್ರ ಸರಿಯಾದಂಥವು. ಸವನ್ನಾ ವಾಯುಗುಣ, ಸುಡಾನ್ ಮಾದರಿ ವಾಯುಗುಣ ಅಂತಲೂ ಕರೀತಾರೆ. ಇನ್ನು ಸವನ್ನಾ ವಾಯುಗುಣವು ಸಂಕ್ರಮಣಕಾರಿ ಮಾದರಿ ವಾಯುಗುಣ ಆಗಿದ್ದು ಇದು ಸಮಭಾಜಕ ಅರಣ್ಯಗಳು ಮತ್ತು ವಾಣಿಜ್ಯ ಮಾರುತ, ಬಿಸಿ ಮಾರುತದ ಮರುಭೂಮಿಗಳ ನಡುವೆ ಇರುವಂಥದ್ದು. ನೆಕ್ಸ್ಟು ಇದು ಪರ್ಯಾಯ ಮತ್ತು ಭಿನ್ನವಾದ ಬಿಸಿ ಮಳೆ ಋತು ಮತ್ತು ತಂಪು ಶುಷ್ಕ ಋತುಮಾನದ ಲಕ್ಷಣವನ್ನು ಹೊಂದಿರುತ್ತೆ. ಇದು ಕರೆಕ್ಟ್ ಆದಂಥ ಆಪ್ಷನ್ ಆಗಿದೆ. ಇನ್ನು 4ನೇದು ಡಿ ಆಪ್ಷನ್ ತಪ್ಪಾಗಿದೆ. ಯಾಕಪ್ಪ ತಪ್ಪು ಅಂತಂದರೆ ಇಲ್ಲಿ ಆಸ್ಟ್ರೇಲಿಯಾದ ಹುಲ್ಲುಗಾವಲನ್ನು ನಾವು ಡೌನ್ಸ್ ಅಂತ ಕರಿತೀವಿ. ಉತ್ತರ ಅಮೇರಿಕಾದ ಹುಲ್ಲುಗಾವಲನ್ನು ಪ್ರೈರೀಸ್ ಅಂತ ಕರಿತೀವಿ. ದಕ್ಷಿಣ ಅಮೇರಿಕಾದ ಹುಲ್ಲುಗಾವಲನ್ನು ಪಂಪಾಸ್ ಅಂತ ಕರಿತೀವಿ. ಬ್ರೆಜಿಲ್ನ ಹುಲ್ಲುಗಾವಲನ್ನು ಕಂಪಾಸ್ ಅಂತ ಕರಿತೀವಿ. ಆಫ್ರಿಕಾದ ಹುಲ್ಲುಗಾವಲನ್ನು ವೆಲ್ಡ್ ಅಂತ ಕರಿತೀವಿ. ಏಷ್ಯಾದ ಹುಲ್ಲುಗಾವಲನ್ನು ಸ್ಟ್ರಿಪ್ಪಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಪ್ರಪಂಚದ 2ನೇ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ಜರ್ಮನಿ, ಇಟಲಿ ಮತ್ತು ಜಪಾನ್ಗಳನ್ನು ಒಟ್ಟಿಗೆ ಹೀಗೆಂದು ಕರೆಯಲಾಯಿತು. ಇದಕ್ಕೆ ಆನ್ಸರ್ ಆಪ್ಷನ್ 2, ಆಕ್ಸಿಸ್ ಶಕ್ತಿ ಬಣ. ಸ್ನೇಹಿತರೆ, ಜರ್ಮನಿ, ಇಟಲಿ ಮತ್ತು ಜಪಾನ್ ಇವುಗಳು ಸೇರಿಕೊಂಡು ಆಕ್ಸಿಸ್ ಶಕ್ತಿ ಬಣ ಅನ್ನೋದನ್ನು ರಚನೆ ಮಾಡ್ಕೊಂಡಿರ್ತವೆ. ಇನ್ನು ಬ್ರಿಟನ್ನು, ಫ್ರಾನ್ಸು, ರಷ್ಯಾ, ನಂತರದಲ್ಲಿ ಅಮೆರಿಕ ಇವುಗಳು ಸೇರಿ ಮಿತ್ರಕೂಟ ಅಥವಾ ದ ಅಲೈಸ್ ಅನ್ನುವಂಥ ಒಂದು ಬಣವನ್ನು ಮಾಡ್ಕೊಂಡಿರ್ತವೆ. ಇನ್ನು ಮೊದಲ ಮಹಾಯುದ್ಧ 1914ರಲ್ಲಿ ಪ್ರಾರಂಭವಾಗಿ 1918ರಲ್ಲಿ ಮುಗಿದೋಗುತ್ತೆ. 1919ರಲ್ಲಿ ವರ್ಸೈಲ್ಸ್ ಒಪ್ಪಂದವನ್ನು ಮಾಡ್ಕೋತಾರೆ. ಇದರಲ್ಲಿ ಆಕ್ಸಿಸ್ ಶಕ್ತಿ ಬಣ ಸೋಲುತ್ತೆ. ನೆಕ್ಸ್ಟು ಅದಾದ ನಂತರ 1920ರಲ್ಲಿ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಗುತ್ತೆ, ಆದರೆ ಅದು ಫೇಲ್ ಆಗುತ್ತೆ. ಇನ್ನು 1939ರಿಂದ 1945ರವರೆಗೆ 2ನೇ ಮಹಾಯುದ್ಧ ಜರುಗುತ್ತೆ. ಅದರಲ್ಲಿ ಕೂಡ ಆಕ್ಸಿಸ್ ಶಕ್ತಿ ಬಣ ಸೋಲುತ್ತೆ. ಈ ಒಂದು ಯುದ್ಧದ ತರುವಾಯ ವಿಶ್ವಸಂಸ್ಥೆ 1945 ಅಕ್ಟೋಬರ್ 15ರಂದು ಜನ್ಮ ತಾಳುತ್ತೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1ರಲ್ಲಿನ ವನ್ಯಜೀವಿಗಳನ್ನು ಅವುಗಳ ತತ್ಸಂಬಂಧಿ ವನ್ಯಜೀವಿ ಧಾಮಗಳೊಡನೆ ಪಟ್ಟಿ 2ರೊಂದಿಗೆ ಹೊಂದಿಸಿ. ಸ್ನೇಹಿತರೆ, ಇದಕ್ಕೆ ಉತ್ತರ ಆಪ್ಷನ್ 2, ಚಿಂಕಾರ. ಇದು ಎಡೆಹಳ್ಳಿ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಬ್ಲ್ಯಾಕ್ ಬಕ್ಕು ರಾಣಿಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. 4 ಕೊಂಬಿನ ಆಂಟೆಲೋಪು ಹುಲ್ಲೆ ಇದು ರಂಗೈನದುರ್ಗ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇನ್ನು ಇದನ್ನು ಎಕೋ ಸೆನ್ಸಿಟಿವ್ ಝೋನ್ ಅಂತಲೂ ಕನ್ಸಿಡರ್ ಮಾಡಿದ್ದಾರೆ. ಸ್ಲಾತ್ ಬೇರು ಕರಡಿಧಾಮ ಇದು ದಾರೋಜಿ ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ.
ಇದ್ರ ಅಲ್ಲದೆ ಇನ್ನೂ ನಮ್ಮ ಕರ್ನಾಟಕದಲ್ಲಿ ಅನೇಕ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದ್ದಾವೆ. ಅವುಗಳು ಯಾವ್ಯಾವಪ್ಪ ಅಂತ ನೋಡೋದಾದರೆ ಮಲೆಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಚಾಮರಾಜನಗರದಲ್ಲಿ, ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಪುಷ್ಪಗಿರಿ ಇದೆ, ಶೆಟ್ಟಿಹಳ್ಳಿ, ಅಂಶಿ, ಬ್ರಹ್ಮಗಿರಿ, ಸೋಮೇಶ್ವರ ಇತ್ಯಾದಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದ್ದಾವೆ. ಇದ್ರ ಮೇಲೆ ಕ್ವಶನ್ ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಅಮನ್ ಸೆಮೆಟಿನ್ ರ ಕುರಿತಂತೆ ಸರಿಯಾದ ಆಯ್ಕೆಯನ್ನು ಆರಿಸಿರಿ. ಇದಕ್ಕೆ ಉತ್ತರ ಸ್ನೇಹಿತರೆ ಅವತ್ತಿನ ಒಂದು ನಡೆದಂಥ ಕರೆಂಟ್ ಅಫೇರ್ಸ್ ಇದು ಪಾಕಿಸ್ತಾನದಿಂದ ವ್ಯವಸ್ಥೆಗೊಳಿಸಲ್ಪಟ್ಟ ಬಹುರಾಷ್ಟ್ರಗಳ ನೌಕಾ ಕಸರತ್ತು. ಇದ್ರ ಪ್ರಕಾರ ನೋಡೋದಾದರೆ ನಮ್ಮ ಭಾರತದಲ್ಲಿ ಕೆಲವು ಮಿಲಿಟರಿ ಎಕ್ಸಸೈಸ್ಗಳು ಮಾಡ್ತಾರೆ ಇಂಡಿಯಾದವರು. ಸೊ ಅವು ಯಾವ್ಯಾವಪ್ಪ ಅಂದರೆ ಎಕುವಿರಿನ್ ಅಂತ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುತ್ತೆ. ಸಂಪ್ರೀತಿ ಇದು ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ನಡೆಯುತ್ತೆ. ಧರ್ಮಾ ಗಾರ್ಡಿಯನ್ ಭಾರತ ಮತ್ತು ಜಪಾನ್ ನಡುವೆ ನಡೆಯುತ್ತೆ. ಕೊಂಕಣ್ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಜೊತೆ ನಡೆಯುತ್ತೆ. ಮಲಬಾರ್ ಭಾರತ, ಜಪಾನ್ ಮತ್ತು ಅಮೇರಿಕಾ 3 ದೇಶಗಳ ನಡುವೆ ನಡೆಯುತ್ತೆ. ಇನ್ನು ಹ್ಯಾಂಡ್ ಇನ್ ಹ್ಯಾಂಡ್ ಭಾರತ ಮತ್ತು ಚೀನಾ ದೇಶದ ನಡುವೆ ನಡೆಯುತ್ತೆ. ಇಂದ್ರ ಇದು ಭಾರತ ಮತ್ತು ರಷ್ಯಾ ಜೊತೆ ನಡೆಯುತ್ತೆ. ಸಿಂಬೆಕ್ಸ್ ಅಂತ ಭಾರತ ಮತ್ತು ಸಿಂಗಾಪುರ್ ಜೊತೆ ನಡೆಯುತ್ತೆ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿಗಾಗಿ ಜನಗಣತಿಯ ನಗರ ಈ ಕೆಳಗಿನ ಯಾವ ಮಾನದಂಡಗಳನ್ನು ಹೊಂದಿತ್ತು? ಸ್ನೇಹಿತರೆ ಇದಕ್ಕೆ ಉತ್ತರ ಆಪ್ಷನ್ 2. ಇದಕ್ಕೆ ತಗೊಂಡಂಥ ಮಾನದಂಡಗಳು ಕನಿಷ್ಠ ಜನಸಂಖ್ಯೆ 5,000 ಆಗಿರಬೇಕು, ಸರಿಯಾಗಿದೆ. ಇನ್ನು ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟರ್ಗೆ ಕನಿಷ್ಠ 400 ಇರಬೇಕು ಅಂತ ಮಾನದಂಡಗಳನ್ನು ತೊಗೊಂಡಿದ್ರು. ಬಿ ಆಪ್ಷನ್ ತಪ್ಪಾಗಿದೆ. ಇದರ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ನೋಡೋದಾದರೆ 2011ನೇ ಜನಗಣತಿ 15ನೇ ಜನಗಣತಿಯಾಗಿದೆ ಮತ್ತು ಸ್ವತಂತ್ರ ಭಾರತದ 7ನೇ ಜನಗಣತಿಯಾಗಿದೆ. 1872ರಲ್ಲಿ ಲಾರ್ಡ್ ಮೇಯೋ ಈ ಒಂದು ಜನಗಣತಿ ಆರಂಭಿಸ್ತಾನೆ. 1881ರಲ್ಲಿ ಲಾರ್ಡ್ ರಿಪ್ಪನ್ ಇದನ್ನು ಕಡ್ಡಾಯವಾಗಿ ಜಾರಿ ತರ್ತಾನೆ. 2011ರ ಜನಗಣತಿಯ ರೂವಾರಿ ಯಾರು ಅಂತಂದರೆ ಸಿ ಚಂದ್ರಮೌಳಿ ಅವರ ಅಧ್ಯಕ್ಷತೆಯಲ್ಲಿ ಜರುಗುತ್ತೆ. ನೆಕ್ಸ್ಟ್ 2021ರಲ್ಲಿ ನಡೆಯುತ್ತೆ. ಒಂದು 16ನೇ ಜನಗಣತಿಯಾಗಿದೆ ಇದು. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪರ್ವತಗಳ ವಿಧಗಳು ಮತ್ತು ಪಟ್ಟಿ 2 ಪರ್ವತಗಳನ್ನು ಸಂಕೇತಾಧಾರಿತವಾಗಿ ಹೊಂದಿಸಿ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಉತ್ತರ ಆಪ್ಷನ್ 2 ಆಗಿದೆ. ರಾಕಿ ಪರ್ವತ ಫೋಲ್ಡ್ ಮಡಿಕೆ ಪರ್ವತಗಳು ರಾಕೀಸ್, ಆಲ್ಪ್ ಮತ್ತು ಆ್ಯಂಡೀಸಲ್ಲಿ ಕಂಡುಬರುತ್ತವೆ. ಬ್ಲ್ಯಾಕ್ ಪರ್ವತಗಳು ಬ್ಲ್ಯಾಕ್ ಫಾರೆಸ್ಟ್ ಮತ್ತು ಹಾನ್ಸ್ರಗ್ ಪರ್ವತಗಳಲ್ಲಿ ಬರುತ್ತೆ. ಜ್ವಾಲಾಮುಖಿ ಪರ್ವತಗಳು ಮೌಂಟ್ ಮಾಯನ್ ಮತ್ತು ಫ್ಯೂಜಿಯಲ್ಲಿ ಕಂಡುಬರುತ್ತೆ. ಉಳಿಕೆ ಶೇಷ ಪರ್ವತಗಳು ಮೌಂಟ್ ಮೋನೋಡಾಕ್ನಲ್ಲಿ ಕಂಡುಬರುತ್ತೆ. ಇನ್ನು ರಾಕಿ ಪರ್ವತಗಳು ಕಂಡುಬರೋದು ಉತ್ತರ ಅಮೆರಿಕದಲ್ಲಿ. ಆ್ಯಂಡೀಸ್ ಪರ್ವತಗಳು ಕಂಡುಬರೋದು ದಕ್ಷಿಣ ಅಮೆರಿಕದಲ್ಲಿ. ಇದು ಅತಿ ಉದ್ದವಾದ ಪರ್ವತ ಶ್ರೇಣಿ ಆ್ಯಂಡೀಸು. ಮೌಂಟ್ ಎವರೆಸ್ಟು ಅತಿ ಎತ್ತರವಾದ ಶಿಖರ 8,848 ಮೀಟರ್ ಎತ್ತರವಾಗಿದೆ. ಅದ್ರ ನಂತರ 2ನೇ ಸ್ಥಾನದಲ್ಲಿರೋದು K2 ಅಥವಾ ಮೌಂಟ್ ಗಾರ್ಡಿನಾಸ್ಟಿನು 8,611 ಮೀಟರ್ ಎತ್ತರ ಇದೆ. ನೆಕ್ಸ್ಟು ಜ್ವಾಲಾಮುಖಿ ಪರ್ವತಗಳು ಮೌಂಟ್ ಫ್ಯೂಜಿಯಮ್ಮ ಜಪಾನಲ್ಲಿ ಕಂಡುಬರುತ್ತವೆ. ನೆಕ್ಸ್ಟು ಬ್ಲ್ಯಾಕ್ ಪರ್ವತಗಳು ಆಫ್ರಿಕಾದ ಖಂಡದಲ್ಲಿ ಕಂಡುಬರ್ತಕ್ಕಂಥವೆ. ನೆಕ್ಸ್ಟ್ ಕ್ವಶನ್, ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು? ಇದಕ್ಕೆ ಉತ್ತರ ಆಪ್ಷನ್ 2 ರೈನ್ ಜಲಮಾರ್ಗ ಅಂತ. ಸ್ನೇಹಿತರೆ ಈ ರೈನ್ ಒಳನಾಡು ಜಲಮಾರ್ಗ ಇದು ಜರ್ಮನಿ ಮತ್ತು ನೆದರ್ಲ್ಯಾಂಡ್ ಮೂಲಕ ಹರಿಯುತ್ತೆ. ಇದು ನೆದರ್ಲ್ಯಾಂಡ್ನ ರೋಟರ್ ಡ್ಯಾಮ್ನಿಂದ ಸ್ವಿಟ್ಜರ್ಲ್ಯಾಂಡ್ನ ಬಾಸೆಲ್ವರೆಗೆ ಸುಮಾರು 700 ಕಿಲೋಮೀಟರ್ ಒಳನಾಡಿನ ಜಲ ಸಾರಿಗೆಗೆ ಯೋಗ್ಯವಾಗಿದೆ. ಇನ್ನು ಇದು ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್ ಮತ್ತು ಉತ್ತರ ಅಟ್ಲಾಂಟಿಕ್ ಸಾಗರ ಮಾರ್ಗಗಳನ್ನು ಸಂಪರ್ಕ ಮಾಡುತ್ತೆ. 2ನೇದು ವೋಲ್ಗಾ ಜಲಮಾರ್ಗ, ಇದು ರಷ್ಯಾದ ಪ್ರಮುಖ ಜಲಮಾರ್ಗ. ಇದು 1200 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಕೊನೆಗೆ ಈ ನದಿ ಕ್ಯಾಸ್ಪಿಯನ್ ಸಮುದ್ರ ಸೇರುತ್ತೆ. ಇನ್ನು ಮಿಸಿಸಿಪ್ಪಿ ಒಳನಾಡು ಜಲಮಾರ್ಗ ಬರುತ್ತೆ. ಮಿಸಿಸಿಪ್ಪಿ ಮತ್ತು ಹೊವಿಯಾ ನದಿಗಳನ್ನು ಇದು ಒಳಗೊಂಡಿದೆ. ಇನ್ನು ಡ್ಯಾನ್ಯೂಬ್ ಜಲಮಾರ್ಗ, ಇದು ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಇದು ಜರ್ಮನಿಯಿಂದ ರೊಮೇನಿಯಾಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಮತ್ತು 2 ಸಂಕೇತಾಧಾರಿತವಾಗಿ ಹೊಂದಿಸಿ ಅಂತ ಕೇಳಿದರೆ ಸ್ನೇಹಿತರೆ ಇದಕ್ಕೆ ಉತ್ತರ ಆಪ್ಷನ್ 2 ಆಗಿದೆ. 3ನೇ ಪರಿಶಿಷ್ಟ ಅಥವಾ 3rd ಶೆಡ್ಯೂಲ್ ಇದು ಬರೋದು ಪ್ರಮಾಣಗಳು ಮತ್ತು ದೃಢೀಕರಣದ ರೂಪಗಳು. 8ನೇ ಪರಿಶಿಷ್ಟ 8th ಶೆಡ್ಯೂಲು ಇದು ಕಂಡುಬರೋದು ಗಣತಂತ್ರ ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ. 4ನೇ ಪರಿಶಿಷ್ಟ ಇದು ಕಂಡುಬರೋದು ಮೇಲ್ಮನೆಯಲ್ಲಿ ಸ್ಥಾನಗಳ ಹಂಚಿಕೆ. ಇನ್ನು 10ನೇ ಪರಿಶಿಷ್ಟ ಇದು ಪಕ್ಷಾಂತರ ಆಧಾರದ ಮೇಲೆ ಅನರ್ಹತೆಯನ್ನು ಹೇಳುತ್ತೆ.
ಇನ್ನು ಒಟ್ಟು 12 ಅನುಸೂಚಿಗಳನ್ನು ನಮ್ಮ ಸಂವಿಧಾನ ಒಳಗೊಂಡಿದೆ. 1ನೇ ಅನುಸೂಚಿ ಯೂನಿಯನ್ ಬಗ್ಗೆ ಹೇಳುತ್ತೆ, 2ನೇದು ಸ್ಯಾಲ್ರಿ ಬಗ್ಗೆ ಹೇಳುತ್ತೆ, 3ನೇದು ಪ್ರಮಾಣ ವಚನಗಳ ಬಗ್ಗೆ ಹೇಳುತ್ತೆ, 4ನೇ ಅನುಸೂಚಿ ರಾಜ್ಯಸಭೆಯ ಬಗ್ಗೆ ಹೇಳುತ್ತೆ, 5ನೇ ಅನುಸೂಚಿ ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಶೆಡ್ಯೂಲ್ಡ್ ಪ್ಲೇಸಸ್ ಬಗ್ಗೆ ಹೇಳುತ್ತೆ, 6ನೇ ಅನುಸೂಚಿ ಈಶಾನ್ಯ ಪ್ರದೇಶಗಳ ಬುಡಕಟ್ಟು ಜನಾಂಗದ ಮೇಲೆ ಹೇಳುತ್ತೆ, ಇನ್ನು 7ನೇದು ಲಿಸ್ಟ್ ಪಟ್ಟಿಗಳ ಬಗ್ಗೆ ಹೇಳುತ್ತೆ, 8ನೇದು ಭಾಷೆಗಳ ಬಗ್ಗೆ ಹೇಳುತ್ತೆ, 9ನೇದು ಭೂ ಸುಧಾರಣೆ ಬಗ್ಗೆ ಹೇಳುತ್ತೆ, 10 ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಹೇಳುತ್ತೆ, 11 ಪಂಚಾಯತ್ ರಾಜ್ ಬಗ್ಗೆ ಹೇಳುತ್ತೆ, 12 ಮುನ್ಸಿಪಾಲಿಟಿ ಬಗ್ಗೆ ಹೇಳುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್, ಭಾರತದ ರಾಜ್ಯಗಳ ಹಿಂದಿನ ಆಳ್ವಿಕೆಗಾರರ ರಾಜಧನ, ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದ ಕೆಳಗಿನ ಯಾವ ತಿದ್ದುಪಡಿ ಮೂಲಕ ರದ್ದುಗೊಳಿಸಲಾಯಿತು? ಸ್ನೇಹಿತರೆ, ಇದಕ್ಕೆ ಆನ್ಸರ್ ಆಪ್ಷನ್ 1, 26ನೇ ತಿದ್ದುಪಡಿ. ಈ 26ನೇ ತಿದ್ದುಪಡಿಯನ್ನು 1971ರಲ್ಲಿ ಮಾಡುತ್ತದೆ. ಇದರ ಪ್ರಕಾರ ಎಲ್ಲ ರಾಜಧನ ಮತ್ತು ಸೌಕರ್ಯ ಮತ್ತು ಹಕ್ಕು ಬಾಧ್ಯತೆಗಳನ್ನೆಲ್ಲ ತಡೆಹಿಡಿಯಲಾಯಿತು. ಇನ್ನು 28ನೇ ಸಂವಿಧಾನ ತಿದ್ದುಪಡಿಯನ್ನು 1972ರಲ್ಲಿ ಮಾಡಿದ್ರು. ಸೊ ಇದರ ಪ್ರಕಾರ ಅದು IPS ಅಧಿಕಾರಿಗಳ ಸೇವಾ ನಿಯಮಗಳನ್ನು ನಿರ್ಧರಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿತು. ಹೊಸದಾಗಿ 312A ವಿಧಿಯನ್ನು ಸೇರ್ಪಡೆ ಮಾಡುತ್ತರು. ನೆಕ್ಸ್ಟು 30ನೇ ತಿದ್ದುಪಡಿ, ಇದು 133ನೇ ವಿಧಿಗೆ ತಿದ್ದುಪಡಿ ಮಾಡಿ ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಸಿವಿಲ್ ಮೊಕದ್ದಮೆಗಳ ವಿಷಯದಲ್ಲಿ ಅಪೀಲು ಹೋಗುವಾಗ ಅದರ ಬಗ್ಗೆ ಬದಲಾವಣೆ ಮಾಡ್ತಿದ್ದು. ಇನ್ನು 32ನೇ ತಿದ್ದುಪಡಿ ಬಂದು ಇದ್ರ ಮೂಲಕ ಆಂಧ್ರ ಪ್ರದೇಶದಲ್ಲಿ ಕೇಂದ್ರ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿದ್ರು. ನೆಕ್ಸ್ಟ್ ಕ್ವಶನ್, ಕಾಲಾನುಕ್ರಮಣಿಕೆಯಲ್ಲಿ ಈ ಕೆಳಗೆ ಕಾಣಿಸಿದ ಸಂಗತಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ ಉತ್ತರ ಆಪ್ಷನ್ 3 ACBD. ಆಗಸ್ಟ್ ಕೊಡುಗೆ 1940ರಲ್ಲಿ ಜರುಗುತ್ತೆ. ಕ್ರಿಪ್ಸ್ ನಿಯೋಗ ಇದು 1942ರಲ್ಲಿ ನಡೆಯುತ್ತೆ. ಸಿಮ್ಲಾ ಪರಿಷತ್ತು ಇದು 1945ರಲ್ಲಿ ನಡೆಯುತ್ತೆ. ಕ್ಯಾಬಿನೆಟ್ ಮಿಷನ್ನು ಇದು 1946ರಲ್ಲಿ ನಡೆಯುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ವಶನ್, ಖ್ಯಾತ ಗಾಂಧಿವಾದಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ KE ಮಾವೇಂದ್ರವರು ಇತ್ತೀಚೆಗೆ ನಮ್ಮನ್ನಗಲಿದರು. ಇವರು ಈ ಕೆಳಗಿನ ಯಾವ ರಾಜ್ಯಕ್ಕೆ ಸೇರಿದವರು? ಇದಕ್ಕೆ ಉತ್ತರ ಕೇರಳ ಆಗಿತ್ತು. ಸ್ನೇಹಿತರೆ, ಇದು ಆ ಟೈಮಿನ ಒಂದು ಕರೆಂಟ್ ಅಫೇರ್ಸು. ಈ ಥರ ಕರೆಂಟ್ ಅಫೇರ್ಸ್ ಯಾರಾದರೂ ವಿಶೇಷ ವ್ಯಕ್ತಿಗಳು, ಏನಾದರೂ ಸಾಧನೆ ಮಾಡಿದಂಥ ವ್ಯಕ್ತಿಗಳು ಅವರು ಮರಣ ಹೊಂದಿದಾಗ ನೆನ್ಪಿಟ್ಕೊಬೇಕು, ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಇನ್ನರ್ ಲೈನ್ ಪರ್ಮಿಟ್ ILP ಎಂಬುದು ಒಂದು ಅಧಿಕೃತ ಪ್ರಯಾಣ ದಾಖಲೆಯಾಗಿದ್ದು ಭಾರತ ಸರ್ಕಾರವು ಇದನ್ನು ಜಾರಿ ಮಾಡಿದ್ದು ಭಾರತೀಯ ಪ್ರಜೆಯೊಬ್ಬ ನಿರ್ದಿಷ್ಟಗೊಳಿಸಿದ್ದ ರಾಜ್ಯಗಳಲ್ಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ನಿಯಮಿತ ಅವಧಿಯಲ್ಲಿ ಒಳಭಾಗದಲ್ಲಿ ಸಂಚರಿಸಲು ಅನುಮತಿಸುತ್ತದೆ. ಈ ಕೆಳಗಿನ ಯಾವ ರಾಜ್ಯಗಳಿಗೆ ಭಾರತೀಯ ಪ್ರಜೆಗಳು ಈ ರಾಜ್ಯಗಳ ಹೊರಭಾಗದಲ್ಲಿ ಸುರಕ್ಷಿತ ಪ್ರದೇಶಗಳಲ್ಲಿ ಸಂಚರಿಸಲು ILPಯ ಅವಶ್ಯಕವಾಗಿದೆ? ಸ್ನೇಹಿತರೆ, ಇದಕ್ಕೆ ಉತ್ತರ ಆಪ್ಷನ್ 2 BCD ಮಾತ್ರ. ಅಂದರೆ ಇನ್ನರ್ ಲೈನ್ ಪರ್ಮಿಟನ್ನು ನಮ್ಮ ದೇಶದಲ್ಲಿ ಒಟ್ಟು 3 ರಾಜ್ಯಗಳಿಗೆ ಮಾತ್ರ ಕೊಟ್ಟಿದ್ದೀವಿ. ಒಂದು ಅರುಣಾಚಲ ಪ್ರದೇಶ, ಇನ್ನೊಂದು ಮಿಜೋರಾಂ, ಇನ್ನೊಂದು ನಾಗಾಲ್ಯಾಂಡು. ಇದನ್ನು ಸೆಕ್ಷನ್ 2 ಪ್ರಕಾರ ಬೆಂಗಾಲ್ ಈಸ್ಟರ್ನ್ ಫ್ರಾಂಟಿಯರ್ ರೆಗ್ಯುಲೇಷನ್ಸ್ ಆ್ಯಕ್ಟ್ 1873 ಈ ಒಂದು ಆ್ಯಕ್ಟಿನ ಮೂಲಕ ಕೊಟ್ಟಿದ್ದೀವಿ. ಈ ಒಂದು 3 ರಾಜ್ಯಗಳಿಗೆ ಹೋಗಬೇಕು ಅಂದರೆ ನಾವು ಸರ್ಕಾರದ ಅನುಮತಿಯನ್ನು ಪಡ್ಕೊಂಡು ಹೋಗಬೇಕಾಗುತ್ತೆ, ಇಲ್ಲಾಂದರೆ ಅದು ಅಪರಾಧ ಆಗುತ್ತೆ. ಇನ್ನು ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ, ಮಿಜೋರಾಂನ ರಾಜಧಾನಿ ಐಜ್ವಾಲು, ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾಗಿದೆ. ನೆಕ್ಸ್ಟು ಕ್ವಶನ್, ಉಚ್ಚ ನ್ಯಾಯಾಲಯವು ಕೆಳಗಿನ ಯಾವ ರಿಟ್ಟನ್ನು ಜಾರಿ ಮಾಡಿ ಕೆಳಗಿನ ನ್ಯಾಯಾಲಯಕ್ಕೆ ಅಥವಾ ಅರೆ ನ್ಯಾಯಾಂಗ ಕಾಯಕ್ಕೆ ತನ್ನ ವ್ಯಾಪ್ತಿಯೊಳಗಿರದಿದ್ದರೂ ಯಾವುದೇ ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ನಡಾವಳಿಗಳನ್ನು ತಡೆ ಹಿಡಿಯಬಹುದೆಂಬ ಆದೇಶವನ್ನು ನೀಡಬಹುದಾಗಿದೆ? ಸ್ನೇಹಿತರೆ, ಇದಕ್ಕೆ ಉತ್ತರ ಆಪ್ಷನ್ 2 ಪ್ರತಿಬಂಧಕಾಜ್ಞೆ. ಇನ್ನು ABS ಕಾರ್ಪಸ್ ಇದು ಟು ಹ್ಯಾವ್ ಎ ಬಾಡಿ ಅಂತ. ಇದು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆ ಒಳಗಡೆ
ಕೋರ್ಟಿಗೆ ಅಥವಾ ಮ್ಯಾಜಿಸ್ಟ್ರೇಟರ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳುತ್ತೆ. ಇನ್ನು ಕೋ ವಾರೆಂಟೋ ಇದು ಸಾರ್ವಜನಿಕ ಹುದ್ದೆಯನ್ನು ಹೊಂದಲು ಒಬ್ಬ ವ್ಯಕ್ತಿಗೆ ಇರಬೇಕಾದಂಥ ಅರ್ಹತೆಯನ್ನು ಕಾನೂನುಬದ್ಧತೆಯ ಬಗೆಗೆ ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ನೀಡುವ ಆದೇಶ ಈ ಕೋ ವಾರೆಂಟೋ. ಶಶಿಯೋರಿ ಅಂತ ಬರುತ್ತೆ, ಇದು ಕೆಳ ನ್ಯಾಯಾಲಯದಿಂದ ನ್ಯಾಯಾಲಯಗಳಿಗೆ ದಾವೆಗಳನ್ನು ಅಥವಾ ಪ್ರಕರಣಗಳನ್ನು ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ನೀಡುವಂಥ ಆಜ್ಞೆ. ಇನ್ನು ಪರಮಾದೇಶ, ಇದನ್ನು ಮ್ಯಾಂಡಮಸ್ ಅಂತ ಕರಿತೀವಿ. ವಿ ಕಮಾಂಡ್ ಅಂತ ಅರ್ಥ. ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿಗೆ ಅಥವಾ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅದನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟ್ ನೀಡುವಂಥ ಆಜ್ಞೆನೇ ಮ್ಯಾಂಡಮಸ್ ಅಥವಾ ಪರಮಾದೇಶವಾಗಿದೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಸಂವಿಧಾನದ ಅನುಚ್ಛೇದಗಳು ಮತ್ತು ಪಟ್ಟಿ 2 ವಿಷಯಗಳನ್ನು ಹೊಂದಿಸಿ. ಸ್ನೇಹಿತರೆ, ಇದಕ್ಕೆ ಉತ್ತರ ಆಪ್ಷನ್ 3 ಆಗಿದೆ. ಆಪ್ಷನ್ 3. ಒಟ್ಟು ಮೂಲ ಸಂವಿಧಾನದಲ್ಲಿ 395 ವಿಧಿಗಳಿದ್ದಾವೆ, 12 ಅನುಚ್ಛೇದಗಳಿದ್ದಾವೆ, 22 ಭಾಗಗಳಿದ್ದಾವೆ. ಇನ್ನು ಇದರಲ್ಲಿ ನೋಡೋದಾದರೆ ಅನುಚ್ಛೇದ 155 ಇದು ರಾಷ್ಟ್ರಪತಿಯು ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರದ ಬಗ್ಗೆ ಹೇಳುತ್ತೆ. ಇನ್ನು ಅನುಚ್ಛೇದ 201 ಇದು ರಾಜ್ಯಪಾಲರು ರಾಷ್ಟ್ರಪತಿಗಳ ಪರಿಗಣನೆಗಾಗಿ ಕಾಯ್ದಿರಿಸುವ ಮಸೂದೆಗಳ ಬಗ್ಗೆ ಹೇಳುತ್ತೆ. ಅನುಚ್ಛೇದ 213 ಇದು ಕೆಲವೊಂದು ವಿಷಯಗಳ ಬಗ್ಗೆ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ರಾಷ್ಟ್ರಪತಿಯು ಸೂಚನೆಗಳನ್ನು ನೀಡುವ ಬಗ್ಗೆ ಹೇಳುತ್ತೆ. ಇನ್ನು ಅನುಚ್ಛೇದ 312 ಇದು ಅಖಿಲ ಭಾರತ ಸೇವೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಕ್ವಶನ್, ಗಮನ ಸೆಳೆಯುವ ಸೂಚನೆ ಬಗ್ಗೆ ಈ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನು ಪರಿಶೀಲಿಸಿ. ಇದಕ್ಕೆ ಉತ್ತರ ಆಪ್ಷನ್ 3 A, B, D ಮಾತ್ರ ಆಗಿದೆ. ಸಂಸದೀಯ ಪ್ರಕ್ರಿಯಾ ವಿಧಾನದಲ್ಲಿ ಭಾರತೀಯ ನಾವೀನ್ಯವನ್ನು ಇದು ಹೇಳುತ್ತೆ. ಇದನ್ನು ಪಾರ್ಲಿಮೆಂಟ್ನಲ್ಲಿ ಪರಿಚಯಿಸಲಾಗಿದ್ದು ಯಾವುದೇ ಸಂಸತ್ ಸದಸ್ಯನು ಅತ್ಯಂತ ಜರೂರಾದ ಸಾರ್ವಜನಿಕ ಮಹತ್ವದ ವಿಷಯವನ್ನು ಕುರಿತು ಸಂಬಂಧಪಟ್ಟ ಸಚಿವರ ಗಮನ ಸೆಳೆಯುವುದು ಮತ್ತು ಆ ವಿಷಯದ ಬಗ್ಗೆ ಅಧಿಕೃತ ವಿವರಣೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ವಿಧಿವಿಧಾನಗಳಲ್ಲಿ ಶೂನ್ಯ ಸಮಯದ ಬಗ್ಗೆ ತಿಳಿಸಲಾಗಿಲ್ಲ. ಗಮನ ಸೆಳೆಯುವ ಸೂಚನೆ ಬಗ್ಗೆ ವಿಧಿವಿಧಾನದಲ್ಲಿ ತಿಳಿಸಲಾಗಿದೆ. ಈ 3 ಕರೆಕ್ಟಾಗಿದೆ. ಸಿ ತಪ್ಪಾಗಿದೆ. ಏಕೆಂದರೆ ಸರ್ಕಾರದ ವಿರುದ್ಧ ನಿಂದ್ಯ ಖಂಡನೀಯ ಹೇಳಿಕೆಯನ್ನು ಒಳಗೊಳ್ಳುವುದು ಅಂತ ಕೇಳಿದರೆ ಇಲ್ಲ, ಸರ್ಕಾರದ ವಿರುದ್ಧದ ನಿಂದ್ಯ ಖಂಡನೀಯಗಳನ್ನು ಹೇಳಿಕೆಗಳನ್ನು ಇದು ಒಳಗೊಂಡಿರೋದಿಲ್ಲ. ಹೀಗಾಗಿ ಇನ್ನು 11 ರಿಂದ 12 ಗಂಟೆ ಇದು ಪ್ರಶ್ನಾವಳಿ ಆಗಿರುತ್ತೆ ಸಮಯ. ಇನ್ನು 12 ರಿಂದ 1 ಅಥವಾ 1 ರಿಂದ 2 ಗಂಟೆ ಇದು ಈ ಮಧ್ಯೆ ನಡೆಯುವಂಥದ್ದನ್ನೇ 0 ಅವರ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ದಕ್ಕನ್ನ ಇಸ್ಲಾಮಿ ಸುಲ್ತಾನರು ಅಹಮದ್ನಗರ, ಬಿಜಾಪುರ, ಗೋಲ್ಕೊಂಡ, ಬೀರಾರ್, ಬೀದರ್ 1565 ಒಟ್ಟುಗೂಡಿ ಹಿಂದೂ ವಿಜಯನಗರ ಸಾಮ್ರಾಜ್ಯದ ದೊರೆಯ ಮೇಲೆ ಒಟ್ಟಾಗಿ ದಾಳಿ ನಡೆಸಿ ತಾಳಿಕೋಟೆ ಯುದ್ಧದಲ್ಲಿ ಭೀಕರವಾಗಿ ಸೋಲಿಸಿದರು. ಆಗ ಆಳುತ್ತಿದ್ದ ವಿಜಯನಗರದ ದೊರೆ ಯಾರು? ಇದಕ್ಕೆ ಉತ್ತರ ಆಪ್ಷನ್ 4 ಸದಾಶಿವರಾಯ. ಸದಾಶಿವರಾಯನು 1565 ಜನವರಿ 23ನೇ ತಾರೀಕು ನಡೆದಂತಹ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಗಿ ಕದನ, ಈ ಕದನದಲ್ಲಿ ಪಾಲ್ಗೊಂಡಿದ್ದಂತಹ ಅರಸನಾಗಿದ್ದಾನೆ. ಇನ್ನು ಈ ವಿಜಯನಗರದ ಸೈನ್ಯದ ಮುಂದಾಳತ್ವವನ್ನು ವಹಿಸಿದವನು ಅಳಿಯ ರಾಮರಾಯನಾಗಿದ್ದಾನೆ. 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯನಿಂದ ಈ ಒಂದು ವಿಜಯನಗರ ಪ್ರಾರಂಭ ಆಯಿತು. ಇವರ ಒಂದು ರಾಜಧಾನಿ ಹಂಪೆ, ಲಾಂಛನ ಒಂದು ಎಡಮುಖ ವರಾಹ. ಪ್ರಸಿದ್ಧ ಅರಸ ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯನು ಬರೆದಂತಹ ಪ್ರಮುಖ 2 ಕೃತಿಗಳು ಅಂದರೆ ಅಮುಕ್ತ ಮೌಲ್ಯ, ಇದು ತೆಲುಗಿನಲ್ಲಿದೆ, ಜಾಂಬವತಿ ಕಲ್ಯಾಣ, ಇದು ಸಂಸ್ಕೃತದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಸಾರ್ವಜನಿಕ ಸ್ವಾಯತ್ತತೆಗಳ ಸಮಿತಿ ಬಗ್ಗೆ ಈ ಕೆಳಗೆ ಕಾಣಿಸಿದ ಹೇಳಿಕೆಗಳನ್ನು ಪರಿಶೀಲಿಸಿ. ಇದಕ್ಕೆ ಉತ್ತರ ಆಪ್ಷನ್ 1. ಈ ಸಮಿತಿಯು 22 ಸದಸ್ಯರನ್ನು ಹೊಂದಿರುತ್ತದೆ. 15 ಲೋಕಸಭಾ ಸದಸ್ಯರಿರ್ತಾರೆ ಮತ್ತು 7 ರಾಜ್ಯಸಭಾ ಸದಸ್ಯರು ಇದರಲ್ಲಿರ್ತಾರೆ. ಪ್ರತಿ ವರ್ಷ ಸಂಸತ್ತಿನಿಂದ ಸಮಿತಿಯ ಸದಸ್ಯರು ಚುನಾಯಿಸಲ್ಪಡುತ್ತದೆ. ಹೌದು, ಪ್ರತಿ ವರ್ಷ
ವರ್ಷಕ್ಕೊಂದು ಬಾರಿ ಚುನಾವಣೆ ನಡೀತಾ ಇರುತ್ತೆ. ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬ ಸದಸ್ಯನು ಸಭಾಪತಿಯಿಂದ ಅಧ್ಯಕ್ಷನಾಗಿ ನೇಮಕಗೊಳ್ಳುತ್ತಾನೆ. ಇದು ಸಹ ಸರಿಯಾದ ಉತ್ತರ. ಸಮಿತಿ ಅಧ್ಯಕ್ಷ ಹುದ್ದೆಯು ಲೋಕಸಭೆಯಿಂದ ಅಲ್ಲ, ಅಲ್ಲಿ ರಾಜ್ಯಸಭೆ ಸದಸ್ಯರಲ್ಲಿ ಮಾತ್ರ ವಿರೋಧ ಪಕ್ಷದ ನಾಯಕ ಈ ಒಂದು ಸಾರ್ವಜನಿಕ ಸ್ವಾಯತ್ತತೆಗಳ ಸಮಿತಿಯ ಸಮಿತಿ ಅಧ್ಯಕ್ಷನಾಗಿರ್ತಾನೆ. ಇನ್ನು ವಿರೋಧ ಪಕ್ಷದ ಸದಸ್ಯ ಇದಕ್ಕೆ ಅಧ್ಯಕ್ಷನಾಗಿರ್ತಾನೆ. ಈ ಸಮಿತಿ ಏನು ಮಾಡುತ್ತಪ್ಪ ಅಂದರೆ CAG ನೀಡಿದಂಥ ವಾರ್ಷಿಕ ಲೆಕ್ಕಪತ್ರ ವರದಿಯನ್ನು ಪರಿಶೀಲಿಸುತ್ತೆ. ಇದೇ ಇದರ ಪ್ರಮುಖ ಕಾರ್ಯವಾಗಿದೆ. ನೆಕ್ಸ್ಟ್ ಕ್ವಶನ್, ಉದ್ಯೋಗ ಸ್ಥಿತಿಸ್ಥಾಪಕತೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಉತ್ತರ ಆಪ್ಷನ್ 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡಾವಾರು ಬದಲಾವಣೆ ಎನ್ನುವುದು ಸರಿಯಾದ ಉತ್ತರವಾಗಿದೆ. ಅಂದರೆ ಉದ್ಯೋಗದಲ್ಲಿ 1% ಚೇಂಜ್ ಆದರೆ ಅದರ ಜೊತೆಗೇನೆ 0.1% ಅಷ್ಟು ಆರ್ಥಿಕ ಬೆಳವಣಿಗೆಯಲ್ಲಿ ಕೂಡ ಬದಲಾವಣೆ ಆಗುತ್ತದೆ ಎಂಬುದೇ ಇದರ ಅರ್ಥವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ರಾಷ್ಟ್ರಪತಿಗಳ ಕ್ಷಮಾಪಣಾಧಿಕಾರಕ್ಕೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಥವಾ ಸರಿಯಾಗಿವೆ? ಸರಿಯಾದ ಉತ್ತರ ಆಪ್ಷನ್ 3 A ಮತ್ತು C ಮಾತ್ರ. ನ್ಯಾಯಾಂಗದ ನಿರ್ಣಯದ ಗಲ್ಲು ಶಿಕ್ಷೆಗೆ ಸಂಬಂಧಿಸಿದಂತೆ ಇವರ ಕ್ಷಮಾಪಣಾಧಿಕಾರವು ಇರುತ್ತದೆ. ಇವರೊಬ್ಬರೇ ಮರಣದಂಡನೆಗೆ ಸಂಬಂಧಿಸಿದಂತೆ ಕ್ಷಮಾ ನಿರ್ಣಯವನ್ನು ಕೈಗೊಳ್ಳಬಹುದಾಗಿದೆ. ಇನ್ನು ಇವರು ಭೂ ಕೇಂದ್ರ ಅಥವಾ ರಾಜ್ಯ ಕಾನೂನಿಗೆ ವಿರುದ್ಧವಾದ ಯಾವುದೇ ಅಪರಾಧಕ್ಕೆ ಸಂಬಂಧಿಸಿದ ಶಿಕ್ಷೆಯನ್ನು ಮುಂದೂಡುವ ಮತ್ತು ತಡೆಹಿಡುವಂಥ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರೋದಿಲ್ಲ. ಇನ್ನು ರಾಷ್ಟ್ರಾಧ್ಯಕ್ಷರ ಬಗ್ಗೆ ಭಾಗ 5ರಲ್ಲಿ ಕಂಡುಬರುತ್ತೆ. 52ರಿಂದ 78ನೇ ವಿಧಿಗಳು ತಿಳಿಸ್ಕೊಡ್ತವೆ. ಪ್ರಸ್ತುತ ರಾಮನಾಥ್ ಕೋವಿಂದ್ ಅವರು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಅವರು 15ನೇ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲಾ ತಂತ್ರದಿಂದ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದ ಆ ಕರ್ನಾಟಕದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಇದಕ್ಕೆ ಉತ್ತರ ಆಪ್ಷನ್ 4 ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಇವನನ್ನು 1831 ಜನವರಿ 26ನೇ ತಾರೀಕು ನೇಣುಗಂಬಕ್ಕೆ ಏರಿಸಲಾಗುತ್ತದೆ. ಇನ್ನು ಆಲೂರು ವೆಂಕಟರಾವ್ ಇವರನ್ನು ಕನ್ನಡದ ಕುಲಪುರೋಹಿತ ಎಂದು ಕರೀತಾರೆ. ವಾಗ್ಭೂಷಣ ಎಂಬಂಥ ಪತ್ರಿಕೆಯನ್ನು ಇವರು ಹೊರಡಿಸ್ತಾರೆ. ಮುಂದಿನ ಕ್ವಶನ್, ಪ್ರವಾಸಿಗರ ಪಟ್ಟಿ 1 ಅವರು ವಿಜಯನಗರ ಸಾಮ್ರಾಜ್ಯ ರಾಜ್ಯರ ಪಟ್ಟಿ 2 ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ್ದನ್ನು ಹೊಂದಿಸಿರಿ. ಇದಕ್ಕೆ ಉತ್ತರ ಆಪ್ಷನ್ 2 ಅಬ್ದುಲ್ ರಜಾಕ್ ಈತ 2ನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ನಿಕೋಲೋ ಕಾಂಟೆ ಈತ 1ನೇ ದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಫರ್ನಾವ್ ನ್ಯೂನಿಸ್ ಈತ ಅಚ್ಯುತರಾಯನ ಆಸ್ಥಾನಕ್ಕೆ ಬರ್ತಾನೆ. ಬಾರ್ಬೋಸಾ ಇವನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಇನ್ನು ಅಬ್ದುಲ್ ರಜಾಕ್ ಅನ್ನುವಂಥ ವ್ಯಕ್ತಿ 2ನೇ ದೇವರಾಯನ ಆಸ್ಥಾನಕ್ಕೆ 1442ರಲ್ಲಿ ಭೇಟಿ ಕೊಡ್ತಾನೆ. ಈತ ಪರ್ಷಿಯಾದ ಪ್ರವಾಸಿಗ. ನಿಕೋಲೋ ಕಾಂಟೆ ಎನ್ನುವನು ಇಟಲಿಯ ಪ್ರವಾಸಿಗನಾಗಿದ್ದು ಈತ 1421ರಲ್ಲಿ 1ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಫರ್ನಾವ್ ನ್ಯೂನಿಸ್ ಈತ ಪೋರ್ಚುಗಲ್ನ ಪ್ರವಾಸನಾಗಿದ್ದು 1536ರಲ್ಲಿ ಭೇಟಿ ಕೊಡ್ತಾನೆ. ಬಾರ್ಬೋಸಾ ಈತ ಪೋರ್ಚುಗಲ್ನ ಪ್ರವಾಸಿಗನಾಗಿದ್ದು ಕೃಷ್ಣದೇವರಾಯನ ಆಸ್ಥಾನಕ್ಕೆ 1520ರಲ್ಲಿ ಭೇಟಿ ಕೊಡ್ತಾನೆ. ಇನ್ನು 1336ರಲ್ಲಿ ವಿಜಯನಗರ ಸ್ಥಾಪನೆ ಆಯಿತು. ನೆಕ್ಸ್ಟ್ ಕ್ವಶನ್, ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರಿನ ಮಹಾರಾಜರು 1918ರಲ್ಲಿ ನೇಮಿಸಿದಂಥ ಸಮಿತಿ ಯಾವುದು? ಇದಕ್ಕೆ ಉತ್ತರ ಆಪ್ಷನ್ 4 ಲೆಸ್ಲಿ ಮಿಲ್ಲರ್ ಸಮಿತಿ. ಲೆಸ್ಲಿ ಮಿಲ್ಲರ್ ಸಮಿತಿಯನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಭಾರತದಲ್ಲಿ ಪ್ರಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವಾಗಿ ಇದನ್ನು ನೇಮಿಸ್ತಾರೆ. ನ್ಯಾಯಮೂರ್ತಿ ಲೆಸ್ಲಿ ಸಿ ಮಿಲ್ಲರ್ ಇವರ ಅಧ್ಯಕ್ಷತೆಯಲ್ಲಿ 1918ರಲ್ಲಿ ಇದರ ನೇಮಕ ಆಗುತ್ತೆ.
ಮುಖ್ಯಮಂತ್ರಿ ಡಿ ದೇವರಾಜ ಅರಸರವರು 1972ರಲ್ಲಿ LG ಹಾವನೂರು ಅವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಾನಂತರ ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸ್ತಾರೆ. ಇದು 1975ರಲ್ಲಿ ವರದಿಯನ್ನು ಸಲ್ಲಿಸಿತು. 1960ರಲ್ಲಿ ನಾಗನಗೌಡ ಸಮಿತಿಯನ್ನು ರಚಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಶಾಸನಸಭೆ ಸಮಿತಿಯೊಂದಿಗೆ ಪಟ್ಟಿ 1 ಅದರ ಅಧ್ಯಕ್ಷರನ್ನು ಪಟ್ಟಿ 2 ಹೊಂದಿಸಿರಿ. ಇದಕ್ಕೆ ಉತ್ತರ ಆಪ್ಷನ್ 2. ಗೃಹ ಸಮಿತಿ ಇದರ ಅಧ್ಯಕ್ಷರು ಪಟ್ಟಾಭಿ ಸೀತಾರಾಮಯ್ಯ. ವಾಣಿಜ್ಯ ಸುವ್ಯವಸ್ಥೆ ಸಮಿತಿ ಇದಕ್ಕೆ ಅಧ್ಯಕ್ಷರಾಗಿದ್ದವರು KM ಮುನ್ಷಿ. ಕೇಂದ್ರ ಸಂವಿಧಾನ ಇದರ ಅಧ್ಯಕ್ಷರು ಜವಾಹರಲಾಲ್ ನೆಹರು. ಪ್ರಾಂತೀಯ ಸಂವಿಧಾನ ಇದರ ಅಧ್ಯಕ್ಷರು ಯಾರು ಅಂದರೆ ಸರ್ದಾರ್ ಪಟೇಲ್ರಾಗಿದ್ದಾರೆ. ಇನ್ನು 1946ರ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು. ಪ್ರಥಮ ಸಭೆ ಡಿಸೆಂಬರ್ 9, 1946ನೇ ತಾರೀಕು ಜರುಗುತ್ತೆ. ಈ ಸಭೆಗೆ ಸಚ್ಚಿದಾನಂದ ಸಿನ್ಹಾ ಅವರು ತಾತ್ಕಾಲಿಕ ಅಧ್ಯಕ್ಷರಾಗಿರ್ತಾರೆ. ಇನ್ನು ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಸಂವಿಧಾನ ರಚನಾ ಸಭೆಯ ಪೂರ್ಣ ಪ್ರಮಾಣದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಇನ್ನು ನವೆಂಬರ್ 26, 1949ರಂದು ಸಂವಿಧಾನವನ್ನು ಅಂಗೀಕರಿಸಲಾಯಿತು. ಜನವರಿ 26, 1950ರಂದು ಈ ಒಂದು ನಮ್ಮ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ನಾಸಾವು OSIRIS REx ಅನ್ನು ನಿಯೋಗಕ್ಕಾಗಿ ಅಮೆರಿಕದಿಂದ ಮೊದಲ ರೀತಿಯಂತೆ ಉಡಾವಣೆ ಮಾಡಿತು. ಈ ಕೆಳಗಿನ ನಿಯೋಗದ ಉದ್ದೇಶಗಳನ್ನು ಆರಿಸಿ. ಇದು 2017ರ ಕರೆಂಟ್ ಅಫೇರ್ಸ್ ಕ್ವಶನ್. ಇದಕ್ಕೆ ಉತ್ತರ ಬಂದು ಆಪ್ಷನ್ 4. ಕ್ಷುದ್ರ ಗ್ರಹ 101955 ಬಿನ್ನು ಮಾದರಿಗಳನ್ನು ಸಂಗ್ರಹಿಸುವುದು ಮತ್ತು ಭೂಮಿಗೆ ಮರಳಿಸುವುದು. ಇನ್ನು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ. ನಮ್ಮ ಸೌರವ್ಯೂಹದಲ್ಲಿ ಒಟ್ಟು 8 ಗ್ರಹಗಳಿವೆ. ಗುರು ಗ್ರಹವು ಅತಿ ದೊಡ್ಡ ಗ್ರಹವಾಗಿದೆ. ಇದನ್ನು ಗೆಲಿಲಿಯೋ ಕಂಡುಹಿಡಿತಾನೆ 1610ರಲ್ಲಿ. ಇನ್ನು ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹ ಹೊಂದಿರತಕ್ಕಂಥ 2ನೇ ಗ್ರಹ ಬಂದು ಮೊದಲನೇದು ಗ್ಯಾನಿಮೆಡ. ಸೌರವ್ಯೂಹದಲ್ಲೇ ಇದು ಅತಿ ದೊಡ್ಡ ಉಪಗ್ರಹವಾಗಿದೆ. ಇದರ ಅನ್ವೇಷಣೆಗೆ ಜುನೋ ಉಪಗ್ರಹವನ್ನು ನಾಸಾ ಉಡಾಯಿಸಿತು. ಮಂಗಳ ಗ್ರಹಕ್ಕೆ 2013ರಲ್ಲಿ ನಮ್ಮ ಭಾರತ ಮಾರ್ಸ್ ಆರ್ಬಿಟರ್ ಮಾಮ್ ಅಂತ ಕರಿತೀವಿ ಅದನ್ನು ಉಡಾವಣೆ ಮಾಡ್ತು. ಇದನ್ನು ಕೆಂಪು ಗ್ರಹ ಅಂತಲೂ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು. ಆಪ್ಷನ್ ಎ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿದೆ, ಬಿ ನ್ಯಾಯಾಂಗೀಯ ಅಧಿಕಾರವನ್ನು ಹೊಂದಿದೆ, ಸಿ ಶಾಸಕಾಂಗ ಅಧಿಕಾರವನ್ನು ಹೊಂದಿದೆ. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 3 ಎ ಮಾತ್ರ ಸರಿಯಾಗಿದೆ. ಬುಡಕಟ್ಟು ಪ್ರದೇಶಗಳಲ್ಲಿನ ಸ್ವಾಯತ್ತ ಜಿಲ್ಲಾ ಪರಿಷತ್ತುಗಳು ಕೇವಲ ಕಾರ್ಯಾಂಗೀಯ ಅಧಿಕಾರವನ್ನು ಹೊಂದಿವೆ. ಇನ್ನು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ಸಂವಿಧಾನದಲ್ಲಿ 10ನೇ ಭಾಗದಲ್ಲಿ ಕಂಡುಬರುತ್ತೆ. ಜೊತೆಗೆ 5ನೇ ಅನುಸೂಚಿಯಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರಾ ಮತ್ತು ಮಿಜೋರಾಂ ಈ 4 ರಾಜ್ಯಗಳನ್ನು ಹೊರತುಪಡಿಸಿ ಯಾವುದೇ ರಾಜ್ಯದಲ್ಲಿನ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಆಡಳಿತ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದೆ. ವಿಧಿ 244 ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಮುಂದಿನ ಪ್ರಶ್ನೆ, ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತ? ಇದಕ್ಕೆ ಉತ್ತರ ಆಪ್ಷನ್ 1 52ನೇ ತಿದ್ದುಪಡಿ ಕಾಯ್ದೆಯಾಗಿದೆ. 52ನೇ ತಿದ್ದುಪಡಿ ಕಾಯ್ದೆಯನ್ನು 1985ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಮಾಡಿದ್ದು. ಇದು ಪಕ್ಷಾಂತರವನ್ನು ನಿಷೇಧಿಸುತ್ತೆ. ಈ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಹೊಸದಾಗಿ 10ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು. ಇನ್ನು 62ನೇ ತಿದ್ದುಪಡಿ ಇದು 1989ರಲ್ಲಿ. ಈ ತಿದ್ದುಪಡಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ SC STಗಳಿಗೆ ಸ್ಥಾನ ಮೀಸಲಾತಿಗಳು ಮತ್ತು ಆಂಗ್ಲೋ ಇಂಡಿಯನ್ಸ್ಗೆ ಸ್ಥಾನ ಮೀಸಲಾತಿಯನ್ನು 10 ವರ್ಷಗಳ ಕಾಲ ಮುಂದುವರಿಸಬೇಕು ಅಂತ ಹೇಳ್ತು. ಇನ್ನು 69ನೇ ತಿದ್ದುಪಡಿಯು 1991ರಲ್ಲಿ ಆಯಿತು. ಇದು ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಎಂಬ ವಿಶೇಷ ಸ್ಥಾನಮಾನ ನೀಡಿದಂತಹ ತಿದ್ದುಪಡಿ ಕಾಯ್ದೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಕಾಲಾನುಕ್ರಮಣಿಕವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 BAC.
ಕಡಿದಾಳ್ ಮಂಜಪ್ಪ ಇವರು 19 ಆಗಸ್ಟು 1956ರಿಂದ 31 ಅಕ್ಟೋಬರ್ 1956ರವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಇವರು ಒಂದು ಕೃತಿನ ಬರೀತಾರೆ, ಫೇಮಸ್ ಕೃತಿ ಅದು ನನಸಾಗದ ಕನಸು. ಇನ್ನು ವೀರೇಂದ್ರ ಪಾಟೀಲ್ ರವರು ಮೇ 29, 1968 ಅಲ್ಲಿಂದ ಮಾರ್ಚ್ 18, 1971ರವರೆಗೆ ಆಳ್ವಿಕೆ ಮಾಡ್ತಾರೆ. ಇನ್ನು ಗುಂಡೂರಾವ್ರವರು ಜನವರಿ 12, 1980ರಿಂದ ಜನವರಿ 6, 1983ರವರೆಗೆ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾರೆ. ಇನ್ನು ವಿಶೇಷವಾದ ಮಾಹಿತಿ ಏನಂದರೆ 1947 ಅಕ್ಟೋಬರ್ 25ನೇ ತಾರೀಕು ಕೆ ಚೆಂಗಲರಾಯ ರೆಡ್ಡಿ ಅನ್ನೋರು, ಕೆ ಸಿ ರೆಡ್ಡಿ ಅಂತ ಕರೀತಾರೆ, ಇವರು ಮೊದಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. 1956 ನವೆಂಬರ್ 1 ಮೈಸೂರು ರಾಜ್ಯದ ರಾಜ್ಯ ಪುನರ್ವಿಂಗಡಣಾ ಆಯೋಗ ಆದಮೇಲೆ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಎಸ್ ನಿಜಲಿಂಗಪ್ಪ. ಇನ್ನು 1973 ನವೆಂಬರ್ 1 ಕರ್ನಾಟಕ ಎಂಬ ಮರುನಾಮಕರಣ ಆದಮೇಲೆ ಸಂದರ್ಭದಲ್ಲಿ ಇದ್ದಂಥ ಮುಖ್ಯಮಂತ್ರಿ ಯಾರು ಅಂದರೆ ದೇವರಾಜ್ ಅರಸ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಂಧ್ರ ಪ್ರದೇಶ 1956 ಅನ್ನೋದು ತಪ್ಪು. ಯಾಕಪ್ಪ ಅಂದರೆ ಆಂಧ್ರ ಪ್ರದೇಶ ರಚನೆ ಆಗಿದ್ದು 1953ರಲ್ಲಿ. ಇದು ಮೊಟ್ಟ ಮೊದಲ ಭಾರತದಲ್ಲಿ ರಚನೆ ಆದಂಥ ರಾಜ್ಯವಾಗಿದೆ. ಶ್ರೀ ಪೊಟ್ಟಿ ಶ್ರೀರಾಮುಲು ಅನ್ನೋರು 53 ದಿನಗಳ ಉಪವಾಸ ಮಾಡಿ ಅವರು ಅಸುನೀಗಿದ ನಂತರ ಸರ್ಕಾರ ಎಚ್ಚೆತ್ತುಕೊಂಡು ರಚಿಸಿದ ಮೊದಲ ರಾಜ್ಯ ಆಂಧ್ರ ಪ್ರದೇಶ. ಇದರ ನಂತರ ರಾಜ್ಯ ಪುನರ್ವಿಂಗಡಣಾ ಆಯೋಗ ಅಥವಾ ಫಜಲ್ ಅಲಿ ಆಯೋಗವನ್ನು 1953ರಲ್ಲಿ ನೇಮಿಸ್ತದೆ. ಇದು 56ರಲ್ಲಿ ವರದಿನ ಕೊಟ್ಟು ರಾಜ್ಯಗಳನ್ನು ಡಿವೈಡ್ ಮಾಡೋದಕ್ಕೆ ಕಾರಣ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಭಾರತದ ಡಿಲಿಮಿಟೇಷನ್ ಆಯೋಗವು ಒಟ್ಟು ಪಾರ್ಲಿಮೆಂಟರಿ ಸ್ಥಾನಗಳನ್ನು ಕರ್ನಾಟಕ ಕುರಿತಂತೆ ಈ ಅನುವಾದದಲ್ಲಿ ಹಂಚಿಕೆ ಮಾಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮಾತ್ರ. 28 ಲೋಕಸಭಾ ಸ್ಥಾನಗಳ ಪೈಕಿ 5 ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು 2 ಸ್ಥಾನಗಳನ್ನು ಪರಿಶಿಷ್ಟ ವರ್ಗಕ್ಕೆ ನೀಡುವುದು. 28 ಲೋಕಸಭಾ ಸ್ಥಾನಗಳನ್ನು ನಮ್ಮ ಕರ್ನಾಟಕ ಹೊಂದಿದೆ, 12 ರಾಜ್ಯಸಭಾ ಸ್ಥಾನಗಳನ್ನು ಹೊಂದಿದೆ, 224 ವಿಧಾನಸಭಾ ಸ್ಥಾನಗಳನ್ನು ಹೊಂದಿದೆ, 75 ವಿಧಾನ ಪರಿಷತ್ ಸ್ಥಾನಗಳನ್ನು ನಮ್ಮ ಕರ್ನಾಟಕವು ಒಳಗೊಂಡಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ರಾಜ್ಯ ವಿಧಾನಸಭೆಯಲ್ಲಿ ಮೀಸಲಾತಿ ಕೊಡಬೇಕು ಅಂತ 332ನೇ ವಿಧಿ ತಿಳಿಸಿಕೊಡುತ್ತದೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದ ದಿನಾಂಕ. ಇದಕ್ಕೆ ಸರಿಯಾದ ಉತ್ತರ 10ನೇ ಮೇ 1993. 73ನೇ ತಿದ್ದುಪಡಿ ಕಾಯ್ದೆ 24 ಏಪ್ರಿಲ್ 1993ರಿಂದ ಜಾರಿಗೆ ಬಂತು. ಇದನ್ನು ಪಂಚಾಯತ್ ರಾಜ್ ಕಾಯ್ದೆ ಅಂತ ಕರೆಯಲಾಯಿತು. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ನೀಡಿತು. ಇದು 9ನೇ ಭಾಗ 11ನೇ ಅನುಸೂಚಿಯನ್ನು ಸೇರ್ಪಡೆ ಮಾಡಲಾಯಿತು. ಇದರಿಂದ 1957ರಲ್ಲಿ ಭಾರತ ಸರ್ಕಾರವು ಬಲವಂತರಾಯ್ ಮೆಹ್ತಾ ಸಮಿತಿಯನ್ನು ನೇಮಿಸಿತು. ಇದು ಪಂಚಾಯತ್ ರಾಜ್ ಎಂಬ ಹೆಸರಿನಲ್ಲಿ ಅಕ್ಟೋಬರ್ 2, 1959ನೇ ತಾರೀಕು ರಾಜಸ್ಥಾನದ ನಾಗೂರಲ್ಲಿ ಪ್ರಧಾನಿ ನೆಹರೂರವರು ಪ್ರಥಮ ಬಾರಿಗೆ ಈ ಒಂದು ಪಂಚಾಯತ್ ರಾಜ್ ಸಿಸ್ಟಮನ್ನು ಭಾರತದಲ್ಲಿ ತಂದರು. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರಪತಿಯವರು ವಿಟೋ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ರೀತಿಯ ವಿಟೋ ಅಧಿಕಾರಗಳನ್ನು ಹೊಂದಿರಬಹುದು? ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ಎ, ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ನಿರಪೇಕ್ಷ ವಿಟೋ ಎಂದರೆ ಶಾಸಕಾಂಗದಿಂದ ಅನುಮೋದಿಸಲ್ಪಟ್ಟ ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ತಡೆ ಹಿಡಿಯುವುದು. ನಿಲಂಬನ ವಿಟೋವನ್ನು ಶಾಸಕಾಂಗದ ಸಾಮಾನ್ಯ ಬಹುಮತದಿಂದ ರದ್ದುಗೊಳಿಸಬಹುದು. ಪಾಕೆಟ್ ವಿಟೋ ಶಾಸಕಾಂಗದಿಂದ ಒಪ್ಪಿತವಾದ ಮಸೂದೆಯ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಇನ್ನು ಅರ್ಹ ವಿಟೋವನ್ನು ಶಾಸಕಾಂಗದ ಬಹುಮತದಿಂದ ರದ್ದುಗೊಳಿಸಬಹುದು ಎಂಬ ಆಪ್ಷನ್ ತಪ್ಪಾಗಿದೆ. ರಾಷ್ಟ್ರಾಧ್ಯಕ್ಷರ ಬಗ್ಗೆ ನೋಡೋದಾದರೆ ಸಂವಿಧಾನದಲ್ಲಿ ಭಾಗ 5ರಲ್ಲಿ ವಿಧ 52ರಿಂದ 78ರವರೆಗೆ ತಿಳಿಸಲಾಗಿದೆ. ರಾಷ್ಟ್ರಾಧ್ಯಕ್ಷರಿಗೆ 3 ರೀತಿಯ ವಿಟೋ ಅಧಿಕಾರ ಇರುತ್ತೆ. ಒಂದು ಆಬ್ಸಲ್ಯೂಟ್ ವಿಟೋ, ಸಸ್ಪೆನ್ಸಿವ್ ವಿಟೋ, ಪಾಕೆಟ್ ವಿಟೋ ಅಂತ.
ಅಬ್ಸಲ್ಯೂಟ್ ವೀಟೋ ಅಂದರೆ ಏನಪ್ಪ? ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಒಂದು ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಅಬ್ಸಲ್ಯೂಟ್ ವೀಟೋ ಅಂತ ಕರೀತಾರೆ. ಸಸ್ಪೆನ್ಸಿವ್ ವೀಟೋ ಅಂದರೆ ಸಂಸತ್ತಿನಿಂದ ಅನುಮೋದಿಸಲ್ಪಟ್ಟ ಒಂದು ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರು ಒಪ್ಪಿಗೆ ನೀಡದೆ ಸಂಸತ್ತಿನ ಮರುಪರಿಶೀಲನೆಗೆ ಹಿಂದಿರುಗಿಸ್ತಾರಲ್ಲ, ಇದನ್ನು ಸಸ್ಪೆನ್ಸಿವ್ ವೀಟೋ ಅಂತ ಕರೀತಾರೆ. ಪಾಕೆಟ್ ವೀಟೋ ಅಂತಂದರೆ ರಾಷ್ಟ್ರಾಧ್ಯಕ್ಷರು ಒಂದು ಮಸೂದೆಗೆ ಅಂಗೀಕಾರ ನೀಡುವುದಿಲ್ಲ ಅಥವಾ ಅಂಗೀಕಾರವನ್ನು ತಡೆಹಿಡಿಯುವುದಿಲ್ಲ ಅಥವಾ ಸಂಸತ್ತಿನ ಮರುಪರಿಶೀಲನೆಗೂ ಹಿಂದಿರುಗಿಸೋದಿಲ್ಲ. ಬದಲಾಗಿ ಮಸೂದೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ತಮ್ಮ ಬಳಿ ಇಟ್ಟುಕೊಳ್ತಾರೆ. ಇದನ್ನು ಪಾಕೆಟ್ ವೀಟೋ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, 1953ರಲ್ಲಿನ ರಾಜ್ಯಗಳ ಪುನರ್ರಚನಾ ಆಯೋಗವು ಇವರ ಅಧ್ಯಕ್ಷತೆ ಮತ್ತು ಸದಸ್ಯತ್ವದಲ್ಲಿ ರಚಿತವಾಯಿತು. ಇದಕ್ಕೆ ಉತ್ತರ ಆಪ್ಷನ್ 1. ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು HN ಕುಂಜ್ರು, KM ಫಣಿಕರ್, ಇವರು 3 ಜನ ಇರ್ತಾರೆ. 1953ರಲ್ಲಿ ಇದನ್ನು ನೇಮಕ ಮಾಡ್ತಾರೆ. ಇದಾನಂತರ 1956ರಲ್ಲಿ ಈ ಒಂದು ಸಮಿತಿ ರಾಜ್ಯ ಪುನರ್ವಿಂಗಡಣೆ ಮಾಡೋದಕ್ಕೆ ಒಪ್ಪಿಗೆ ಸೂಚಿ ವರದಿಯನ್ನು ಸಲ್ಲಿಸುತ್ತೆ. ಇನ್ನು 1948ರಲ್ಲಿ ಧಾರ್ ಸಮಿತಿ ಅನ್ನೋದನ್ನು ಸ್ಥಾಪಿಸಲಾಗುತ್ತೆ. ಇದರಲ್ಲಿ ಸದಸ್ಯರು JN ಲಾಲ್ ಮತ್ತು ಪನ್ನಾಲಾಲ್ ಅವರು ಇರ್ತಾರೆ. ಇದು ರಾಜ್ಯಗಳ ಪುನರ್ವಿಂಗಡಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಇದಾದ ನಂತರ 1949ರಲ್ಲಿ JVP ಸಮಿತಿ ಅಂದರೆ ಜವಾಹರಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟಾಭಿ ಸೀತಾರಾಮಯ್ಯ ಕಮಿಟಿನ ರಚಿಸ್ತಾರೆ. ಈ ಸಮಿತಿ ಕೂಡ ರಾಜ್ಯಗಳನ್ನು ಪುನರ್ವಿಂಗಡಣೆ ಮಾಡೋದು ಬೇಡ ಅಂತ ಹೇಳಿ ವರದಿಯನ್ನು ಕೊಡುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಸಮಿತಿಗಳನ್ನು ಪಟ್ಟಿ 1 ಮತ್ತು ಅದರ ಅಧ್ಯಕ್ಷರನ್ನು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ನಾಗರಿಕ ಸೇವಾ ಸುಧಾರಣಾ ಸಮಿತಿ, ಇದು PC ಹೋಟಾ ರವರು ತಂದಂಥದ್ದಾಗಿದೆ. ಇನ್ನು ಪೊಲೀಸ್ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರೆ ಸೋಲಿ ಸೊರಾಬ್ಜಿಯವರಾಗಿದ್ದರು. ಇನ್ನು ಮುಸಲ್ಮಾನ ಸ್ಥಾನಮಾನ ಸಮಿತಿಯನ್ನು ರಾಜಿಂದರ್ ಸಾಚಾರ್ ರವರು ಅಧ್ಯಕ್ಷರಾಗಿದ್ದಂಥದ್ದು. ಇನ್ನು ಕಾರ್ಪೊರೇಟ್ ಆಳ್ವಿಕೆ ಸಮಿತಿಯ ಅಧ್ಯಕ್ಷರಾಗಿ ನರೇಶ್ ಚಂದ್ರರವರು ಇರ್ತಾರೆ. ಇನ್ನು ಇದನ್ನು ಹೊರತುಪಡಿಸಿ ಕೆಲವೊಂದು ಇಂಪಾರ್ಟೆಂಟ್ ಸಮಿತಿಗಳನ್ನು ನೋಡೋದಾದರೆ ಕಸ್ತೂರಿ ರಂಗನ್ ಸಮಿತಿ, ಇದು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದೆ. ಶಿವರಾಮನ್ ಸಮಿತಿ, ಇದು ನಬಾರ್ಡ್ ರಚನೆಗೆ ಸಂಬಂಧಿಸಿದೆ. ರಾಜೀವ್ ಗೌಬಾ ಸಮಿತಿ ಟೆಲಿಕಾಂ ವಲಯದ ಪೂರೈಕೆದಾರರ ಸುಧಾರಣೆಗೆ ಸಂಬಂಧಿಸಿದೆ. ನಂದನ್ ನೀಲಕೇಣಿ ಸಮಿತಿ ಡಿಜಿಟಲ್ ಪೇಮೆಂಟ್ ಇದಕ್ಕೆ ಸಂಬಂಧಿಸಿದ್ದಾಗಿದೆ. ಮುಂದಿನ ಪ್ರಶ್ನೆ, ಕೇಂದ್ರ ಸರ್ಕಾರದ ಕರ್ತವ್ಯವು ಯಾವುದೇ ರಾಜ್ಯದ ಮೇಲೆ ಬಾಹ್ಯ ದಾಳಿ ಆಗದಂತೆ ಮತ್ತು ಆಂತರಿಕ ಕ್ಷೋಭೆ ಇಲ್ಲದಂತೆ ಸಂವಿಧಾನಾತ್ಮಕವಾಗಿ ಆಳ್ವಿಕೆ ನಡೆಸಿಕೊಂಡು ಹೋಗುವುದು. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಭಾರತದ ಸಂವಿಧಾನದ ಯಾವ ಕಲಂ ವ್ಯವಹರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕಲಂ 355. ಭಾಗ 18ರಲ್ಲಿ ತುರ್ತು ಪರಿಸ್ಥಿತಿ ಉಪಬಂಧಗಳಲ್ಲಿ ಇದು ಕಂಡುಬರುತ್ತೆ. 352ನೇ ವಿಧಿ, 356, 360 ಭಾಳ ಇಂಪಾರ್ಟೆಂಟು ವಿಧಿಗಳಾಗಿವೆ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆ ಬಗ್ಗೆ ತಿಳಿಸ್ಕೊಡುತ್ತೆ. 355ನೇ ವಿಧಿ ಕೇಂದ್ರ ಸರ್ಕಾರದ ತುರ್ತು ಪರಿಸ್ಥಿತಿ ಘೋಷಣೆ ಬಗ್ಗೆ ತಿಳಿಸ್ಕೊಡುತ್ತೆ. 356ನೇ ವಿಧಿಯು ರಾಜ್ಯದಲ್ಲಿ ಸಂವಿಧಾನಾತ್ಮಕ ಯಂತ್ರ ಕುಸಿದು ಬಿದ್ದಾಗ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಘೋಷಿಸುವುದಕ್ಕೆ ಸಂಬಂಧಿಸಿದ ಉಪಬಂಧಗಳಿಗೆ ಸಂಬಂಧಿಸಿದೆ. ಇನ್ನು 358ನೇ ವಿಧಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 19ನೇ ವಿಧಿ ಉಪಬಂಧಗಳನ್ನು ಅಮಾನತುಗೊಳಿಸುವುದರ ಕುರಿತು ಇದೆ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿ ಸಂಬಂಧಿಸಿದ ಉಪಬಂಧಗಳನ್ನು ತಿಳಿಸ್ಕೊಡುತ್ತೆ. ಇನ್ನು ಹಣಕಾಸು ತುರ್ತು ಪರಿಸ್ಥಿತಿಯನ್ನು ನಾವು ಇದುವರೆಗೂ ಒಂದು ಬಾರಿಯೂ ಜಾರಿಗೊಳಿಸಿಲ್ಲ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ 3 ಬಾರಿ ನಾವು ಜಾರಿಗೊಳಿಸಿದ್ದೀವಿ. ಅದು 1962, 1971, 75 3 ಸಂದರ್ಭಗಳಲ್ಲಿ ಬಳಸಿದ್ದೀವಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ಪಂಚಮಲೈ ಕೇರಳ, ಇದು ತಪ್ಪಾದ ಉತ್ತರ. ಗೋರಮ್ ಘಾಟ್ ಅನ್ನುವುದು ರಾಜಸ್ಥಾನದಲ್ಲಿ ಕಂಡುಬರುತ್ತೆ. ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆರ್ಮಕೊಂಡ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇನ್ನು ಪಂಚಮಲೈ ಅನ್ನೋದು
ತಮಿಳುನಾಡಲ್ಲಿ ಕಂಡುಬರುತ್ತದೆ. ಇದನ್ನು ಹೊರತುಪಡಿಸಿ ಕೆಲವೊಂದು ನೋಡೋದಾದರೆ ಪಂಚಮಲೈ ಎಂಬ ಘಾಟ್ ತಮಿಳುನಾಡಲ್ಲಿ ಕಂಡುಬರುತ್ತೆ. ಇನ್ನು ಕೇರಳದಲ್ಲಿ ಪಾಲ್ಘಾಟ್ ಕಂಡುಬರುತ್ತೆ. ಕರ್ನಾಟಕದಲ್ಲಿ ಆಗುಂಬೆ ಘಾಟ್, ಶಿರಾಡಿ ಘಾಟ್, ಚಾರ್ಮುಡಿ ಘಾಟ್, ಹುಲಿಕಲ್ ಘಾಟ್ ಕಂಡುಬರುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ ಬೋರ್ಘಾಟ್, ತಾಲ್ಘಾಟ್ ಇವುಗಳು ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಶಿಖರಗಳನ್ನು ಅವುಗಳ ಎತ್ತರಗಳ ಇಳಿಕೆಯ ಕ್ರಮದಲ್ಲಿ ಜೋಡಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 A, B, E, C, D. ಮುಳ್ಳಯ್ಯನಗಿರಿ ಇದು ಅತಿ ಎತ್ತರವಾದಂಥ ಶಿಖರವಾಗಿದೆ ಕರ್ನಾಟಕದಲ್ಲಿ. 1913 ಮೀಟರ್ ಎತ್ತರವನ್ನು ಹೊಂದಿದ್ದು ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಎರಡನೇ ಅತಿ ಎತ್ತರದ ಶಿಖರ ಯಾವುದಪ್ಪ ಕರ್ನಾಟಕದಲ್ಲಿ ಅಂದರೆ ಬಾಬಾ ಬುಡನ್ಗಿರಿ. ಇದು 1895 ಮೀಟರ್ ಎತ್ತರವಾಗಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪುಷ್ಪಗಿರಿ ಇದು 1713 ಮೀಟರ್ ಎತ್ತರವನ್ನು ಹೊಂದಿದೆ, ಕೊಡಗು ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಬ್ರಹ್ಮಗಿರಿ ಇದು 1355 ಮೀಟರ್ ಎತ್ತರವಿದೆ, ಇದು ಕೊಡಗು ಜಿಲ್ಲೆಯಲ್ಲೇ ಕಂಡುಬರುತ್ತದೆ. ಕೊಡಚಾದ್ರಿ ಇದು 1344 ಮೀಟರ್ ಎತ್ತರವಿದೆ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥದ್ದು ಶಿಖರವಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ತೋಡರು. ತೋಡರು ತಮಿಳುನಾಡಿನಲ್ಲಿ ಕಂಡುಬರತಕ್ಕಂಥ ಬುಡಕಟ್ಟು ಜನಾಂಗದವರಾಗಿದ್ದಾರೆ. ಇನ್ನು ಗೊಂಡರು ಇವರು ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಕಂಡುಬರುವಂತಹ ಬುಡಕಟ್ಟು ಜನಾಂಗದವರು. ಬಿಲ್ಲರು ಇವರು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಕಂಡುಬರತಕ್ಕಂಥ ಬುಡಕಟ್ಟು ಜನಾಂಗ. ಸಂತಾಲರು ಇವರು ಜಾರ್ಖಂಡ್ ರಾಜ್ಯದಲ್ಲಿ ಅತಿ ಹೆಚ್ಚು ಕಂಡುಬರತಕ್ಕಂಥ ಬುಡಕಟ್ಟು ಜನಾಂಗ. ಇನ್ನು ಕರ್ನಾಟಕದಲ್ಲಿ ಸೋಲಿಗರು, ಜೇನುಕುರುಬರು, ಸಿದ್ದಿ ಜನಾಂಗದವರು, ಈ 3 ಬುಡಕಟ್ಟು ಜನಾಂಗದವರು ಅತಿ ಹೆಚ್ಚು ಕಂಡುಬರುತ್ತಾರೆ. ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿ ಒಂಗೇಸ್, ಶಾಂಪೇನ್ಸ್ ಮತ್ತು ಸೆಂಟಿನೆಲ್ಸ್ ಎಂಬಂಥ ಬುಡಕಟ್ಟು ಜನಾಂಗದವರು ಕಂಡುಬರುತ್ತಾರೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಪರ್ವತ ಕಣಿವೆ ಮಾರ್ಗಗಳು ಮತ್ತು ಪಟ್ಟಿ 2 ರಾಜ್ಯಗಳನ್ನು ಹೊಂದಿಸಿ. ಪಟ್ಟಿ 1 ಪರ್ವತ ಕಣಿವೆ ಮಾರ್ಗಗಳಿದ್ದಾವೆ, ಪಟ್ಟಿ 2ರಲ್ಲಿ ರಾಜ್ಯಗಳಿದ್ದಾವೆ. ಸರಿಯಾದ ಉತ್ತರ ಬಂದು ಆಪ್ಷನ್ 4. ದಿಹಾಂಗ್ ಅನ್ನುವಂಥ ಈ ಪರ್ವತ ಕಣಿವೆ ಮಾರ್ಗ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕರ್ಡುಂಗ್ಲಾ ಈ ಒಂದು ಪರ್ವತ ಕಣಿವೆ ಮಾರ್ಗ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಕಂಡುಬರುತ್ತದೆ. ಜಿಲೆಪ್ಲಾ ಈ ಒಂದು ಪರ್ವತ ಕಣಿವೆಯ ಮಾರ್ಗ ಸಿಕ್ಕಿಮಲ್ಲಿ ಕಂಡುಬರುತ್ತೆ. ದಿಪ್ಸಾ ಈ ಒಂದು ಪರ್ವತ ಕಣಿವೆಯ ಮಾರ್ಗ ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತವೆ. ಸ್ನೇಹಿತರೆ, ಇದನ್ನು ಬಿಟ್ಟು ಇನ್ನೂ ಇಂಪಾರ್ಟೆಂಟು ಕಣಿವೆ ಮಾರ್ಗಗಳಂದರೆ ನಾಥುಲಾ ಪಾಸ್ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ. ಇದು ಟಿಬೆಟ್ನ ಜೊತೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಬೋಮ್ಡೆಲಾ ಪಾಸ್ ಅಂತ ಬರುತ್ತೆ, ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಬನಿಹಾಲ್ ಪಾಸ್ ಅಂತ ಬರುತ್ತೆ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಮನಪಾಸ್ ಅಂತ ಬರುತ್ತೆ, ಇದು ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಭಾರತದ ಅತಿ ಎತ್ತರದ ಪಾಸ್ ಯಾವುದಪ್ಪ ಅಂತಂದರೆ ಅದು ಮನಪಾಸ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸೋಯಾಬೀನನ್ನು ಉತ್ಪಾದಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಧ್ಯಪ್ರದೇಶ. ಮಧ್ಯಪ್ರದೇಶ ನಮ್ಮ ಭಾರತದಲ್ಲೇ ಅತಿ ಹೆಚ್ಚು ಸೋಯಾಬೀನನ್ನು ಉತ್ಪಾದಿಸುವಂಥ ರಾಜ್ಯವಾಗಿದೆ. ಮಹಾರಾಷ್ಟ್ರ ಹತ್ತಿ ಮತ್ತು ಕಬ್ಬನ್ನು ಅತಿ ಹೆಚ್ಚು ಉತ್ಪಾದಿಸುವಂತಹ ರಾಜ್ಯವಾಗಿದೆ. ರಾಜಸ್ಥಾನ ಎಣ್ಣೆಕಾಳುಗಳು ಬಾರ್ಲಿಗೆ ಪ್ರಮುಖವಾದ ಸ್ಥಾನವನ್ನು ಪಡೆದಿದೆ. ಛತ್ತೀಸ್ಗಢ ಭತ್ತದ ಉತ್ಪಾದನೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ಕರ್ನಾಟಕ ಕಾಫಿ ಉತ್ಪಾದನೆ ನಂಬರ್ 1 ಸ್ಥಾನ ಪಡೆದಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಈ ಕ್ವಶನ್ನಲ್ಲಿ ಆಪ್ಷನ್ಸ್ ತಪ್ಪಾಗಿದೆ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿತ್ತು. ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ ಮತ್ತು ಸಿ ಎರಡು ಸರಿ. ಎ ತಪ್ಪಾಗಿದೆ. ಜಾರ್ಖಂಡ್ ಬಾಕ್ಸೈಟನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯವಾಗಿದೆ ಅನ್ನೋದು ತಪ್ಪು. ಏಕೆಂದರೆ ಜಾರ್ಖಂಡು ರಾಜ್ಯ ಬಾಕ್ಸೈಟ್ ಉತ್ಪಾದಿಸೋದ್ರಲ್ಲ, ಒಡಿಸ್ಸಾ ಆಗಬೇಕಿತ್ತು. ಒಡಿಸ್ಸಾ ರಾಜ್ಯ ಬಾಕ್ಸೈಟನ್ನು ಉತ್ಪಾದಿಸುವ ಪ್ರಮುಖ ರಾಜ್ಯ ಆಗಿದೆ, ನಂಬರ್ 1 ಸ್ಥಾನದಲ್ಲಿದೆ. ಇನ್ನು ಅಬ್ರಕವನ್ನು ಆಂಧ್ರ ಪ್ರದೇಶ ಉತ್ಪಾದಿಸುವ ಪ್ರಮುಖ ರಾಜ್ಯ. ಕರ್ನಾಟಕವು ಕಬ್ಬಿಣದ ಅದಿರನ್ನು ಉತ್ಪಾದಿಸುವಂಥ ಪ್ರಮುಖ ರಾಜ್ಯವಾಗಿದೆ. ಇದನ್ನು ಹೊರತುಪಡಿಸಿ ಇನ್ನು ಜಾರ್ಖಂಡ್ ರಾಜ್ಯ ಕಲ್ಲಿದ್ದಲಿನ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ ಚಿನ್ನದ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ರಾಜಸ್ಥಾನ ಸಿಲ್ವರ್ ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಹಣದುಬ್ಬರವಿಳಿತದ ಸೂಕ್ತವಾದ ವರ್ಣನೆಯು
ಕೆಳಗಿನವುಗಳಲ್ಲಿ ಯಾವುದಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸರಕುಗಳು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರ ಕುಸಿತವಾಗುವುದು. ಹಣದುಬ್ಬರ ಅಂದರೆ ಹಣದ ಚಲಾವಣೆ ಹೆಚ್ಚಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿ ಏರಿಕೆಯಾಗೋದನ್ನ ಹಣದುಬ್ಬರ ಅಂತ ಕರಿತೀವಿ. ಇನ್ನು ಹಣದ ಅಪಮೌಲ್ಯೀಕರಣ ಅಂತಂದರೆ ಹಣದ ಮೌಲ್ಯವನ್ನು ನಾಶಗೊಳಿಸೋದು ಅಥವಾ ಬಿದ್ದು ಹೋಗೋದು ಮಾರುಕಟ್ಟೆಯಲ್ಲಿ. ಸೊ ಇದನ್ನು ಹಣದ ಅಪಮೌಲ್ಯೀಕರಣ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಮುಘಲರ ದೊರೆಯ ಅವಧಿಯಲ್ಲಿ ನಾದಿರ್ ಶಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಮತ್ತು ಅಲ್ಲಿನ ನವಿಲು ಸಿಂಹಾಸನವನ್ನು ತನ್ನೊಂದಿಗೆ ಒಯ್ದನು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2, ಮೊಹಮ್ಮದ್ ಶಾ. 1526ರಲ್ಲಿ ಮೊದಲ ಪಾಣಿಪಟ್ ಕದನದಲ್ಲಿ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಒಂದು ಕಾದಾಡಿ ಬಾಬರ್ನು ಈ ಒಂದು ಕದನದಲ್ಲಿ ಜಯಗಳಿಸಿ ಮೊಘಲ್ ಆಡಳಿತಕ್ಕೆ ಅಸ್ಥಿಭಾರವನ್ನು ಹಾಕ್ತಾನೆ. ಇದಾದ ನಂತರ ಮುಂದೆ ಹುಮಾಯೂನ್ ಅವನ ಮಗ ಅಕ್ಬರನ ಮಗ ಜಹಾಂಗೀರನ ಮಗ ಶಹಜಾನನು ಈ ಒಂದು ಮಯೂರ ಸಿಂಹಾಸನವನ್ನು ಸ್ಥಾಪಿಸ್ತಾನೆ. ಸೊ ಮಯೂರ ಸಿಂಹಾಸನದ ಮೇಲೆ ಕುಳಿತ ಮೊಘಲರ ಕೊನೆ ಅರಸ ಈ ಮೊಹಮ್ಮದ್ ಶಾನೇ ಆಗಿದ್ದಾನೆ. ಕ್ರಿಸ್ತಶಕ 1739ರಲ್ಲಿ ಪರ್ಷಿಯಾದ ನಾದಿರ್ ಶಾ ಇವನ ಕಾಲದಲ್ಲಿ ದಾಳಿ ಮಾಡಿ ಮಯೂರ ಸಿಂಹಾಸನವನ್ನು ಪರ್ಷಿಯಾಗೆ ಎತ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಕ್ವಶನ್, ಪ್ರತಿ ವರ್ಷವೂ 2ನೇ ಫೆಬ್ರವರಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಎ ಮಾತ್ರ ಸರಿ. ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕು ವಿಶ್ವ ಜೋಗುಭೂಮಿ ದಿನವನ್ನು ಆಚರಿಸಲಾಗುತ್ತದೆ. ಸೊ ಮಾನವತೆ ಮತ್ತು ಗ್ರಹಕ್ಕಾಗಿ ಜೋಗು ನೆಲದ ಮಹತ್ವದ ಬಗೆಗಿನ ಅರಿವುಗಳನ್ನು ಜಾಗೃತಿಗೊಳಿಸಲಿಕ್ಕೋಸ್ಕರ ಈ ಒಂದು ಆಚರಣೆಯನ್ನು ಪ್ರತಿ ವರ್ಷ ಆಚರಿಸ್ತಾರೆ. ಇನ್ನು ವಿಶ್ವ ಜೋಗು ಭೂಮಿ ದಿನವನ್ನು 1971ರಲ್ಲಿ ಇಟಲಿಯ ರಾಮ್ಸರ್ ಪ್ರದೇಶದಲ್ಲಿ ನಡೆದಂಥ ವಿಶ್ವ ಜೋಗು ಸಮಾವೇಶದಿಂದ ಅಳವಡಿಸಿಕೊಳ್ಳಲಾಗಿದೆ. 2020ರ ವಿಶ್ವ ಜೋಗು ಭೂಮಿ ದಿನದ ಧ್ಯೇಯವಾಕ್ಯ ಏನಪ್ಪ ಅಂತಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ಅಂತ. 2020ರ ವಿಶ್ವ ಜೋಗು ಭೂಮಿ ದಿನವನ್ನು ಮುರಾದಾಬಾದ್ ಮತ್ತು ನಗರ್ ನಿಗಮ್ನ ಎಂಬ ಸ್ಥಳದಲ್ಲಿ ನಡೆಸಲಾಯಿತು. ಇನ್ನು ಭಾರತದಲ್ಲಿ ಪ್ರಸ್ತುತ 37 ಸ್ಥಳಗಳನ್ನು ರಾಮ್ಸರ್ ಸೈಟ್ಗೆ ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಈ ಕೆಳಗಿನ ಯಾರು ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದ ಜಾಥಾದಲ್ಲಿ ಪಾಲ್ಗೊಂಡಿದ್ದರು? ಇದಕ್ಕೆ ಸರಿಯಾದ ಉತ್ತರ ಮೈಲಾರ ಮಹದೇವಪ್ಪ. ಮೈಲಾರ ಮಹದೇವಪ್ಪನನ್ನು ಕರ್ನಾಟಕದ ಭಗತ್ ಸಿಂಗ್ ಅಂತ ಕರೀತಾರೆ. ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಂತಹ ಅತಿ ಕಿರಿಯ ವ್ಯಕ್ತಿ ಇವನಾಗಿದ್ದಾರೆ. 1930 ಮಾರ್ಚ್ 12ನೇ ತಾರೀಕಿಂದ ಏಪ್ರಿಲ್ 6ನೇ ತಾರೀಕುವರೆಗೂ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ನಡೆದು ಉಪ್ಪನ್ನು ತಯಾರಿಸ್ತಾರೆ. MP ನಾಡಕರ್ಣಿಯವರ ಅಧ್ಯಕ್ಷತೆಯಲ್ಲಿ ಅಂಕೋಲ ಉಪ್ಪಿನ ಸತ್ಯಾಗ್ರಹವನ್ನು ನಡೆಸಲಾಗುತ್ತೆ. T ಸಿದ್ಧಲಿಂಗಯ್ಯರವರು ಮಂಡ್ಯದಲ್ಲಿ ನಡೆದಂಥ ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಮಾಜುಲಿ ದ್ವೀಪವನ್ನು ವಿಶ್ವದ ಅತ್ಯಂತ ದೊಡ್ಡ ನದಿ ದ್ವೀಪವೆಂದು ಘೋಷಿಸಲಾಗಿದೆ. ಈ ದ್ವೀಪವನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸರಿಯಾದ ಉತ್ತರ ಆಪ್ಷನ್ 4, ABC 3 ಸರಿಯಾಗಿದೆ. ಮಾಜುಲಿಯು 15ನೇ ಶತಮಾನದಲ್ಲಿ ಸಂತ ಸುಧಾರಕರಾದ ಶಂಕರದೇವರಿಂದ ಪ್ರಾರಂಭಿತವಾದ ಅಸ್ಸಾಮಿಯರ ನವೀನ ವೈಷ್ಣವ ಸಂಸ್ಕೃತಿಯ ಪ್ರಮುಖ ಕೇಂದ್ರವಾಗಿತ್ತು. ಈ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ರೂಪು ತಳೆದಿದೆ. ಇದು ರಾಷ್ಟ್ರದ ಮೊದಲ ಜಿಲ್ಲಾ ದ್ವೀಪವಾಗಿತ್ತು. ಬ್ರಹ್ಮಪುತ್ರ ನದಿಯ ಬಗ್ಗೆ ನೋಡೋದಾದರೆ ಇದು ಟಿಬೆಟ್ಟಿನ ಚಮ್ಯಾಂಗ್ ಡಂಗ್ನಲ್ಲಿ ಉಗಮವಾಗುತ್ತದೆ. ಅಸ್ಸಾಂನಲ್ಲಿ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವನ್ನು ಮಜುಲಿಯನ್ನು ಸೃಷ್ಟಿ ಮಾಡಿದಂಥದ್ದು ಇದೇ ಆಗಿದೆ. ಬ್ರಹ್ಮಪುತ್ರವನ್ನು ಅಸ್ಸಾಂನ ಕಣ್ಣೀರ ನದಿ ಅಂತ ಕರೀತಾರೆ. ಈ ನದಿಯ ಒಟ್ಟು ಉದ್ದ 2900 ಕಿಲೋಮೀಟರ್ ಮತ್ತು ಭಾರತದಲ್ಲಿ ಹರಿಯುವ ಉದ್ದ 883 ಕಿಲೋಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ, ಮೈಸೂರಿನಲ್ಲಿ ಶಾಲೆಯನ್ನು ಯಾವ ಮೊದಲ ಕ್ರೈಸ್ತ ಮಿಷನರಿ ಪ್ರಾರಂಭಿಸಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3,
ವೆಸ್ಲಿಯನ್ ಮಿಷನರಿ ಇದು ಥಾಮಸ್ ಹೋಡ್ಸನ್ ಎಂಬಾತ ಇದನ್ನು ಪ್ರಾರಂಭಿಸ್ತಾನೆ. ಯಾವಾಗಪ್ಪ ಅಂತಂದರೆ 1860 ಸಂದರ್ಭದಲ್ಲಿ ಇದನ್ನು ಪ್ರಾರಂಭಿಸ್ತಾನೆ, ವೆಸ್ಲಿಯನ್ ಮಿಷನರಿಯನ್ನು. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕೃಷಿ ಮಾರುಕಟ್ಟೆ ಮತ್ತು ರೈತ ಸ್ನೇಹಿ ಸುಧಾರಣಾ ಸೂಚ್ಯಂಕ ಪ್ರಾರಂಭಿಸಿದವರು ಈ ಕೆಳಗಿನವರಲ್ಲಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ನೀತಿ ಆಯೋಗ. ಇದನ್ನು ಜನವರಿ 1, 2015 ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತರ್ತಾರೆ. ಹಿಂದೆ ಇದ್ದಂಥ ಯೋಜನಾ ಆಯೋಗದ ಬದಲಾಗಿ ತಂದಂಥ ಸಂಸ್ಥೆ ಇದು. ನೀತಿ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಅಧ್ಯಕ್ಷರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಾಗಿದ್ದಾರೆ. ಉಪಾಧ್ಯಕ್ಷರು ರಾಜೀವ್ ಕುಮಾರ್ ಆಗಿದ್ದಾರೆ. ಇನ್ನು CEO ಬಂದು ಅಮಿತಾಬ್ ಕಾಂತ್ ಇದ್ದಾರೆ. ಮುಂದಿನ ಪ್ರಶ್ನೆ, ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆಯನ್ನು ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವುವು ಸರಿಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಸಿ ಮಾತ್ರ. ಕನಿಷ್ಠ ಹೂಡಿಕೆ 1 ಗ್ರಾಮ್ ಇಂದ ಹಿಡಿದು 4 kgವರೆಗೆ ಮ್ಯಾಕ್ಸಿಮಮ್ಮು ಹಿಂದೂ ಅವಿಭಕ್ತ ಕುಟುಂಬ ಮತ್ತು ಇಂಡಿವಿಜುವಲ್ 4 kg ಮ್ಯಾಕ್ಸಿಮಮ್ ಇಡ್ಬೋದು, ಮತ್ತು ಟ್ರಸ್ಟ್ಗಳಾದರೆ 20 kg ಮ್ಯಾಕ್ಸಿಮಮ್ ಇಡಬಹುದು ಅಂತ ಇದಕ್ಕಿದೆ. ಇನ್ನು ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆಯ ಗರಿಷ್ಠ ಕಾಲಾವಧಿ 10 ವರ್ಷ ಅಲ್ಲ, ಕೇವಲ 8 ವರ್ಷ ಆಗಿದೆ. ಈ ಬಾಂಡ್ಗಳು ಡಿಮ್ಯಾಟ್ ಮತ್ತು ಕಾಗದದ ರೂಪದಲ್ಲಿ ದೊರೆಯುತ್ತದೆ. ಸ್ಟಾಕ್ ವಿನಿಮಯದಲ್ಲಿ ಮಾರಾಟವಾಗತಕ್ಕವು ಮತ್ತು ಸಾಲಗಳಿಗೆ ಮೇಲಾಧಾರವಾಗಿ ಉಪಯೋಗಿಸಲ್ಪಡಬಹುದು. ಇವುಗಳನ್ನು ಸಾಲಗಳು ತಗೋದಕ್ಕೋಸ್ಕರ ಕೂಡ ನಾವು ಅಡ ಇಟ್ಟುಬೇಕಾದ್ರೆ ಹಣಕಾಸನ್ನು ತಗೊಬೋದಾಗಿದೆ. ನೆಕ್ಸ್ಟ್ ಕ್ವಶನ್, ಮೊಘಲರ ಅವಧಿಯಲ್ಲಿ ಐತಿಹಾಸಿಕ ವಿವರಣೆಯ ಹುಮಾಯೂನ್ ನಾಮವನ್ನು ಕೆಳಗಿನ ಸ್ತ್ರೀಯರಲ್ಲಿ ಯಾರು ಬರೆದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಗುಲ್ಬದನ್ ಬೇಗಂ. ಇವಳು ಹುಮಾಯೂನ್ ನಾಮ ಎಂಬ ಗ್ರಂಥ ಬರೆದಿದ್ದಾಳೆ. ಈಗ ಹುಮಾಯೂನಿಗೆ ಸಂಬಂಧಿಸಿದಂಥ ಗ್ರಂಥವಾದಂಥ ಹುಮಾಯೂನ್ ನಾಮವನ್ನು ರಚಿಸಿದವಳು ಗುಲ್ಬದನ್ ಬೇಗಂ ಆಗಿದ್ದಾಳೆ. ಹುಮಾಯೂನ್ನ ಸಹೋದರಿ ಕೂಡ ಈಕೆ ಆಗಿದ್ದಳು. ಈ ಗ್ರಂಥ ರಚಿಸಲು ಸಹಾಯ ಮಾಡಿದವರು ಯಾರು ಅಂದರೆ ಅಕ್ಬರ್ ಆಗಿದ್ದಾರೆ. ಹುಮಾಯೂನ್ ಕ್ರಿಸ್ತಶಕ 1530ರಿಂದ 56ರ ನಡುವೆ ಆಳ್ವಿಕೆಯನ್ನು ಮಾಡ್ತಾನೆ. ಹುಮಾಯೂನು ದೀನ್ಪನ್ನ ಗ್ರಂಥಾಲಯದಿಂದ ಮಹಡಿಯ ಮೇಲಿಂದ ಬಿದ್ದು ಸಾವನ್ನು ಅಪ್ತಾನೆ. ಇನ್ನು ನೂರ್ ಬೇಗಂ ಈಕೆ ಜಹಾಂಗೀರನ ಮಡದಿಯಾಗಿದ್ದಾಳೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರೈಲ್ವೆಯ ಮುಷ್ಕರ 1974 ಭಾರತೀಯ ರೈಲ್ವೆ ಇತಿಹಾಸದಲ್ಲಿಯೇ ಸಾಮಾನ್ಯ ರೈಲ್ವೆ ಕೆಲಸಗಾರರು ಕೈಗೊಂಡ ಅತಿದೊಡ್ಡ ಮುಷ್ಕರದ ಮುಂಚೂಣಿಯಲ್ಲಿದ್ದ ಹಾಗೂ ಅಖಿಲ ಭಾರತ ರೈಲ್ವೆ ಫೆಡರೇಷನ್ನ ಅಧ್ಯಕ್ಷರಾಗಿದ್ದವರು. ಇದಕ್ಕೆ ಸರಿಯಾದ ಉತ್ತರ ಜಾರ್ಜ್ ಫರ್ನಾಂಡಿಸ್ ಇವರು ಇಂಡಿಯನ್ ಟ್ರೇಡ್ ಯೂನಿಯನ್ನ ಅಧ್ಯಕ್ಷರಾಗಿದ್ದರು. ಇನ್ನು ಜಯಪ್ರಕಾಶ್ ನಾರಾಯಣ್ ಇವರು ಸಂಪೂರ್ಣ ಕ್ರಾಂತಿಯ ಹರಿಕಾರರಾಗಿದ್ದಾರೆ. ಜಗಜೀವನ್ ರಾಮ್ ಇವರು ಸ್ವತಂತ್ರ ಪೂರ್ವದಲ್ಲಿ ರಚಿಸಿದ್ದಂತಹ ಸಂವಿಧಾನ ಸರ್ಕಾರದಲ್ಲಿ ಕಾರ್ಮಿಕ ಖಾತೆಯ ಸಚಿವರಾಗಿದ್ದವರು ಈ ಜಗಜೀವನ್ ರಾಮ್ ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಸಿನ್ಲೈಟ್ ಎಂದರೇನು? ಸಿನ್ಲೈಟ್ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಕೃತಕ ಸೂರ್ಯನಿಂದ ಸೌರ ಬೆಳಕನ್ನು ಉತ್ಪಾದಿಸುವ ಅನುಕರಣೆಯ ಒಂದು ಯೋಜನೆ. ಇದೊಂದು ಸೂರ್ಯ ಬೆಳಕನ್ನು ಕೃತಕ ಬೆಳಕನ್ನು ಉತ್ಪಾದಿಸೋದು ಅಂತ ಒಂದು ಯೋಜನೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ವಿಶ್ವಸಂಸ್ಥೆ ಪ್ರಕೋಪ ಹಾವಳಿ ತಗ್ಗಿಕೆ ಕಚೇರಿಗಳು ಆಪರೇಷನ್ ಆಫ್ ದಿ ಸೆಂಡೈ ಫ್ರೇಮ್ವರ್ಕ್ ಆಫ್ ಡಿಸಾಸ್ಟರ್ ರಿಡಕ್ಷನ್ನ ಒಂದು ಹೇಳಿಕೆಗೆ ನವದೆಹಲಿಯಲ್ಲಿ ಸಹಿ ಹಾಕಿದವು. SFDRವು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದ್ದು ಅದನ್ನು ಸೆಂಡೈನಲ್ಲಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳು ಅನುಮೋದಿಸಿವೆ. ಸೆಂಡೈ ಎಲ್ಲಿದೆ? ಈ ಸೆಂಡೈ ಅನ್ನುವಂಥದ್ದು ಜಪಾನ್ನಲ್ಲಿ ಕಂಡುಬರುವಂಥದ್ದಾಗಿದೆ. ಇನ್ನು ಜಪಾನ್ನ ರಾಜಧಾನಿ ಟೋಕಿಯೋ ಆಗಿದೆ. ಚೀನಾದ ರಾಜಧಾನಿ ಬೀಜಿಂಗ್ ಆಗಿದೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾ ಆಗಿದೆ. ಮಲೇಷಿಯಾದ ರಾಜಧಾನಿ ಕೋಲಾಲಂಪುರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಬೇರನ್ ದ್ವೀಪ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ.
ಬೇರನ್ ದ್ವೀಪವು ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದ್ದು ಸುಮಾತ್ರಾದಿಂದ ಮಯನ್ಮಾರ್ವರೆಗಿನ ಒಂದು ಜ್ವಾಲಾಮುಖಿಗಳ ಸರಪಣಿಯಾಗಿದೆ. ಬೇರನ್ ದ್ವೀಪವು ಅಂಡಮಾನ್ ದ್ವೀಪದ ಒಂದು ಭಾಗವಾಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಥವಾ ಯಾವುವು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿಯಾದಂಥ ಉತ್ತರವಾಗಿದೆ. ಅಂಡಮಾನ್ ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಯಾವುದಪ್ಪ ಅಂದರೆ ಫೋರ್ಟ್ ಬ್ಲೇರ್ ಆಗಿದೆ. ಭಾರತದ ದಕ್ಷಿಣ ತುದಿಯಾದಂಥ ಇಂದಿರಾ ಪಾಯಿಂಟ್ ಇದು ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡನ್ನು ಹೊಂದಿರತಕ್ಕಂಥ ಪ್ರದೇಶಗಳಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡು ಸೇರಿಕೊಂಡಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪರಿಹಾರ ಕ್ರಮಗಳನ್ನು ಪರಿಗಣಿಸಿ. ಇದಕ್ಕೆ ಈ ಮೇಲಿನ ಪರಿಹಾರ ಕ್ರಮಗಳಲ್ಲಿ ಯಾವುದು ದ್ರವ್ಯ ಹೊಂದಾಣಿಕೆ ಸೌಲಭ್ಯಗಳಲ್ಲಿ ಬಳಕೆಯಾಗುತ್ತದೆ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಎ ರೆಪೋ ದರ, ಬಿ ನಗದು ಕಾಯ್ದಿರಿಸುವಿಕೆ ಅನುಪಾತ ಅಂದರೆ CRR, ಸಿ ವ್ಯತ್ಯಸ್ತ ರೆಪೋ ದರ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ ಮಾತ್ರ ಸರಿ. ರೆಪೋ ದರ ಅಂತಂದರೆ ರಿಸರ್ವ್ ಬ್ಯಾಂಕ್ ಅದರ ಅಧೀನ ಬ್ಯಾಂಕುಗಳಿಗೆ ಕೊಟ್ಟಿರುವ ಸಾಲ ಅಥವಾ ಫಂಡ್ಗೆ ಪ್ರತಿಯಾಗಿ ಪಡೆದುಕೊಳ್ಳುವಂತಹ ಹಣದ ಶೇಕಡ ದರವಾಗಿದೆ. ಇನ್ನು CRR ಅಂದರೆ ಒಂದು ನಿರ್ದಿಷ್ಟ ಮೊತ್ತದ ಫಂಡನ್ನು RBIನಲ್ಲಿ ಕಡ್ಡಾಯವಾಗಿ ಇಡಲೇಬೇಕಾದ ಹಣವನ್ನು CRR ಅಂತ ಹೇಳ್ತಾರೆ. ನೆಕ್ಸ್ಟ್ ಕ್ವಶನ್, ಸಿಂಧೂ ನೀರಿನ ಒಪ್ಪಂದ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಡಿ ಮಾತ್ರ ಸರಿಯಾಗಿದೆ. ಈ ಒಪ್ಪಂದದ ಮೇರೆಗೆ ಬಿಯಾಸ್, ರಾವಿ ಮತ್ತು ಸಟ್ಲೆಜ್ ನದಿಗಳು ಇವು ಪೂರ್ಣವಾಗಿ ಭಾರತದಿಂದ ನಿಯಂತ್ರಿಸಲ್ಪಡುವುದು. ಸಿಂಧು, ಚೀನಾ ಮತ್ತು ಝೇಲಂ ನದಿಗಳು ಪಾಕಿಸ್ತಾನದಿಂದ ಪೂರ್ಣವಾಗಿ ನಿಯಂತ್ರಿಸಲ್ಪಡಬೇಕು ಅಂತ ಒಪ್ಪಂದ ಆಗಿರುತ್ತೆ. ಇನ್ನು ಪ್ರಾರಂಭದಲ್ಲಿ ಈ ಒಪ್ಪಂದಕ್ಕೆ ವರ್ಲ್ಡ್ ಬ್ಯಾಂಕ್ ಮಧ್ಯವರ್ತಿಯಾಗಿತ್ತು. ಮೂರನೇದು, ಈ ಒಪ್ಪಂದದಲ್ಲಿ ಚೀನಾದ ಪಾತ್ರ ಏನೂ ಇರಲಿಲ್ಲ, ಚೀನಾಕ್ಕೂ ಇದಕ್ಕೂ ಸಂಬಂಧವಿರಲಿಲ್ಲ. ಹಾಗಾಗಿ ಇದು ಕೇವಲ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಆದಂಥ ಒಪ್ಪಂದ ಆಗಿದೆ. ಇನ್ನು ಈ ಒಪ್ಪಂದಕ್ಕೆ ಅಂದಿನ ಪ್ರಧಾನಮಂತ್ರಿಗಳಾದ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನ ಅಧ್ಯಕ್ಷ ಅಯೂಬ್ ಖಾನ್ ರವರು ಕರಾಚಿಯಲ್ಲಿ ಸೆಪ್ಟೆಂಬರ್ 19, 1960ರಂದು ಸಹಿಯನ್ನು ಹಾಕ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ರಾದೇಶಿಕ ವಾಯು ಸಂಪರ್ಕ ಜೋಡಣೆಗಾಗಿ ಕೇಂದ್ರವು ಉಡಾನನ್ನು ಅನುಷ್ಠಾನಕ್ಕೆ ತಂದಿದ್ದು. ಉಡಾನ್ ಕುರಿತಂತೆ ಕೆಳಗಿನವುಗಳನ್ನು ಪರಿಗಣಿಸಿ. ಇದರ 3 ಆಪ್ಷನ್ ಕೊಟ್ಟಿದ್ದಾರೆ. 3 ಆಪ್ಷನಲ್ಲಿ ಯಾವುದು ಸರಿಯಾಗಿದ್ದದ್ದು ಅಂತ ಹೇಳಬೇಕು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಉಡಾನ್ ಅಂದರೆ ಉಡೇ ದೇಶ್ ಕಾ ಆಮ್ ನಾಗರಿಕ್ ಅಂತ. ಸಾಮಾನ್ಯನೂ ಕೂಡ ವಿಮಾನಗಳಲ್ಲಿ ಪ್ರಯಾಣಿಸಲು ಸ್ಥಳೀಯ ಮಟ್ಟದಲ್ಲಿ ತಂದಂಥ ಯೋಜನೆ ಇದು. ಇದನ್ನು 27 ಏಪ್ರಿಲ್ 2017ರಲ್ಲಿ ಜಾರಿಗೆ ತರಲಾಯಿತು. ಇನ್ನು ಒಂದು ನಿರ್ದಿಷ್ಟ ಪ್ರಾದೇಶಿಕ ಮಾರ್ಗದಲ್ಲಿ 3 ವರ್ಷಗಳವರೆಗೆ ಹಾರಾಟ ನಡೆಸುವ ಪ್ರತ್ಯೇಕ ಹಕ್ಕುಗಳನ್ನು ವಿಮಾನಯಾನ ಸಂಸ್ಥೆಯು ಹೊಂದಿದೆ. ಪ್ರಾದೇಶಿಕ ಹಾರಾಟಗಳ ಮಾರ್ಗಗಳಿಗಾಗಿ 2,500 ರೂಗಳನ್ನು ಪ್ರತಿ ಗಂಟೆ ಹಾರಾಟಕ್ಕೆ ವಿಧಿಸಲಾಗುತ್ತದೆ. ಉಡಾನ್ ಮುಖ್ಯವಾಗಿ ಪ್ರವಾಸೋದ್ಯಮವನ್ನು ಮತ್ತು ಹಿನ್ನಾಡಿನಲ್ಲಿ ಔದ್ಯೋಗಿಕ ಉತ್ಪಾದನೆಯನ್ನು ಉತ್ತೇಜಿಸುವುದಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಅಂಶಗಳನ್ನು ವಿಶ್ವಸಂಸ್ಥೆ ಭದ್ರತಾ ಮಂಡಳಿ UNSCಗೆ ಸಂಬಂಧಿಸಿದಂತೆ ಪರಿಶೀಲಿಸಿ. ಇಲ್ಲಿ 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಈ 3 ಆಪ್ಷನ್ಸಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮಾತ್ರ ಸರಿಯಾಗಿದೆ. UNSCಯಲ್ಲಿ 15 ಸದಸ್ಯರಿದ್ದಾರೆ. ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಯಾಗಿದೆ. ಇದರಲ್ಲಿ ಪ್ರಮುಖವಾಗಿ 5 ಶಾಶ್ವತ ರಾಷ್ಟ್ರಗಳಿವೆ. ಅವು ಯಾವಪ್ಪ ಅಂದರೆ ಅಮೇರಿಕಾ, ಬ್ರಿಟನ್, ಚೀನಾ, ಫ್ರಾನ್ಸ್ ಮತ್ತು ರಷ್ಯಾ. ಇವು ಶಾಶ್ವತ ಸದಸ್ಯ ರಾಷ್ಟ್ರಗಳು. ಈ ದೇಶಗಳಿಗೆ ವೀಟೋ ಚಲಾಯಿಸುವಂಥ ಅಧಿಕಾರ ಕೂಡ ಇದೆ. ಇನ್ನು 10 ಶಾಶ್ವತವಲ್ಲದ ಸದಸ್ಯರನ್ನು 2 ವರ್ಷದ ಅವಧಿಗೆ ವಿಶ್ವಸಂಸ್ಥೆಯೇ ಭದ್ರತಾ ಮಂಡಳಿಯು ಆಯ್ಕೆ ಮಾಡುತ್ತೆ. ಇನ್ನು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ, ಅಮೆರಿಕಾದ ನ್ಯೂಯಾರ್ಕ್ನಲ್ಲಿದೆ. ಮುಂದಿನ ಪ್ರಶ್ನೆ,
ಈ ಕೆಳಗಿನ ಅವುಗಳ ಪೈಕಿ ಯಾವುದು ಅಥವಾ ಯಾವುವು ಹೊಯ್ಸಳರಿಂದ ನಿರ್ಮಿತವಾದಂಥ ದೇವಾಲಯಗಳಾಗಿವೆ? ಎ. ಸೋಮನಾಥಪುರದ ಚೆನ್ನಕೇಶವ ದೇವಾಲಯ, ಬಿ. ಐಹೊಳೆಯ ಲಾರ್ಡ್ ಖಾನ್ ದೇವಾಲಯ, ಬೆಂಗಳೂರು ಸೋಮೇಶ್ವರ ದೇವಾಲಯ. ಈ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನು ಆರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಎ ಮಾತ್ರ. ಸೋಮನಾಥಪುರದ ಚೆನ್ನಕೇಶವ ದೇವಾಲಯವನ್ನು ಮಾತ್ರ ಹೊಯ್ಸಳರು ನಿರ್ಮಿಸಿದರು. ಇನ್ನು ಐಹೊಳೆಯ ಲಾರ್ಡ್ ಖಾನ್ ದೇವಾಲಯವನ್ನು ಬಾದಾಮಿ ಚಾಲುಕ್ಯರು ನಿರ್ಮಿಸ್ತಾರೆ. ಇನ್ನು ಹೊಯ್ಸಳ ರಾಜಧಾನಿ ಯಾವುದು ಅಂತಂದರೆ ದ್ವಾರ ಸಮುದ್ರ. ಲಾಂಛನ ಹುಲಿಯನ್ನು ಕೊಲ್ಲುತ್ತಿರ್ತಕ್ಕಂಥ ಸ್ಥಳನ ಚಿತ್ರ. ಪ್ರಸಿದ್ಧ ಅರಸ ಯಾರು ಅಂದರೆ ವಿಷ್ಣುವರ್ಧನ ಆಗಿದ್ದಾನೆ. ಇವನ ಮೊದಲ ಹೆಸರು ಬಿಟ್ಟಿದೇವ. ಈತನೇ ಸೋಮನಾಥಪುರದ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸ್ತಾನೆ. ಇನ್ನು ಬೆಂಗಳೂರಿನ ಸೋಮೇಶ್ವರ ದೇವಾಲಯ ಇದು ಚೋಳರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಾಲಯವಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತೀಯ ರಿಸರ್ವ್ ಬ್ಯಾಂಕ್ ಕುರಿತಾದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಜನವರಿ 1, 1949 ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಿತು. ಆಪ್ಷನ್ ಬಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಏಷ್ಯನ್ ತಿರುವಳಿ ಒಕ್ಕೂಟದ ಸದಸ್ಯ ಬ್ಯಾಂಕ್ ಆಗಿದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಬಿ ಎರಡೂ ಸರಿಯಾದ ಉತ್ತರವಾಗಿದೆ. 1935 ಭಾರತ ಸರ್ಕಾರ ಕಾಯ್ದೆಯ ಪ್ರಕಾರ ಸ್ಥಾಪಿಸಲಾದ ಬ್ಯಾಂಕು ಇದಾಗಿದೆ. ಹಿಲ್ಟನ್ ಯಂಗ್ ಸಮಿತಿಯ ಆಧಾರದ ಮೇಲೆ ಶಿಫಾರಸಿನ ಅನ್ವಯದ ಮೇಲೆ ಈ ಒಂದು RBIನ ಸ್ಥಾಪಿಸಲಾಯಿತು. ಏಪ್ರಿಲ್ 1, 1935 ಸ್ಥಾಪನೆಯಾಯಿತು. ಇನ್ನು ಜನವರಿ 1, 1949 ಇದು ರಾಷ್ಟ್ರೀಕರಣಗೊಂಡು. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಪ್ರಸ್ತುತ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಆಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕೈಜಲ ಎಂಬ ಆ್ಯಪ್ ಇತ್ತೀಚೆಗೆ ಅಜೂರ್ ಕ್ಲೌಡ್ ವೇದಿಕೆಯಿಂದ ಉತ್ಪಾದಿತವಾಗಿದ್ದು ಭಾರತೀಯ ಸಂಸ್ಥೆಗಳ ಉತ್ಪಾದಕತೆಯ ಆ್ಯಪ್ ಆಗಿ ಇತ್ತೀಚೆಗೆ ಚಾಲನೆಗೊಂಡಿತು. ಈ ಆ್ಯಪ್ನ ಸೇವೆಯು ದೊಡ್ಡ ಗುಂಪಿನ ಸಂವಹನ ಮತ್ತು ಕಾರ್ಯಾಡಳಿತಗಳ ನಿರ್ವಹಣೆಯ ಬಗ್ಗೆ ವಿನ್ಯಾಸಿತವಾಗಿದೆ. ಈ ಕೆಳಗಿನ ಯಾವ ತಾಂತ್ರಿಕ ದೈತ್ಯರು ಇದನ್ನು ಚಾಲನೆಗೊಳಿಸಿದರು? ಇದು 2017ರ ಕರೆಂಟ್ ಅಫೇರ್ಸ್ ಆಗಿದೆ ಸ್ನೇಹಿತರೆ. ಇನ್ನು ಅದಕ್ಕೆ ಸರಿಯಾದ ಉತ್ತರ ಬಂದು ಮೈಕ್ರೋಸಾಫ್ಟ್ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC USA ಇನ್ನು ಇದರ CEO ಬಂದು ಸತ್ಯ ನಾದೆಲ್ಲಾ. ಆ್ಯಪಲ್ ಕಂಪನಿಯ CEO ಟಿಮ್ ಕುಕ್. ವಿಪ್ರೋ ಈ ಕಂಪನಿಯ CEO ಅಬುದಾಲಿ ನಿಮುಚ್ವಾಲಾ. ಇನ್ನು ವೆರಿಝೋನ್ ಅಂತ ಬರುತ್ತೆ, ಇದರ CEO ಹ್ಯಾನ್ಸ್ ವೆಸ್ಟ್ಬರ್ಗ್ ಅಂತ. ಮುಂದಿನ ಪ್ರಶ್ನೆ, ಒಂದು ಬ್ಯಾಂಕ್ ಇತ್ತೀಚೆಗೆ ಪಾವತಿ ಜಾಗದಲ್ಲಿ ತನ್ನ ಸ್ಥಾನವನ್ನು ಬಲಪಡಿಸಲು ಸ್ನ್ಯಾಪ್ಡೀಲ್ ಮಾಲೀಕತ್ವದ ಮೊಬೈಲ್ ವ್ಯಾಲೆಟ್ ಫ್ರೀ ಚಾರ್ಜನ್ನು ಸ್ವೀಕರಿಸಿದೆ. ಈ ಮಹತ್ವದ ಹೆಜ್ಜೆಯು ಹಣಕಾಸು ಉತ್ಪನ್ನಗಳ ಡಿಜಿಟಲ್ ಹಂಚಿಕೆಯತ್ತ ಇರಿಸಲು ಬ್ಯಾಂಕ್ಗೆ ಈ ಅರ್ಜನೆಯಿಂದ ಸಹಾಯಕವಾಗುವುದೆಂದು ನಿರೀಕ್ಷಿಸಲಾಗಿದೆ. ಯಾವ ಬ್ಯಾಂಕ್ ಇದನ್ನು ಕೈಗೊಂಡಿದೆ? ಸ್ನೇಹಿತರೆ, ಇದು ಕೂಡ 2017ರ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಕ್ಸಿಸ್ ಬ್ಯಾಂಕ್ ಆಗಿತ್ತು. ಇನ್ನು ICICI ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಆಕ್ಸಿಸ್ ಬ್ಯಾಂಕ್ನ ಕೇಂದ್ರ ಕಚೇರಿ ಕೂಡ ಮುಂಬೈನಲ್ಲಿದೆ. ಬ್ಲಾರ್ಕೆಸ್ ಬ್ಯಾಂಕ್ ಇದರ ಒಂದು ಕೇಂದ್ರ ಕಚೇರಿ ಲಂಡನ್ ಇಂಗ್ಲೆಂಡ್ನಲ್ಲಿದೆ. HDFC ಬ್ಯಾಂಕ್ನ ಕೇಂದ್ರ ಕಚೇರಿ ಮುಂಬೈನಲ್ಲೇ ಇದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಒಂದು ದೇಶವು ತನ್ನ ಸರ್ಕಾರವು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಮತ್ತು ವಿಶ್ವ ಬ್ಯಾಂಕ್ಗಳಿಂದ ಸಂಪೂರ್ಣ ಸ್ವತಂತ್ರವಾಗಿದೆ ಎಂದು ಘೋಷಿಸಿಕೊಂಡಿದ್ದು ಇದು ಕಳೆದ ವರ್ಷ ಅವರ ಬೇಡಿಕೆಗಳಿಗೆ ಪ್ರತಿಕ್ರಿಯಿಸುವುದೆಂದು ಪ್ರಕಟಿಸಿದ ನಂತರದ್ದಾಗಿದೆ. ಕೆಳಗಿನ ಯಾವ ರಾಷ್ಟ್ರವು ಹೀಗೆಂದು ಘೋಷಿಸಿತು? ಇದು ಕೂಡ 2017ರ ಕರೆಂಟ್ ಅಫೇರ್ಸ್ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬೊಲಿವಿಯಾ ಆಗಿತ್ತು. ಇನ್ನು IMF ಬಗ್ಗೆ ನೋಡೋದಾದರೆ IMF ಕೇಂದ್ರ ಕಚೇರಿ ವಾಷಿಂಗ್ಟನ್ DCಯಲ್ಲಿದೆ. ಸ್ಥಾಪನೆ 1945ರಲ್ಲಿ ಆಯಿತು. ಅಧ್ಯಕ್ಷೆ ಯಾರಾಗಿದ್ದಾರೆ ಪ್ರಸ್ತುತ ಅಂದರೆ ಕ್ರಿಸ್ಟಿನಾ ಜಾರ್ಜಿವಾ. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟಿದ್ದಾವೆ? 189 ಇದ್ದಾವೆ. ಜಾಗತಿಕ ಬಡತನವನ್ನು ಕಡಿಮೆ ಮಾಡೋದು, ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಉತ್ತೇಜಿಸೋದು, ದೇಶಗಳ ಹಣಕಾಸು ಸ್ಥಿತಿ ಸುಧಾರಿಸಿ ಆರ್ಥಿಕ ಬೆಳವಣಿಗೆ ಸಾಧ್ಯತೆ ಪ್ರೋತ್ಸಾಹಿಸುವುದು ಈ IMFನ ಪ್ರಮುಖ ಉದ್ದೇಶ ಆಗಿದೆ ಅಥವಾ ಕಾರ್ಯಸೂಚಿಗಳಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆಯಾಯಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 6ನೇ ಪಂಚವಾರ್ಷಿಕ ಯೋಜನೆ. ಇನ್ನು 6ನೇ ಪಂಚವಾರ್ಷಿಕ ಯೋಜನೆಯನ್ನು
1982ರಲ್ಲಿ ಆದಂಥ ಈ ಒಂದು ಎಕ್ಸಿಮ್ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಯಿತು. ಜನವರಿ 1, 1982ರಲ್ಲಿ. ಸೊ ಕೇಂದ್ರ ಕಚೇರಿ ಮುಂಬೈಲಿದೆ. CEO ಯಾರಪ್ಪ ಪ್ರಸ್ತುತ ಅಂದರೆ ಡೇವಿಡ್ ರಾಸ್ಕ್ವಿನ್ ಅಂತ. ಕಾರ್ಯ ಏನಪ್ಪ ಅಂತ ಇದ್ರದ್ದು ಅಂತಾರಾಷ್ಟ್ರೀಯವಾಗಿ ಭಾರತದ ಆಮದು ರಫ್ತು ವ್ಯವಹಾರಗಳ ನಿರ್ವಹಣೆ ಮತ್ತು ಉತ್ತೇಜನ ಮಾಡೋದು. ಇನ್ನು 6ನೇ ಪಂಚವಾರ್ಷಿಕ ಯೋಜನೆ ಸ್ಟಾರ್ಟ್ ಆಗಿದ್ದು 1980ರಿಂದ 85ರಲ್ಲಿ. ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರು ಆಗಿರ್ತಾರೆ. ಉದ್ದೇಶ ಏನು ಅಂದರೆ ನಿರುದ್ಯೋಗವನ್ನು ತೊಡೆದುಹಾಕುವುದು 6ನೇ ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿತ್ತು. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸ್ನೇಹಿತರೆ, ಇದು ಕೂಡ 2017ರ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 A, B ಮತ್ತು C ಆಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕನ್ನು A1+ ದರ್ಜೆಯ ಅನುಸೂಚಿತ ವಾಣಿಜ್ಯ ಬ್ಯಾಂಕ್ ಎಂದು ನಿಯಮಿಸಿದ್ದು ಈ ಕರ್ನಾಟಕ ಬ್ಯಾಂಕ್ ನಿಗಮದ ಕೇಂದ್ರ ಸ್ಥಾನ ಎಲ್ಲಿದೆ ಅಂತ ಕೇಳಿದರೆ, ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮಂಗಳೂರಿನಲ್ಲಿದೆ. ಮಂಗಳೂರಿನಲ್ಲಿ ಕರ್ನಾಟಕ ಬ್ಯಾಂಕ್ ನಿಗಮದ ಕೇಂದ್ರ ಸ್ಥಾನ ಇದೆ. ಜೊತೆಗೆ ಸಿಂಡಿಕೇಟ್ ಬ್ಯಾಂಕ್ನ ನಿಗಮದ ಕೇಂದ್ರ ಸ್ಥಾನ ಕೂಡ ಮಂಗಳೂರಲ್ಲೇ ಇದೆ. ಮೈಸೂರನ್ನು ಇನ್ನು ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ. 1861ರಲ್ಲಿ ಮಾರ್ಕ್ ಕಬ್ಬನ್ ಬೆಂಗಳೂರಿನ ರಾಜಧಾನಿಯನ್ನು ಮಾಡಿಕೊಂಡು ಆಳ್ವಿಕೆ ಮಾಡ್ತಾನೆ. ಸಿಲಿಕಾನ್ ಸಿಟಿ ಅಂತ ಬೆಂಗಳೂರನ್ನು ಕರೀತಾರೆ. ಅತ್ಯಧಿಕ ಜನಸಾಂದ್ರತೆ ಹೊಂದಿರತಕ್ಕಂಥ ಕರ್ನಾಟಕದ ಜಿಲ್ಲೆ ಬೆಂಗಳೂರಾಗಿದೆ. ವಿಸ್ತೀರ್ಣದ ಅತಿ ಚಿಕ್ಕ ಜಿಲ್ಲೆ ಕೂಡ ಬೆಂಗಳೂರು ನಗರ ಆಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 3 ಹೇಳಿಕೆಯನ್ನು ಕೊಟ್ಟಿದೆ. ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮೇಲಿನ ಯಾವುದೂ ಸರಿ ಇಲ್ಲ, ಎಲ್ಲವೂ ತಪ್ಪಾದಂತಹ ಹೇಳಿಕೆಗಳಾಗಿದ್ದಾವೆ. ಏಕೆಪ್ಪ ಅಂತ ನೋಡೋದಾದರೆ, ಭಾರತದಲ್ಲಿನ ರೈಲ್ವೆ ಹಾದಿಯ 48.98% ಮಾತ್ರ ಪ್ರಸ್ತುತದಲ್ಲಿ ವಿದ್ಯುದೀಕರಣಗೊಳಿಸಲಾಗಿದೆ. ಇನ್ನು ಭಾರತದಲ್ಲಿನ ರೈಲ್ವೆ ಜಾಲವನ್ನು 19 ವಲಯಗಳಾಗಿ ವಿಂಗಡಿಸಲಾಗಿಲ್ಲ. 17+1 18 ಟೋಟಲ್. ಈಗ ರೀಸೆಂಟಾಗಿ 19ರಲ್ಲಿ ಪೂರ್ವ ಕರಾವಳಿ ರೈಲ್ವೆ ಅಂತ ಆಂಧ್ರ ಪ್ರದೇಶದಲ್ಲಿಂದ ಒಂದು ಹೊಸದಾಗಿ ಮಾಡಿದರೆ. ಟೋಟಲ್ 18 ಇದೆ. ಇನ್ನು ಪೂರ್ವ ಮಧ್ಯ ರೈಲ್ವೆ ವಲಯ ಕೇಂದ್ರ ಸ್ಥಾನವು ಕೋಲ್ಕತ್ತಾದಲ್ಲಿಲ್ಲ, ಹಾಜಿಪುರಲ್ಲಿದೆ. ಹಾಜಿಪುರದಲ್ಲಿ ಈ ಒಂದು ಪೂರ್ವ ಮಧ್ಯ ರೈಲ್ವೆಯ ವಲಯ ಕೇಂದ್ರ ಹಾಜಿಪುರಲ್ಲಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 2 ಕೊಟ್ಟಿದ್ದಾರೆ, 2 ಆಪ್ಷನ್ಸನ್ನು. ಇದರಲ್ಲಿ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಇದು ಕೂಡ 2017ರ HDI ಇದಕ್ಕೆ ಸಂಬಂಧಿಸಿದಂತಹ ಕ್ವಶನ್ ಆಗಿದೆ. ಈಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 B ಮಾತ್ರ. ಸಾರ್ಕ್ ಇದು ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್. ಇದರ ಸ್ಥಾಪನೆಯಾಗಿದ್ದು ಡಿಸೆಂಬರ್ 8, 1985 ಬಾಂಗ್ಲಾದೇಶದ ಢಾಕಾದಲ್ಲಿ. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಯಾವುವು ಅಂದರೆ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ ಆಗಿದೆ. ಇನ್ನು ನೆಕ್ಸ್ಟು ಬ್ರಿಕ್ಸ್ ಇದರ ಸ್ಥಾಪನೆ ಆಗಿದೆ 2006ರಲ್ಲಿ ಮತ್ತು ಅಸ್ತಿತ್ವಕ್ಕೆ ಬಂದಿದೆ 2009ರಲ್ಲಿ. 2010ರಲ್ಲಿ ಮೊದಲು ಬ್ರಿಕ್ ಅಂತ ಇತ್ತು. 2010ರಲ್ಲಿ ಸೌತ್ ಆಫ್ರಿಕಾವನ್ನು ಸೇರ್ಪಡೆ ಮಾಡಿಸ್ಕೊಂಡು ಬ್ರಿಕ್ಸ್ ಆಯಿತು. ಬ್ರೆಜಿಲು, ರಷ್ಯಾ, ಇಂಡಿಯಾ, ಚೈನಾ, ದಕ್ಷಿಣ ಆಫ್ರಿಕಾ 5 ರಾಷ್ಟ್ರಗಳು ಇದ್ದಾವೆ. ಬ್ರಿಕ್ಸ್ ಬ್ಯಾಂಕ್ ಕೇಂದ್ರ ಕಚೇರಿ ಶಾಂಘೈನಿದೆ. ಇದನ್ನು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯು ತನ್ನ ಮನೆಯಾಚೆ ಇರುವ ಧ್ವಜಸ್ತಂಭದ ನೆರಳು 21ನೇ ಡಿಸೆಂಬರ್ 12 ಗಂಟೆ ನಡುಹಗಲಿನಲ್ಲಿ ಬಿದ್ದಿಲ್ಲವೆಂಬುದನ್ನು ಗಮನಿಸಿದ್ದಾನೆ. ಆಗಿದ್ದಲ್ಲಿ ಆತನ ಮನೆಯು ಕೆಳಗಿನ ಯಾವ ಸ್ಥಳದಲ್ಲಿ ಇದೆ ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಮಕರ ಸಂಕ್ರಾಂತಿ ಉತ್ತರ. ಸ್ನೇಹಿತರೆ, ಡಿಸೆಂಬರ್ 21 ಸೂರ್ಯನ ನೇರ ಕಿರಣಗಳು ದಕ್ಷಿಣ ಗೋಳಾರ್ಧದ ಮೇಲೆ ಬೀಳ್ತವೆ. ಅದಕ್ಕೋಸ್ಕರ ಇದನ್ನು ಮಕರಾಯನ ಅಂತ ಕರೀತಾರೆ ಇದನ್ನು. ಆಗ ದಕ್ಷಿಣದ ಗೋಳಾರ್ಧದಲ್ಲಿ ಬೇಸಿಗೆ ಕಾಲ ಪ್ರಾರಂಭ ಆಗಿರುತ್ತೆ.
ಇನ್ನು ಜೂನ್ 21 ಇದೆಯಲ್ಲ, ಇದು ಸೂರ್ಯನ ನೇರ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳ್ತವೆ. ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದ್ರಿಂದ ಕಟಕಾಯನ ಅಂತ ಕರೀತಾರೆ. ಉತ್ತರಾರ್ಧಗೋಳದಲ್ಲಿ ಆಗ ಅತಿ ಹೆಚ್ಚು ಬಿಸಿಲಿರುತ್ತೆ, ಬೇಸಿಗೆ ಕಾಲ ಮುಂದುವರಿತಾ ಇರುತ್ತೆ. ಅದಕ್ಕೋಸ್ಕರ ಸರಿಯಾದ ಉತ್ತರ ಮಕರ ಸಂಕ್ರಾಂತಿ ವೃತ್ತ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ವಿಶ್ವವಿದ್ಯಾಲಯಗಳು ಪಟ್ಟಿ 1 ಮತ್ತು ಪಟ್ಟಿ 2 ಪ್ರಥಮ ಉಪಕುಲಪತಿಗಳು ಯಾರ್ಯಾರು ಅಂತ ಆಗಿದ್ರು ಅಂತ ಹೊಂದಿಸಿ ಬರೆಯಬೇಕು. ಪಟ್ಟಿ 1 ವಿಶ್ವವಿದ್ಯಾಲಯಗಳು, ಪಟ್ಟಿ 2 ಪ್ರಥಮ ಉಪಕುಲಪತಿಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 4 ಆಗಿದೆ ಸ್ನೇಹಿತರೆ. ಮೈಸೂರು ವಿಶ್ವವಿದ್ಯಾಲಯ ಇದರ ಪ್ರಥಮ ಉಪಕುಲಪತಿಯಾಗಿ HV ನಂಜುಂಡಯ್ಯನವರಾಗಿದ್ದಾರೆ. ಕುವೆಂಪು ವಿಶ್ವವಿದ್ಯಾಲಯ ಇದರ ಪ್ರಥಮ ಉಪಕುಲಪತಿಗಳಾಗಿ ಶಾಂತಿನಾಥ ದೇಸಾಯಿ ಅವರಾಗಿರ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯ ಇದರ ಪ್ರಥಮ ಉಪಕುಲಪತಿಗಳಾಗಿ B ಶೇಖಲಿಯವರಾಗಿರ್ತಾರೆ. ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಉಪಕುಲಪತಿಗಳಾಗಿ ಚಂದ್ರಶೇಖರ ಕಂಬಾರರು ಆಗಿರ್ತಾರೆ. ಇನ್ನು ಮೈಸೂರು ವಿಶ್ವವಿದ್ಯಾಲಯವು ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವಾಗಿದೆ. ಇದನ್ನು ಸ್ಥಾಪಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯವರು 1915ರಲ್ಲಿ. ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗದಲ್ಲಿದೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ, ಬಳ್ಳಾರಿ ಡಿಸ್ಟಿಕಲ್ಲಿ ಕಂಡುಬರುತ್ತೆ. ನೆಕ್ಸ್ಟ್ ಕ್ವಶನ್, 1928ರ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡುಬಂದಿರುವಂತಹ ಗಣಪತಿ ಗಲಭೆ ಮತ್ತು ಹಿಂದೂ ಮುಸ್ಲಿಂ ಸರಣಿ ಘರ್ಷಣೆಗಳು ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು, ಮೈಸೂರಿನ ಮಹಾರಾಜರು ಈ ಘಟನೆಯ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿದ್ದು, ಈ ಸಮಿತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರು 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಜನಿಸ್ತಾರೆ. ಇನ್ನು 1912ರಿಂದ 1918ರವರೆಗೆ ನಾಲ್ವಡಿ ಕೃಷ್ಣರಾಜರ ಕಾಲದಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ಇವರು ಬರೆದಂಥ ಪ್ರಮುಖವಾದಂಥ ಒಂದು ಕೃತಿ ಯಾವುದಂದರೆ ಪ್ಲ್ಯಾನ್ಡ್ ಎಕಾನಮಿ ಆಫ್ ಇಂಡಿಯಾ. ಇನ್ನು ಮಿರ್ಜಾ ಇಸ್ಮಾಯಿಲ್ ರವರು KRS ಪಕ್ಕದಲ್ಲಿ ಬೃಂದಾವನ ಉದ್ಯಾನವನ್ನು ನಿರ್ಮಿಸ್ತಾರೆ. ನೆಕ್ಸ್ಟ್ ಕ್ವಶನ್, ಸಂಸ್ಕೃತ ಭಾಷೆಯ ಪ್ರಾಚೀನತೆ ಹೇಗೆ ಇರಲಿ ಅದು ಒಂದು ಅದ್ಭುತ ರಚನೆಯಾಗಿದೆ. ಗ್ರೀಕ್ಗಿಂತಲೂ ಪರಿಪೂರ್ಣವಾಗಿದೆ, ಲ್ಯಾಟಿನ್ಗಿಂತಲೂ ಸಮೃದ್ಧಿಯಾದುದು ಮತ್ತು ಇತರೆಗಿಂತಲೂ ಅತ್ಯುತ್ತಮವಾಗಿ ಸುಧಾರಿತವಾಗಿದೆ. ಇವೆರಡಕ್ಕೂ ಒಂದು ಪ್ರಬಲವಾದ ಸಾದೃಶ್ಯತೆ ತಂದಿದ್ದು ಇದು ಕ್ರಿಯಾಪದಗಳ ಬೇರುಗಳಲ್ಲಿ ಮತ್ತು ವ್ಯಾಕರಣದ ರೂಪಗಳೆರಡರಲ್ಲೂ ಎಂದು ಹೇಳಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಿಲಿಯಂ ಜೋನ್ಸ್ ಆಗಿದ್ದಾನೆ. ವಿಲಿಯಂ ಜೋನ್ಸ್ 1784ರಲ್ಲಿ ವಾರನ್ ಹೇಸ್ಟಿಂಗ್ನ ಕಾಲದಲ್ಲಿ ದಿ ರಾಯಲ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಇದು ಸ್ಥಾಪನೆ ಆಗುತ್ತೆ. ಇದರ ಮೊದಲ ಅಧ್ಯಕ್ಷ ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್ ಆಗಿದ್ದಾನೆ. ಇನ್ನು ಥಾಮಸ್ ಮೆಕಾಲೆ ಅನ್ನೋಂಥ ವ್ಯಕ್ತಿ ಭಾರತದ ಎಲ್ಲ ಗ್ರಂಥಗಳನ್ನು ಕೂಡಿಸಿದರೂ ಯುರೋಪಿನ ಗ್ರಂಥಾಲಯದ ಕಪಾಟಿನ ಒಂದು ಸಾಲಿನಲ್ಲಿರುವ ಪುಸ್ತಕಗಳಿಗೆ ಸಮವಿಲ್ಲ ಎಂದು ಹೇಳಿದಂಥ ವ್ಯಕ್ತಿ ಈ ಥಾಮಸ್ ಮೆಕಾಲೆ ಆಗಿದ್ದಾನೆ. ನೆಕ್ಸ್ಟ್ ಕ್ವಶನ್, ಈಸ್ಟ್ ಇಂಡಿಯಾ ಕಂಪನಿಯನ್ನು ಅನೌಪಚಾರಿಕವಾಗಿ ಕೆಳಗಿನವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜಾನ್ ಕಂಪನಿ. ಈ ಬ್ರಿಟಿಷ್ನವರು ನಮ್ಮ ಭಾರತಕ್ಕೆ 1600ರಲ್ಲಿ ಬರ್ತಾರೆ. ಭಾರತಕ್ಕೆ ಬಂದ ಪ್ರಥಮ ಬ್ರಿಟಿಷ್ ಅಧಿಕಾರಿ ಯಾರು ಅಂತಂದರೆ ವಿಲಿಯಂ ಹಾಕಿನ್ಸ್. ಇವನು ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಆದರೆ ವಿಫಲನಾಗಿ ಮತ್ತೆ ವಾಪಸ್ಸು ತನ್ನ ದೇಶಕ್ಕೆ ಮರಳುತ್ತಾನೆ. ಸರ್ ಥಾಮಸ್ ರೋ ಬರ್ತಾನೆ. ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದು ಯಶಸ್ವಿಯಾಗಿ ವ್ಯಾಪಾರ ಮಾಡಲು ಅನುಮತಿಯನ್ನು ಪಡ್ಕೊತಾನೆ. ಇನ್ನು ಸೇಂಟ್ ಜಾರ್ಜ್ ಫೋರ್ಟನ್ನು ಮದ್ರಾಸ್ನಲ್ಲಿ ಕಟ್ತಾರೆ. ಇದು ಭಾರತದಲ್ಲಿ ಕಟ್ಟಿದ ಮೊದಲ ಕೋಟೆ ಯಾವುದು ಅಂತಂದರೆ ಅದು ಸೇಂಟ್ ಜಾರ್ಜ್ ಫೋರ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಅಮೀರ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಈ ಮೂರು ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 A, B, C 3 ಸರಿಯಾದ ಹೇಳಿಕೆಗಳು ಆಗಿದ್ದಾವೆ.
ಅಮೀರ್ ಖುಸ್ರೋನು ಒಂದು ಹೊಸ ಸಾಹಿತ್ಯಿಕ ಶೈಲಿಯನ್ನು ಪರ್ಷಿಯನ್ದಲ್ಲಿ ಸೃಷ್ಟಿಸಿದ್ದು. ಇದನ್ನು ಸಬಕ್ ಇ ಹಿಂದ್ ಎಂದು ಕರೆಯಲಾಗಿದೆ. ಅಮೀರ್ ಖುಸ್ರೋನು ನಿಜಾಮುದ್ದೀನ್ ಔಲಿಯಾನ ಶಿಷ್ಯ ಆಗಿದ್ದ. ಅವನು ಪಾರ್ಸೋ ಅರೇಬಿಕ್ ರಾಗಗಳನ್ನು ಇವನೇ ಫಸ್ಟು ಇಂಟ್ರೊಡ್ಯೂಸ್ ಮಾಡಿಸಿದ್ದು, ಪರಿಚಯ ಮಾಡಿಸಿದ್ದು ಭಾರತದಲ್ಲಿ ಈತನೇ ಆಗಿದ್ದಾನೆ. ಇನ್ನು ಅಮೀರ್ ಖುಸ್ರೋ ಬಗ್ಗೆ ಹೇಳೋದಾದರೆ ಈತ ಉತ್ತರ ಪ್ರದೇಶದ ಪಾಟಿಯಾಲ ಎಂಬಲ್ಲಿ 1253ರಲ್ಲಿ ಜನಿಸ್ತಾನೆ. ಇವನು ಬಲ್ಬನ್ನು, ಕೈಕುಬಾದು, ಜಲಾಲುದ್ದೀನ್ ಖಿಲ್ಜಿ, ಅಲ್ಲಾವುದ್ದೀನ್ ಖಿಲ್ಜಿ, ಕುತುಬ್ದೀನ್ ಮುಬಾರಕ್ ಶಾ ಖಿಲ್ಜಿ ಮತ್ತು ಗಿಯಾಜುದ್ದೀನ್ ತುಗ್ಲಕ್ ಇವರೆಲ್ಲರ ಹತ್ರನೂ ಪೋಷಿತನಾಗಿರ್ತಾನೆ. ಇವನು ಬರೆದಂಥ ಕೃತಿ ಯಾವುದಂದರೆ ಕಿರಾನ್ ಉಸ್ ಸದೈನ್, ಮಿಫ್ತಾ ಉಲ್ ಪುತು, ನು ಸಿಫಿರ್, ಆಶಿಕಾ, ತುಗಲಕ ನಾಮ್. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ 3 ಹೇಳಿಕೆಗಳನ್ನು ನೋಡಿ ಯಾವುದು ಸರಿ ಅಂತ ಹೇಳಬೇಕಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಎ ಬಿ ಸಿ 3 ಸರಿಯಾದ ಉತ್ತರವಾಗಿದೆ. ಭಕ್ತಿ ಸಂತನಾದ ನಾಮದೇವನು ವೃತ್ತಿಯಿಂದ ಒಬ್ಬ ದರ್ಜಿಯಾಗಿದ್ದ. ಭಕ್ತಿ ಸಂತನಾದ ಕಬೀರನು ವೃತ್ತಿಯಿಂದ ನೇಗೆಯವನಾಗಿದ್ದನು. ಇದು ಕರೆಕ್ಟಾಗಿದೆ. ಭಕ್ತಿ ಸಂತನಾದ ರವಿದಾಸನು ವೃತ್ತಿಯಿಂದ ಚಮ್ಮಾರನಾಗಿದ್ದನು. ಇನ್ನು ನಾಮದೇವನ ಕಾಲ ಬಂದರೆ 1270ರಿಂದ 1350 ಆಗಿದೆ. ಜನನ ಸ್ಥಳ ಬಂದು ನರಸ್ ವಾಮನಿ, ಸತಾರಾ ಜಿಲ್ಲೆ, ಮಹಾರಾಷ್ಟ್ರ. ಇವನು ರಚಿಸಿದಂಥವು ಅಭಂಗಗಳನ್ನು ರಚಿಸ್ತಾನೆ. ಕಬೀರ 15ನೇ ಶತಮಾನದಲ್ಲಿ ಕಂಡುಬಂತಹ ಒಬ್ಬ ಸಂತ. ವಾರಣಾಸಿ ಇವನ ಜನನ ಆಯಿತು. ರಾಮಾನಂದರ ಶಿಷ್ಯವನು. ನಾನು ರಾಮ ಮತ್ತು ಅಲ್ಲಾನ ಶಿಶು ಅಂತ ಹೇಳಿದ್ದಾನೆ. ಕಬೀರನನ್ನು ಸ್ಥಾಪಿಸಿದ ಪಂಥ ಕಬೀರ್ ಪಂಥಾಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಅಹಮದಾಬಾದ್ ಗಿರಣಿ ಮುಷ್ಕರ 1918 ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 3ರಲ್ಲಿ ಯಾವುವು ಅಥವಾ ಯಾವುದು ಸರಿಯಾಗಿದೆ ಅಂತ ನಾವು ಗುರುತಿಸಬೇಕಾಗಿದೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 ಬಿ ಮತ್ತು ಸಿ ಸರಿಯಾದ ಉತ್ತರವಾಗಿದೆ. ಇನ್ನು ಈ ಒಂದು ಅಹಮದಾಬಾದ್ ಗಿರಣಿ ಮುಷ್ಕರ ನಡೆದದ್ದು ಅತಿ ಗಿರಣಿ ಮಾಲೀಕರ ವಿರುದ್ಧ ಕಾರ್ಮಿಕರು 50% ಬೋನಸ್ಸು ನೀಡಬೇಕು ಅಂತ ಮುಷ್ಕರವನ್ನು ಹೂಡೋದು. ಸೊ ಇದಕ್ಕೋಸ್ಕರ ಗಾಂಧೀಜಿಯವರು ಮಧ್ಯಸ್ಥಿಕೆ ವಹಿಸಿ ಇದಕ್ಕೆ ಉಪವಾಸ ಸತ್ಯಾಗ್ರಹವನ್ನು ಕೂರ್ತಾರೆ. ಪ್ರಥಮ ಬಾರಿ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿದಂಥ ಒಂದು ಮುಷ್ಕರ ಯಾವುದು ಅಂತಂದರೆ ಅಹಮದಾಬಾದ್ ಗಿರಣಿ ಮುಷ್ಕರ 1918 ಆಗಿದೆ. ಆಗ ಮಾಲೀಕರು 35% ಬೋನಸ್ಸನ್ನು ನೀಡಲು ಒಪ್ಕೋತಾರೆ. ಇದರ ನಂತರ ಗಾಂಧೀಜಿ ತನ್ನ ಉಪವಾಸವನ್ನು ಅಂತ್ಯಗೊಳಿಸ್ತಾರೆ. ಇದಾದಮೇಲೆ ಅಹಮದಾಬಾದ್ನ ಒಂದು ಶ್ರೀಮಂತ ಗಿರಣಿ ಒಡೆಯರ ಸೋದರಿಯಾದ ಅನ್ಸೂಯಾ ಬೆನ್ನು ಮತ್ತು ಅಂಬಾಲಾಲ ಸಾಹೇಬರು ಚಳುವಳಿಯ ನಾಯಕರಲ್ಲಿ ಒಬ್ಬರಾಗಿರ್ತಾರೆ. ನಾನು ಹೇಳಿದಂಗೆ ಇದು ಗಾಂಧೀಜಿಯವರ ಪ್ರಥಮ ಉಪವಾಸ ಮುಷ್ಕರವಾಗಿದೆ. ಮುಂದಿನ ಪ್ರಶ್ನೆ, ಚಾಲ್ತಿ ಖಾತೆಯು ಭಾರತದ ಪಾವತಿ ಬಾಕಿಗೆ ಸಂಬಂಧಿಸಿದಂತೆ ಕಾರ್ಯಾತ್ಮಕವಾಗಿ 2 ರೀತಿ ವರ್ಗೀಕರಣಗೊಂಡಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮರ್ಚಂಡೈಸ್, ವಾಣಿಜ್ಯ ಸರಕು ಮತ್ತು ಅಗೋಚರಗಳು. ಇನ್ನು ವಿದೇಶಿ ಹೂಡಿಕೆ ಮತ್ತು ವಿದೇಶಿ ಕರೆನ್ಸಿ ಠೇವಣಿಗಳು ಅಂತ ಇದು ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ, ಬಂಡವಾಳ ಖಾತೆಯಲ್ಲಿ ಬರತಕ್ಕಂಥದ್ದಾಗಿದೆ. ಅದೇ ಚಾಲ್ತಿ ಖಾತೆ ಕರೆಂಟ್ ಅಕೌಂಟಲ್ಲಿ ಬ್ಯಾಲೆನ್ಸಲ್ಲಿ ಬರೋದು ಮರ್ಚಂಡೈಸ್, ವಾಣಿಜ್ಯ ಸರಕು ಮತ್ತು ಅಗೋಚರಗಳ ಆಗಿದ್ದಾವೆ. ನೆಕ್ಸ್ಟ್ ಕ್ವಶನ್, ಜನನಿ ಸುರಕ್ಷಾ ಯೋಜನೆ JSYಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಗಮನಿಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಬಿ ಮತ್ತು ಸಿ ಮಾತ್ರ ಆಗಿದೆ. ಜನನಿ ಸುರಕ್ಷಾ ಯೋಜನೆ ಇದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಅಡಿಯಲ್ಲಿ ಬಂದಂಥ ಯೋಜನೆ. ಈ ಯೋಜನೆಯನ್ನು 12 ಏಪ್ರಿಲ್ 2005 ಜಾರಿಗೆ ತರಲಾಯಿತು. ನ್ಯಾಷನಲ್ ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್ NMBS 1995ರಲ್ಲಿ ಪ್ರಾರಂಭ ಆದಂತಹ ಇದರ ಒಂದು ನಿಯೋಗದ ಭಾಗವಾಗಿ ಬಂದಂತಹ ಒಂದು ಯೋಜನೆಯೇ ಜನನಿ ಸುರಕ್ಷಾ ಯೋಜನೆಯಾಗಿದೆ.
ಇದರ ಉದ್ದೇಶ ತಾಯಿಯರ ಮತ್ತು ನವಜಾತ ಶಿಶುವಿನ ಆರೋಗ್ಯವನ್ನು ಸಾಂಸ್ಥಿಕ ಹೆರಿಗೆಗಳ ಅವಕಾಶದಿಂದ ಸುಧಾರಿಸುವುದಾಗಿದೆ. ಇದು 100% ಕೇಂದ್ರದಿಂದ ಪ್ರಾಯೋಜಿತ ಯೋಜನೆಯಾಗಿದೆ. CSS ಅಂದರೆ ಇದು ಕೇಂದ್ರದಿಂದನೇ ಪೂರ್ತಿ ನಿರ್ವಹಿಸಲ್ಪಡುವ ಪೂರ್ತಿ ಅನುದಾನವನ್ನು ತೆಗೆದುಕೊಳ್ಳುವಂತಹ ಒಂದು ಯೋಜನೆ ಇದಾಗಿದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯೋಜನೆಗಳ ಪೈಕಿ ಭಾರತ ಸರ್ಕಾರದ ಯಾವ ಯೋಜನೆಯು ಗರ್ಭಿಣಿಯರ ಕುಟುಂಬಗಳಿಗೆ ಗರ್ಭ ಹೆರಿಗೆ ಮತ್ತು ಮಕ್ಕಳ ಪಾಲನೆ ಕುರಿತಂತೆ ಉಚಿತ ಸಂದೇಶಗಳನ್ನು ಒದಗಿಸುವುದಾಗಿದೆ? ಇದು ಕೂಡ 2017ರ ಕರೆಂಟ್ ಅಫೇರ್ಸ್ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಕಿಲ್ಕಾರಿ. ಇದನ್ನು 25 ನವೆಂಬರ್ 2016ರಲ್ಲಿ ಜಾರಿಗೆ ತಂದಿರ್ತಾರೆ ಕೇಂದ್ರ ಸರ್ಕಾರ. ನೆಕ್ಸ್ಟ್ ಕ್ವಶನ್, 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಸರಾಸರಿ ಸಾಕ್ಷರತಾ ದರ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 75.36% ಆಗಿದೆ. ಭಾರತದ ಸಾಕ್ಷರತಾ ದರ 74.04%. ಇದರಲ್ಲಿ ಪುರುಷರ ಸಾಕ್ಷರತಾ ದರ 82.14%, ಮಹಿಳಾ ಸಾಕ್ಷರತಾ ದರ 65.46% ಆಗಿದೆ. ಇನ್ನು ಕರ್ನಾಟಕದ ನೋಡೋದಾದರೆ ಈಗಾಗಲೇ ನೋಡಿದ್ದೀವಿ 75%, 36% ಆಗಿದೆ. ಇನ್ನು ಅತ್ಯಧಿಕ ಸಾಕ್ಷರತಾ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡವಾಗಿದೆ. 2ನೇ ಸ್ಥಾನದ ಬೆಂಗಳೂರು ನಗರವಿದೆ. ಅತ್ಯಧಿಕ ಲಿಂಗಾನುಪಾತ ಹೊಂದಿರತಕ್ಕಂಥ ಜಿಲ್ಲೆ ಉಡುಪಿಯಾಗಿದೆ. ಅತಿ ಕಡಿಮೆ ಲಿಂಗಾನುಪಾತದ ಜಿಲ್ಲೆ ಬೆಂಗಳೂರು ನಗರ ಆಗಿದೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆ PMAY CLSS ಇದಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಧ್ಯಮ ಆದಾಯ ವರ್ಗದವರಿಗೆ MIG ಸಾಲಾಧಾರಿತ ಸಬ್ಸಿಡಿ ಯೋಜನೆ ಇಲ್ಲ ಅನ್ನೋದು ತಪ್ಪಾದ ಹೇಳಿಕೆಯಾಗಿದೆ. ಇದು ತಪ್ಪಾದ ಹೇಳಿಕೆ. ಸರಿಯಾದ ಹೇಳಿಕೆಗಳು ಏನು ಅಂದರೆ ಆರ್ಥಿಕ ದುರ್ಬಲ ವರ್ಗದ ಫಲಾನುಭವಿಗಳು ಹಾಗೂ ಕಡಿಮೆ ಆದಾಯ ಗುಂಪಿನವರು LIG ಬ್ಯಾಂಕ್, ಹಣಕಾಸು ಕಂಪನಿಗಳ ಮತ್ತು ಮತ್ತಿತರ ಸಂಸ್ಥೆಗಳಿಂದ ಗೃಹ ಸಾಲ ಪಡೆದಾಗ 6 ಲಕ್ಷ ರೂಪಾಯಿ ಮೊತ್ತದವರೆಗಿನ ಸಾಲದ ಮೇಲಿನ ಬಡ್ಡಿಗೆ ಸಬ್ಸಿಡಿಯನ್ನು ಪಡ್ಕೊಳ್ಳೋದಕ್ಕೆ ಇವರು ಅರ್ಹತೆಯನ್ನು ಹೊಂದಿರ್ತಾರೆ. ಇನ್ನು ಸಾಲಪತ್ರ ಸಂಸ್ಥೆಗಳಿಗೆ ಸಬ್ಸಿಡಿಯನ್ನು ಚಾಲನೆ ಮಾಡಲು ಮತ್ತು ಈ ಅಂಶದ ಪ್ರಗತಿಯ ಮೇಲ್ವಿಚಾರಣೆಗೋಸ್ಕರ ಹುಡ್ಕೋ ಮತ್ತು NHBಗಳನ್ನು ಕೇಂದ್ರ ನೋಡಲ್ ಏಜೆನ್ಸೀಸ್ ಅಂತ ಇವು ಗುರುತಿಸಲಾಗಿದೆ. ಇದರಲ್ಲಿ 1 ಮತ್ತು 3ನೇ ಆಪ್ಷನ್ಸ್ ಸರಿಯಾಗಿದ್ದು 2ನೇ ಆಪ್ಷನ್ಸ್ ತಪ್ಪಾಗಿದೆ. ನೆಕ್ಸ್ಟ್ ಕ್ವಶನ್, ಹರ್ಟೋಗ್ ಸಮಿತಿ ವರದಿಗೆ ಈ ಪೈಕಿ ಯಾವುದು ಸಂಬಂಧಿಸಿದೆ? ಹರ್ಟೋಗ್ ಸಮಿತಿ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಮತ್ತು ಅದರ ಭವಿಷ್ಯ ಪ್ರಗತಿಯ ಅಂತಃಸತ್ವಗಳು. ಇದಕ್ಕೆ ಸಂಬಂಧಿಸಿರೋದು ಹರ್ಟೋಗ್ ಸಮಿತಿ ಆಗಿದೆ. ಇನ್ನು ಹಂಟರ್ ಆಯೋಗವನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಒಂದು ವರದಿಯನ್ನು ಕೊಡೋದಕ್ಕೆ ನೇಮಿಸಲಾಗುತ್ತೆ. ಮಾಂಟಗೋ ಚೆಮ್ಸ್ಫರ್ಡ್ ಸುಧಾರಣೆ 1919ರಲ್ಲಿ ತಂದು ಈ ಒಂದು ರೌಲತ್ ಕಾಯ್ದೆಯನ್ನು ಜಾರಿಗೆ ತರಲಾಗುತ್ತದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ನೀಡಿಕೆಗೆ ಸಂಬಂಧಿಸಿದಂತೆ ಗಾಂಧೀಜಿಯವರು ಹೀಗೆ ಹೇಳಿದ್ದರು? ಮುಳುಗುವ ಬ್ಯಾಂಕಿಗೆ ಉತ್ತರ ದಿನಾಂಕದ ಚೆಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿದೆ. 1942 ಮಾರ್ಚ್ 22 ಈ ಒಂದು ದಿನಾಂಕದಂದು ಬ್ರಿಟನ್ ಪ್ರಧಾನಿ ಚರ್ಚಿಲ್ ಭಾರತಕ್ಕೆ ಕ್ರಿಪ್ಸ್ನ ಆಯೋಗವನ್ನು ಕಳಿಸ್ಕೊಡ್ತಾನೆ. ಏಕೆಂತಂದರೆ ಆ ಟೈಮಲ್ಲಿ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. ಸೊ ಜರ್ಮನಿ ಇಂಗ್ಲೆಂಡ್ ಮೇಲೆ ದಾಳಿಯನ್ನು ಮಾಡಿ ಭಾರಿ ಹಾನಿ ಮಾಡ್ತಾ ಇರುತ್ತೆ. ಅದಕ್ಕಾಗಿ ಭಾರತದ ಸಹಾಯವನ್ನು ಕೋರಲು ಚರ್ಚಿಲ್ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸ್ಕೊಡ್ತಾನೆ ಸಂಧಾನಕ್ಕೆ. ಆದರೆ ಈ ಕ್ರಿಪ್ಸ್ ಸಂಧಾನವನ್ನು ಭಾರತೀಯ ನಾಯಕರು ಒಪ್ಪೋದಿಲ್ಲ. ಕ್ರಿಪ್ಸ್ ಸಂಧಾನ ವಿಫಲ ಆಗುತ್ತೆ. ನಂತರ ಆಗಸ್ಟ್ 18, 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ಆರಂಭ ಆಗುತ್ತೆ.
ಇನ್ನು 1919 ಮಾಂಟೆಗೊ ಚೆಮ್ಸ್ಫೋರ್ಡ್ ಸುಧಾರಣೆಗಳನ್ನು ತಂದಿರ್ತಾನೆ. ಸೊ ಭಾರತದಲ್ಲಿ ಸ್ವಆಡಳಿತವನ್ನು ಜಾರಿಗೆ ತರುವ ಮಾಂಟೆಗೊ ಚೆಮ್ಸ್ಫೋರ್ಡ್ ಸುಧಾರಣೆಗಳ ಕಾರ್ಯವೈಖರಿಯ ವಿಶ್ಲೇಷಣೆಯನ್ನು ನೋಡೋದಕ್ಕೆ, ಅದರ ಪರಿಶೀಲನೆ ಮಾಡೋದಕ್ಕೆ ಸೈಮನ್ ಕಮಿಷನನ್ನು 1928ರಲ್ಲಿ ಭಾರತಕ್ಕೆ ಕಳಿಸ್ಕೊಡ್ತಾರೆ. ಸೊ ಗೋ ಬ್ಯಾಕ್ ಸೈಮನ್ ಅನ್ನುವಂಥ ಒಂದು ಮುಷ್ಕರವನ್ನು ಮಾಡೋದ್ರ ಮೂಲಕ ಇದಕ್ಕೆ ಭಾರತೀಯರು ಆಪೋಸ್ ಮಾಡ್ತಾರೆ. ಈ ಒಂದು ಗಲಭೆಯಲ್ಲಿ ಲಾಲಾ ಲಜಪತ್ ರಾಯರವರು ಮರಣವನ್ನು ಹೊಂದ್ತಾರೆ. ಮುಂದಿನ ಕ್ವಶನ್, ಚೀನಾದ ಟಿಯನ್ಮನ್ ಚೌಕದ ಹತ್ಯೆಯು ಇದಕ್ಕೆ ಪ್ರತಿಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವೈಯಕ್ತಿಕ ಹಕ್ಕು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕುರಿತಂತೆ ವಿದ್ಯಾರ್ಥಿಗಳ ಬೇಡಿಕೆಗಳು. ಮುಂದಿನ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಬ್ರಿಕ್ಸ್ ಯುವಜನ ವೇದಿಕೆಯನ್ನು BYF ಜುಲೈ 2017ರಂದು ಆ ಗುಂಪಿನ ದೇಶದ ಯುವಜನ ಅಭಿವೃದ್ಧಿಯನ್ನು ಚರ್ಚಿಸಲು ಹೋಸ್ಟ್ ಮಾಡಿತು, ಅಂದರೆ ಕೈಗೊಂಡಿತು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಆಗಿದೆ, ಚೀನಾ. ಏಕೆಂದರೆ ಸ್ನೇಹಿತರೆ, ಇದು 2017ರ ಕರೆಂಟ್ ಅಫೇರ್ಸ್ ಆಗಿದೆ. ಇನ್ನು 2019ರಲ್ಲಿ ಬ್ರಿಕ್ಸ್ ಸಮ್ಮೇಳನ ಬ್ರೆಜಿಲ್ನಲ್ಲಿ ನಡೀತು. ಈ ವರ್ಷ 2020ರಲ್ಲಿ ಬ್ರಿಕ್ಸ್ ಸಮ್ಮೇಳನವು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆಯುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿಯವರು ಇತ್ತೀಚೆಗೆ ಹೊಸ ಪಿಂಚಣಿ ಯೋಜನೆಯನ್ನು ನವದೆಹಲಿಯಲ್ಲಿ ಜುಲೈ 2017ರಲ್ಲಿ ಹಿರಿಯ ನಾಗರಿಕರಿಗಾಗಿ ಜಾರಿಗೆ ತಂದರು. ಅದನ್ನು ಆನ್ಲೈನ್ ಮೂಲಕ ಇಲ್ಲವೇ ಬೇರೆ ವಿಧಾನದಿಂದ ಬೆಳೆ ವಿಮೆ ನಿಗಮ LIC ಮೂಲಕ ಪಡೆಯಬಹುದಾಗಿದ್ದು, ಅದು ಸೇವಾ ತೆರಿಗೆ ಅಥವಾ GSTಯಿಂದ ವಿನಾಯಿತಿ ಪಡೆದಿದೆ ಮತ್ತು ವಾರ್ಷಿಕ ಶೇಕಡ 8ರಂತೆ 10 ವರ್ಷದವರೆಗೆ ಪ್ರತಿಫಲದ ಭರವಸೆಯನ್ನು ನೀಡಿದೆ. ಈ ಯೋಜನೆ ಹೆಸರೇನು ಅಂತ ಕೇಳಿದರೆ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ವಯೋವಂದನ ಯೋಜನಾ, PMVVY. 2018-19ರ ಬಜೆಟಲ್ಲಿ ಈ ಒಂದು ಯೋಜನೆ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಯಿತು. ಇದರ ಮಿನಿಮಮ್ ಏನು ಅರ್ಹತೆಗಳು ಅಂತಂದರೆ 60 ವರ್ಷ ಆಗಿರಬೇಕು ಅಥವಾ ಅದಕ್ಕಿಂತ ಜಾಸ್ತಿ ಆಗಿರಬೇಕು, ಅದಕ್ಕಿಂತ ಒಳಗಡೆ ಇರೋಂಗಿಲ್ಲ. ಇನ್ನು ಈ ಪಾಲಿಸಿ ಅವಧಿ 10 ವರ್ಷ ಆಗಿರುತ್ತೆ. ಪ್ರತಿ ತಿಂಗಳು 1,000, 3,000, 6,000, 12,000ವರೆಗೆ ಪಿಂಚಣಿಯನ್ನು ಪಡೆಯಬಹುದಾಗಿದೆ. ನೆಕ್ಸ್ಟ್ ಕ್ವಶನ್, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇತ್ತೀಚೆಗೆ ಪ್ರಥಮ ಬಾರಿಗೆ ಭಾರತದ ಮಾನವರಹಿತ ದೂರ ನಿಯಂತ್ರಣ ಕಾರ್ಯಾಚರಣೆಯ ಟ್ಯಾಂಕನ್ನು ಚೆನ್ನೈ ಪ್ರಯೋಗಾಲಯದಲ್ಲಿ ಹೊರತಂದಿತು. ಆ ಟ್ಯಾಂಕ್ನ ಹೆಸರೇನು? ಇದು ಕೂಡ 2017 ಕರೆಂಟ್ ಅಫೇರ್ಸ್ ಕ್ವಶನ್ ಸ್ನೇಹಿತರೆ. ಇದಕ್ಕೆ ಉತ್ತರ ಮಂತ್ರ, ಆಪ್ಷನ್ 1 ಮಂತ್ರ. DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್, ಇದು 1958ರಲ್ಲಿ ಸ್ಥಾಪನೆಯಾಯಿತು. ಪ್ರಸ್ತುತ ಇದರ ಅಧ್ಯಕ್ಷರು ಯಾರು ಅಂದರೆ ಸತೀಶ್ ರೆಡ್ಡಿ ಆಗಿದ್ದಾರೆ. ಇದು ಭಾರತ ಗೃಹ ಇಲಾಖೆ ಅಡಿಯಲ್ಲಿ ಬರುವಂಥ ಸಂಸ್ಥೆಯಾಗಿದೆ. ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬೇಕಾದಂಥ ಅಸ್ತ್ರಗಳನ್ನು ದೇಶೀಯವಾಗಿ ತಯಾರಿಸಿಕೊಡುವಂತಹ ಸಂಸ್ಥೆ ಈ DRDO ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು KPCC ಶಿವಪುರದಲ್ಲಿ ನಡೆಸಿದ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಟಿ ಸಿದ್ಧಲಿಂಗಯ್ಯ. ಇನ್ನು ಮೈಲಾರ ಮಹದೇವಪ್ಪ ಅವ್ರ ಬಗ್ಗೆ ನೋಡೋದಾದರೆ, ಇವರು ಗಾಂಧೀಜಿಯವರು ಆರಂಭಿಸಿದಂಥ 1930ರಲ್ಲಿ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಂತಹ ಅತಿ ಕಿರಿಯ ವ್ಯಕ್ತಿಯಾಗಿದ್ದರು ಮತ್ತು ಕರ್ನಾಟಕದಿಂದ ಭಾಗಿಸಿದ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಇನ್ನು ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇನ್ನು 1917ರಲ್ಲಿ ಚಂಪಾರಣ ಸತ್ಯಾಗ್ರಹದ ಮೂಲಕ ಭಾರತದಲ್ಲಿ ಒಂದು ಆಂದೋಲನವನ್ನು ಶುರು ಮಾಡ್ತಾರೆ. ಅಸಹಕಾರ ಚಳುವಳಿಯನ್ನು ಮಾಡ್ತಾರೆ. ಎರಡನೇ ದುಂಡು ಮೇಜಿನ ಪರಿಷತ್ 1931ರಲ್ಲಿ ಭಾಗವಹಿಸಿರ್ತಾರೆ. KC ರೆಡ್ಡಿ ಅವರು ಮೈಸೂರು ಚಲೋ ಚಳವಳಿಯ ಮುಖಂಡರಾಗಿರ್ತಾರೆ. ಅಕ್ಟೋಬರ್ 25, 1947ರಂದು ಮೊಟ್ಟ ಮೊದಲ ಮುಖ್ಯಮಂತ್ರಿಯಾಗಿ KC ರೆಡ್ಡಿಯವರು ಅಧಿಕಾರವನ್ನು ವಹಿಸ್ಕೊತಾರೆ. ಮುಂದಿನ ಪ್ರಶ್ನೆ, ಈ ಮುಂದಿನ ಜೇಮ್ಸ್ ಬಾಂಡ್ ಚಲನಚಿತ್ರದ ತಾರೆಯು 7 ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ ಮೂನ್ ರೇಕರ್ 1979, ಆಕ್ಟೋಪಸಿ 1983, ಎ ವ್ಯೂ ಟು ಎ ಕಿಲ್ 1985 ಮುಂತಾದವುಗಳಲ್ಲಿ ಅಭಿನಯಿಸಿದವರು.
ತಮ್ಮ 89ನೇ ವಯಸ್ಸಿನಲ್ಲಿ 2017ರ ಮೇನಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ಇತ್ತೀಚೆಗೆ ನಿಧನವಾದರು. ಈ ತಾರೆಯ ಹೆಸರೇನು ಅಂತ ಕೇಳಿದರೆ ಸ್ನೇಹಿತರೆ, ಇದು ಕೂಡ 2017ರಲ್ಲಿ ನಡೆದಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ರೋಜರ್ ಮೂರ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಜಲಾನಯನ ಪ್ರದೇಶದ ವ್ಯಾಪ್ತಿಯ ಇಳಿಕೆಯ ಕ್ರಮವನ್ನು ಈ ಪೈಕಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ದೊಡ್ಡದನ್ನು ಕಮ್ಮಿ ಮಾಡ್ಕೊತಾ ಬರಬೇಕು. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ 2 ಆಗಿದೆ. ಕೃಷ್ಣ, ಕಾವೇರಿ, ಉತ್ತರ ಪೆನ್ನಾರ್, ಗೋದಾವರಿ ಆಗಿದೆ. ಇನ್ನು ಕೃಷ್ಣಾ ನದಿ ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಆಲಮಟ್ಟಿ, ನಾಗಾರ್ಜುನ ಸಾಗರ ಅಣೆಕಟ್ಟು ಇದಕ್ಕೆ ಕಟ್ಟಿರುವಂಥ ಪ್ರಮುಖ ಅಣೆಕಟ್ಟುಗಳಾಗಿವೆ. ಕಾವೇರಿ ಇದು ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ. KRS ಮೆಟ್ರೋ ಡ್ಯಾಮನ್ನು ಇದಕ್ಕೆ ಕಟ್ಟಲಾಗಿದೆ. ಗೋದಾವರಿ ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ ಎಂಬಲ್ಲಿ ಹುಟ್ಟುತ್ತೆ. ಇನ್ನು ಪೆನ್ನಾರ್ ಇದು ಕೋಲಾರ ಜಿಲ್ಲೆಯ ನಂದಿದುರ್ಗ ಜಿಲ್ಲೆಯಲ್ಲಿ ಉಗಮ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 2017-18ರ ಆಯವ್ಯಯದಲ್ಲಿ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಇದರಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆ 3 ಹೇಳಿಕೆಗಳಲ್ಲಿ ಯಾವುದು ಸರಿ, ಯಾವುದು ಸರಿ ಅಂತ ಗುರುತಿಸಬೇಕಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ಯಾವುದು ಸರಿ ಇಲ್ಲ, ಎಲ್ಲವೂ ತಪ್ಪಾಗಿದೆ. ಕಾರಣ, ಈ ಒಂದು ಬಾಂಡ್ಗಳನ್ನು ನಗದು, ಚೆಕ್ ಅಥವಾ ಡ್ರಾಫ್ಟ್ಗಳಿಂದ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮಾತ್ರ ಖರೀದಿಸಬಹುದು ಅಂತ ಹೇಳಿದರೆ, ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಮಾತ್ರ ಅಲ್ಲ, ಕೇವಲ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಇವುಗಳನ್ನು ಖರೀದಿಸಬಹುದು. ಇನ್ನು ಇವುಗಳನ್ನು ಭಾರತದ ಚುನಾವಣಾ ಆಯೋಗವು ಜಾರಿ ಮಾಡುವುದು ಅಂತ ಹೇಳಿದೆ. ಇಲ್ಲ, ಭಾರತೀಯ ಚುನಾವಣಾ ಆಯೋಗವು ಇದನ್ನು ಜಾರಿ ಮಾಡೋದಿಲ್ಲ. ಇದಕ್ಕೂ ಸಂಬಂಧ ಇಲ್ಲ. ಇನ್ನು ಅವು ರಾಜಕೀಯ ಪಕ್ಷಗಳಿಗೆ ಕೊಡುಗೆ ನೀಡುವ ಸಾಧನ ಮಾತ್ರವಾಗಿರುವವು. ಈ ಬಾಂಡ್ಗಳಲ್ಲಿ ರಾಜಕೀಯ ಪಕ್ಷ ಕೊಡುಗೆಯನ್ನು ಬೇರೆ ಯಾವ ರೂಪದಲ್ಲಿ ನೀಡುವಂತಿಲ್ಲ. ಆ ರೀತಿಯಾದಂಥ ಯಾವುದೇ ಕಟ್ಟುನಿಟ್ಟಿನ ಕ್ರಮ ಇಲ್ಲ. ಬೇರೆ ರೀತಿಯಲ್ಲೂ ಕೂಡ ನೀಡಬಹುದಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದೂ ಅಲ್ಲ, ಎಲ್ಲವೂ ತಪ್ಪಾದ ಹೇಳಿಕೆಗಳಾಗಿವೆ. ಮುಂದಿನ ಕ್ವಶನ್, ICC ಚಾಂಪಿಯನ್ ಟ್ರೋಫಿ 2017ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಸ್ನೇಹಿತರೆ, 2017ರಲ್ಲಿ ICC ಚಾಂಪಿಯನ್ ಟ್ರೋಫಿ ನಡೆದಿರುತ್ತೆ. ಅದರ ಬಗ್ಗೆ ಕೇಳಿರ್ತಕ್ಕಂಥ ಕರೆಂಟ್ ಅಫೇರ್ ಕ್ವಶನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್, ಕೇಂದ್ರ ಬಜೆಟ್ 2017-18ರ ಪ್ರಸ್ತಾವಿತ ಹಣ ಪಾವತಿ ನಿಯಂತ್ರಣ ಮಂಡಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದರೆ 2 ಕ್ವಶನ್ ಇದು ಆಪ್ಷನ್ಸ್ಗಳಿದ್ದಾವೆ. ನೀವು ಅದರಲ್ಲಿ ಯಾವ ಸರಿ ಅಂತ ಹೇಳಬೇಕಾಗುತ್ತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 A ಮಾತ್ರ. ಆಪ್ಷನ್ A ಮಾತ್ರ ಸರಿಯಾಗಿದೆ. B ತಪ್ಪಾದ ಹೇಳಿಕೆಯಾಗಿದೆ. ಪಾವತಿ ವ್ಯವಸ್ಥೆಯ ನಿಯಂತ್ರಣ ಮತ್ತು ಮೇಲ್ವಿಚಾರಣೆಯಿಂದ ಮಂಡಳಿಯನ್ನು ಬದಲಿ ಮಾಡುವುದು ಸರಿಯಾದ ಹೇಳಿಕೆಯಾಗಿದೆ. ನೆಕ್ಸ್ಟ್ ಕ್ವಶನ್, ಪಟ್ಟಿ 1 ಜಲಪಾತ, ಪಟ್ಟಿ 2 ಅವು ನೆಲೆಸಿರುವಂಥ ನದಿಗಳೊಂದಿಗೆ ಜೋಡಣೆ ಮಾಡಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಜಲಪಾತವನ್ನು ಕೊಟ್ಟಿದ್ದಾರೆ. ಪಟ್ಟಿ 2ರಲ್ಲಿ ಅವು ನೆಲೆಸಿರತಕ್ಕಂಥ ನದಿಯನ್ನು ಕೊಟ್ಟಿದ್ದಾರೆ. ಸರಿ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಬರ್ಖಾನಾ ನದಿ. ಇದು ಬರ್ಖಾನಾ ಜಲಪಾತ ಸೀತಾ ನದಿಯಿಂದ ಉಗಮವಾಗಿದೆ. ಮಾಗೋಡು ಜಲಪಾತ ಕಾಳಿ ನದಿ, ಬೇಡ್ತಿ ನದಿಯಿಂದ ಉಗಮವಾಗಿದೆ. ಲಾಲ್ಗುಳಿ ಈ ಒಂದು ಜಲಪಾತ ಕಾಳಿ ನದಿಯಿಂದ ಉಗಮವಾಗಿದೆ. ಶಿವಗಂಗಾ ಈ ಒಂದು ಜಲಪಾತ ಸೋಂಡಾ ನದಿಯಿಂದ ಉಗಮವಾಗಿದೆ. ಇನ್ನು ಬರ್ಖಾನಾ ಫಾಲ್ಸು ಆಗುಂಬೆ ಎಲ್ಲಿ ಕಂಡುಬರುತ್ತೆ? ಶಿವಮೊಗ್ಗ ಜಿಲ್ಲೆಯಲ್ಲಿ. ಇದರ ಒಂದು ಎತ್ತರ 259 ಮೀಟರ್ ಆಗಿದೆ. ಮಾಗೋಡು ಜಲಪಾತವು ಯಲ್ಲಾಪುರ ಉತ್ತರ ಕನ್ನಡ ಜಿಲ್ಲೆ ಕಂಡುಬರುತ್ತೆ, 200 ಮೀಟರ್ ಎತ್ತರವಾಗಿದೆ. ಲಾಲ್ಗುಳಿ ಇದು ಕೂಡ ಯಲ್ಲಾಪುರದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ, 250 ಮೀಟರ್ ಎತ್ತರವಾಗಿದೆ. ಶಿವಗಂಗಾ ಈ ಒಂದು ಫಾಲ್ಸು ಸಿರ್ಸಿ ಉತ್ತರ ಕನ್ನಡದ ಹತ್ತಿರ ಕಂಡುಬರುತ್ತದೆ, 74 ಮೀಟರ್ ಎತ್ತರವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ದೆಹಲಿ ಸುಲ್ತಾನರು ಸಿಜ್ದಾ ಪದ್ಧತಿಯನ್ನು ಪರಿಚಯಿಸಿದರು ಮತ್ತು ಸುಲ್ತಾನರು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಸಾರುವ ಪವಿತ್ರ ಹಕ್ಕುಗಳ ಇರಾನಿಯ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸಿದರು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬಲ್ಬನ್ ಆಗಿದೆ. ಬಲ್ಬನ್ ಟರ್ಕಿಸ್ತಾನದ ಇಲ್ಬರಿ ಪಂಗಡಕ್ಕೆ ಸೇರಿದವನು ಈ ಬಲ್ಬನ್ ಆಗಿದ್ದಾನೆ. ಇವನು ಚಹಲ್ಗಾನಿ ಪದ್ಧತಿಯನ್ನು ರದ್ದುಪಡಿಸ್ತಾನೆ.
ರಾಜನು ದೇವರ ನೆರಳು ಜಿಲ್ ಜಿಲಾಹಿ ಅಂತ ಹೇಳಿದಂಥ ಸುಲ್ತಾನ ಈತನಾಗಿದ್ದಾನೆ. ಇದನ್ನು ದೈವಿಕ ಸಿದ್ಧಾಂತ ಅಂತ ಕರೀತಾರೆ. ನವರೋಜ್ ಆಚರಣೆಯನ್ನು ಜಾರಿಗೆ ತಂದಂತಹ ಸುಲ್ತಾನ ಬಲ್ಬನಾಗಿದ್ದಾನೆ. ಇನ್ನು ಅಲ್ಲಾವುದ್ದೀನ್ ಖಿಲ್ಜಿ ಮೊದಲ ಹೆಸರು ಒಂದು ಅಲಿ ಗುರ್ಷಬ್. ಸಿಕಂದರ್ ಐ ಸಾನಿ ಎಂಬ ಬಿರುದನ್ನು ಹೊಂದಿರ್ತಾನೆ. ಮಾರುಕಟ್ಟೆ ಸುಧಾರಣೆಗಳ ಪ್ರಸಿದ್ಧಿ ಪಡೆದಂಥ ಸುಲ್ತಾನ ಈ ಅಲ್ಲಾವುದ್ದೀನ್ ಖಿಲ್ಜಿ ಆಗಿದ್ದಾನೆ. ಇನ್ನು ಮೊಹಮ್ಮದ್ ಬಿನ್ ತುಘಲಕ್ ಇವನನ್ನು ಹುಚ್ಚು ದೊರೆ ಅಂತ ಕರೀತಾರೆ, ಹಣಕಾಸಿನ ರಾಜ ಅಂತ ಕರೀತಾರೆ. ಮೊದಲ ಹೆಸರು ಜೌನಾ ಖಾನ್. ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ತಾಮ್ರದ ನಾಣ್ಯಗಳ ಚಲಾವಣೆಗೆ ತರ್ತಾನೆ. ಇಲ್ತಮಿಷ್ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದಂತಹ ವ್ಯಕ್ತಿ ಇಲ್ತಮಿಷ್ ಆಗಿದ್ದಾನೆ. ಅಸ್ತಿಬರ ಹಾಕಿದ್ದು ಕುತುಬ್ದೀನ್ ಐಬಕ್, ಪೂರ್ಣಗೊಳಿಸಿದ್ದು ಇಲ್ತಮಿಷ್. ಸುಲ್ತಾನ ಇ ಅಜಮ್ ಮಹಾ ಸುಲ್ತಾನ ಎಂಬ ಬಿರುದನ್ನು ಖಲೀಫದಿಂದ ಪಡೆದಂಥ ಮೊದಲ ದೊರೆ ಇಲ್ತಮಿಷ್ ಆಗಿದ್ದಾನೆ. ಚಹಲ್ಗಾನಿ 40 ಜನರ ನೊಬೆಲ್ಲರ ಕೂಟವನ್ನು ಸ್ಥಾಪಿಸಿದಂತಹ ಸುಲ್ತಾನ ಇಲ್ತಮಿಷ್ ಆಗಿದ್ದಾನೆ. ನೆಕ್ಸ್ಟ್ ಕ್ವಶನ್, ಕೊನೆಯ ಪ್ರಶ್ನೆ. ಈ ಕೆಳಗಿನ ಯಾವ ದೊರೆಯು ತಲಕಾಡುಗೊಂಡ ಎಂಬ ಬಿರುದನ್ನು ಹೊಂದಿದ್ದನು? ಇದಕ್ಕೆ ಸರಿಯಾದ ಉತ್ತರ ವಿಷ್ಣುವರ್ಧನ. ವಿಷ್ಣುವರ್ಧನ ಹೊಯ್ಸಳ ವಂಶದ ಪ್ರಸಿದ್ಧ ಅರಸ. ಇವನ ಆಳ್ವಿಕೆ ಕಾಲ 1108ರಿಂದ 1152. ಮೂಲ ಹೆಸರು ಬಂದು ಬಿಟ್ಟಿದೇವ. 1114ರ ತಲಕಾಡು ಕದನದಲ್ಲಿ ಈತ ಚೋಳರ ಅಧಿಯಮನನ್ನು ಸೋಲಿಸಿದ್ದಕ್ಕಾಗಿ ಈ ಹೆಸರು ಬಂತು, ತಲಕಾಡುಗೊಂಡ ಅಂತ ಹೆಸರು ಪಡ್ಕೊತಾನೆ. ಜೊತೆಗೆ ತಲಕಾಡಿನ ಕೀರ್ತಿನಾರಾಯಣ, ಬೇಲೂರಿನ ಚನ್ನಕೇಶವ ದೇವಾಲಯನ ಕೂಡ ಇದೇ ಸಂದರ್ಭದಲ್ಲಿ ಕಟ್ಟಿಸ್ತಾನೆ. ಇನ್ನು ಮೂರನೇ ವೀರಬಲ್ಲಾಳ ಈ ಹೊಯ್ಸಳ ಮನೆತನದ ಕೊನೆಯ ಅರಸ ಆಗಿರ್ತಾನೆ. ಇವನ ಕಾಲದಲ್ಲಿ ಅಲಾವುದ್ದೀನ್ ಖಿಲ್ಜಿಯ ದಂಡನಾಯಕನಾದಂತಹ ಮಲ್ಲಿಕಾಫರ್ ದ್ವಾರ ಸಮುದ್ರದ ಹೊಯ್ಸಳರ ಮೇಲೆ ದಾಳಿಯ ಮಾಡಿ ಎಲ್ಲ ಲೂಟಿ ಹೊಡೆಯುತ್ತಾನೆ.